ಓಕೆ, ನೆನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ. ಈಗ ನಾವು ಫುಲ್ ಒಂದು ಪೇಪರ್ 2 ಕಾಣಿಸುತ್ತೆ ನಿಮಗೆ, ಡಿಸ್ಟರ್ಬೆನ್ಸ್ ಇಲ್ಲ ತಾನೆ? ಪೇಪರ್ 2ನಲ್ಲಿ ನಿಮಗೆ ಫುಲ್ ಮಾಹಿತಿ ನಾವು ಹೇಳಿದ್ವಿ. ಅಂದರೆ ಯಾವ ಥರ ಪೇಪರ್ 2ನಲ್ಲಿ ಯಾಕೆ ಇಂಪಾರ್ಟೆನ್ಸು, ಮತ್ತು ಅದನ್ನು ಹೆಂಗೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಪೇಪರ್ 2 ಪೇಪರ್ 1ನ ಕಂಪ್ಲೀಟಾಗಿ ಒಂದ್ಸತಿ ಮುಗಿಸ್ಬಿಟ್ರೆ ನಿಮ್ಗೆ ಅದು ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಲೈಕ್ ESI ಆಗಿರ್ಬೋದು, PSI ಆಗಿರ್ಬೋದು, ACI ಆಗಿರ್ಬೋದು, ಇನ್ನು RSI, KSRP ಎಲ್ಲಕ್ಕೂ ಸೇಮ್. PSI ಒಂದ್ಸತಿ PSI ರೆಡಿ ಆದರೆ ಆಲ್ಮೋಸ್ಟ್ ಎಲ್ಲ ಪೇಪರ್ 1 ಕಂಪ್ಲೀಟ್ ಆದಂಗೆ ಗೊತ್ತಾಗ್ತದೆ. ಅದರಲ್ಲಿ 3 ಭಾಗ ಬರುತ್ತೆ ಅಂತ ಹೇಳಿದ್ದೆ: ಎಸ್ಸೆ ರೈಟಿಂಗು, ಟ್ರಾನ್ಸ್ಲೇಷನ್ನು, ಪ್ರಿಸೈಸ್ ರೈಟಿಂಗು. ಈಗ ನಾವು ಬರೀ ಫೋಕಸ್ ಆನ್ ಫಸ್ಟ್ ನಾನು ಪ್ರಬಂಧದ ಬಗ್ಗೆ ಹೇಳ್ಬಿಡ್ತೀನಿ. 20 ಮಾರ್ಕ್ಸ್ನ ಕಂಪ್ಲೀಟಾಗಿ ಮುಗಿಸ್ಬಿಡೋಣ. ಒಂದು 2-3 ಕ್ಲಾಸಲ್ಲಿ ಏನೇನು ಮಾಡಬೇಕು ಎಸ್ಸೆ ರೈಟಿಂಗ್ಗೆ, ಮತ್ತು ಯಾವ ಥರ ಸೋರ್ಸ್ ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಪ್ರಬಂಧದಲ್ಲಿ ಬರೋ ಏನೇನು ಪಾರ್ಟ್ಸ್ಗಳು ಬರ್ತಾವಲ್ಲ ಅವನ್ನ ಡೀಟೇಲಾಗಿ, ಮತ್ತು ಈಗ ಇಂಟ್ರೊಡಕ್ಷನಲ್ಲಿ ಯಾವ ಥರ ಬರೀಬೇಕು, ಬಾಡಿ ಆಫ್ ದಿ ಎಸ್ಸೆನಲ್ಲಿ ಯಾವ ರೀತಿ ಬರೀಬೇಕು, ಮತ್ತು ಕನ್ಕ್ಲೂಷನಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಮತ್ತು ಅದನ್ನು ಇದು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಅರ್ಥ ಆಗ್ತಿದೆಯಾ? ಈಗ ನೀವು ಏನಂತಂದರೆ ಕ್ಲಾಸ್ನ ಕೇಳ್ಬಿಟ್ಟು ನೀವು ಡೈಲಿ ಒಂದೊಂದು ಎಸ್ಸೆನ ಇಲ್ಲೇ ಬರೀತಾ ಹೋಗ್ತು ಅಂತಂದರೆ, ಇಲ್ಲಿ ನಮ್ಗೆ ಹೇಳ್ತಾ ಹೋಗ್ತೀನಿ, ಏನಾದರೂ ಕೊಡ್ತಾ ಹೋಗ್ತೀನಿ ಟಾಸ್ಕ್, ಅದನ್ನು ಮಾಡ್ಬಿಟ್ಟು ಹೋಗ್ಬೇಕು. ಅದಕ್ಕೆ A4 ಶೀಟ್ ತೊಗೊಂಬನ್ನಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ನಾಳೆಯಿಂದ A4 ಶೀಟ್ ತೊಗೊಂಬನ್ನಿ. ಆ A4 ಶೀಟಲ್ಲಿ ಬರೆದು ಹೋಗಬೇಕು, ಇಲ್ಲೇ ಇಟ್ಟು ಹೋಗಬೇಕು. ಗೊತ್ತಾಯ್ತು? ನಾವು ಅದನ್ನು ಕರೆಕ್ಷನ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಅದು ಕರೆಕ್ಷನ್ ಮಾಡಿದ್ದೀವಿ, ಬಟ್ ಏನೂ ಇಲ್ಲ ಕಂಟೆಂಟ್. ಕರೆಕ್ಷನ್ ಮಾಡೋಕ್ಕೆ ಏನು ಕಂಟೆಂಟ್ ಇಲ್ಲ ಅದರಲ್ಲಿ. ಗೊತ್ತಾಯ್ತು? ಬರ್ದಿರೋ 1, 2, 3 ಜನ ಮ್ಯಾಕ್ಸಿಮಮ್ ಅಂದರೆ ಚೆನ್ನಾಗಿ ಬರ್ದಿರೋದು. ಗೊತ್ತಾಯ್ತು? ತುಂಬ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಆಗಬೇಕು. ಗೊತ್ತಾಯ್ತು? ಆ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಇವಾಗ ನಿಮ್ಗೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಒಬ್ಬರು ಈ PSI ಆಸ್ಪಿರೆಂಟು RT ನಲ್ಲಿ ಬರೆದಿರೋ ಕಾಪಿ ನಿಮ್ಗೆ ಹಾಕ್ತೀನಿ, ಅದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಏನು ಯಾವ ರೀತಿ ಬರೀಬೇಕು ಅನ್ನೋದು ನಿಮಗೆ. ನೋಡಿ, ಇದು RT ನಲ್ಲಿ ತರಿಸಿರೋ ಒಬ್ಬ PSI ಆಸ್ಪಿರೆಂಟ್ ಬರೆದಿರೋ ಕಾಪಿ. ಹೆಸರು ಹಾಕಿಲ್ಲ ಅಷ್ಟೇ, ಬೇಡ. ನೋಡಿ, ಇವ್ರಿಗೆ 39 or 40 ಬಂದಿದೆ ಮಾರ್ಕ್ಸ್. ಓಕೆನಾ? ಅಂದರೆ ಒಂದು ಎಸ್ಸೆ ಮಾತ್ರ ಹಾಕಿದ್ದೀನಿ ನಾನಿಲ್ಲಿ. ನೋಡಿ, ಅವ್ರು ಬರೆದಿದ್ದಾರೆ. ಯಾವ್ದು ಕಾಣಿಸ್ತಾ ಇದೆಯಾ? ಯಾವ್ದು ಬರೆದ್ರೆ ಸದೃಢ ಭಾರತ, ಫಿಟ್ ಇಂಡಿಯಾ, ಉತ್ತಮ ಆರೋಗ್ಯದ ಮಹತ್ವ ಅಂತ ಒಂದು ಎಸ್ಸೆ ಕೇಳಿದ್ರು. ಅದ್ರ ಬಗ್ಗೆ ಬರೆದಿದ್ದಾರೆ. ನೋಡಿ, ಇದರಲ್ಲಿ ಏನಾದರೂ ನಿಮ್ಗೆ ಏನು ಅನಿಸಿದೆ ನೋಡಿ? ಎಸ್ಸೆ ರೈಟಿಂಗ್ ಯಾವ ರೀತಿ? ಎಲ್ಲಾದರೂ ಒಂಚೂರು ಚಿತ್ತು ಕಟ್ ಮಾಡಿದಾರಾ? ಇಲ್ಲೆಲ್ಲ ಒಂದು ಸ್ವಲ್ಪ ಮಾಡಿದ್ದಾನೆ. ಓಕೆನಾ? ಮತ್ತೆ ನಿಮಗೆ ಪ್ಯಾರಾಗ್ರಾಫ್ ಕಾಣಿಸ್ತಾ ಇದೆಯಾ? ಇಲ್ಲೇನು ಪಾಯಿಂಟ್ ವೈಸ್ ಏನಾದರೂ ಬರ್ದಿದ್ದಾರಾ? ಎಲ್ಲಿ? ಇದು ಪ್ಯಾರಾಗ್ರಾಫ್. ಒಂದೊಂದು ಪ್ಯಾರಾಗ್ರಾಫ್ನ ಅವನು ಸಬ್ಮಿಟಿಂಗ್ ಆಗಿ ಬರ್ದಿದ್ದಾನೆ. ನೋಡಿ, ಇಲ್ಲಿ ಬರ್ದಿದಾರಲ್ಲ, ಇದು ಒಂದು ಇದು ಸಬ್ಮಿಟಿಂಗ್, ಇದು ಒಂದು ಸಬ್ಮಿಟಿಂಗ್, ಇದು ಸಬ್ಮಿಟಿಂಗ್ ಆಗಿ ಅವನು ಎಕ್ಸ್ಪ್ಲೈನ್ ಮಾಡಿ. ಇನ್ನೂ ಎಕ್ಸ್ಪ್ಲೈನ್ ಮಾಡಿಲ್ಲ ಅವನು. ಆ್ಯಕ್ಚುಲಿ ಎಕ್ಸಾಮಲ್ಲಿ ಟೈಮ್ ಸಾಲದೆಲ್ಲ ಮಾಡಿಲ್ದ ಬರ್ಬೋದು. ನೋಡಿ, ಇದೊಂದು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಇದೆಲ್ಲ ಸಬ್ಮಿಟಿಂಗ್ಸು. ಅಂಡರ್ಲೈನ್ ಮಾಡಿಲ್ಲ ಅವನು, ಅಷ್ಟೇ. ಅಂಡರ್ಲೈನ್ ಮಾಡಬೇಕಿತ್ತು. ಅರ್ಥ ಆಗ್ತಿದೆಯಾ? ಈ ರೀತಿ ನೋಡಿ, ಒಂದು ಏನಿದು ಪೀಠಿಕೆ. ಓಕೆನಾ? ಆಮೇಲೆ ಅದ್ರದ್ದು ಎಕ್ಸ್ಪ್ಲನೇಷನ್ ಈ ಥರ ಹಿಂಗೆ ಕೊಟ್ಕೊಂಡು, ಮತ್ತೆ ಪ್ಯಾರಾಗ್ರಾಫ್, ಫಿಟ್ ಇಂಡಿಯಾದ ಚಳುವಳಿಯ ಪ್ರಭಾವ. ಅರ್ಥ ಆಗ್ತಿದೆಯಾ? ಈ ರೀತಿ ಎಸ್ಸೆಗಳನ್ನ ಬರಿಬೇಕು ನೀವು ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ. ನೋಡಿ, ಇದು ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ದು ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಎಸ್ಸೆ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ನೀವು ಈಗ ಬರ್ದಿದ್ರಲ್ಲ, ನೆನ್ನೆ ಬರ್ದಿದ್ರಲ್ಲ, ಈ ರೀತಿ ಬಂದರೆ ಪಾಯಿಂಟ್ಸ್ ಕೊಡಲ್ಲ. ಗೊತ್ತಾಗ್ತಿದೆಯಾ? 40 ಮಾರ್ಕ್ಸ್ ಬಂದಿದೆ, ಲೆಕ್ಕ ಹಾಕ್ಕೊಳ್ಳಿ. ಅಲ್ಲಿಗೆ 2 ಮಾರ್ಕ್ಸ್ ತೆಗೆದ್ರು ಅಟ್ಲೀಸ್ಟ್ ಒಂದು 17 ಅಂತೂ ಬಂದಿದೆ. ಇದಕ್ಕೆ ನನ್ನ ಪ್ರಕಾರ 17ರಿಂದ 18 ಅಂತೂ ಬಂದಿರುತ್ತೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿ ಬರ್ದಿರೋದು. ನಾಳೆ ನೆಕ್ಸ್ಟ್ ವೀಕ್ಗೆ ಇಂಗ್ಲೀಷ್ ಮೀಡಿಯಂ ಅವ್ರದ್ದು ಇದೆ, ನನ್ನ ಹತ್ರ ತೋರಿಸ್ತೀನಿ ಬೇಕಾರೆ. ಅರ್ಥ ಆಗ್ತಿದೆಯಾ? ಹೋಗ್ತಾ ನೋಡಿ, ಇದು 6 ಪೇಜಲ್ಲಿ ಬರ್ದಿದ್ದಾನೆ, 600 ವರ್ಡ್ಸ್. ಅವಾಗಲೇ 3 ಪೇಜು, ಈಗ 3 ಪೇಜು. ನಾನು ಕನ್ಕ್ಲೂಷನ್ ಹೆಂಗೆ ಮಾಡಿದೆ ನೋಡಿ. ಕನ್ಕ್ಲೂಷನ್ ಗೊತ್ತಾಗ್ತಿದೆಯಾ? ಮತ್ತು ಉದ್ದೇಶಗಳು ಏನು? ಫಿಟ್ ಇಂಡಿಯಾ ಉದ್ದೇಶಗಳು, ಫಿಟ್ ಇಂಡಿಯಾ ಚಳವಳಿ ಆರೋಗ್ಯ ರಾಷ್ಟ್ರದ ಕಡೆಗೆ ಹೆಜ್ಜೆ. ಹೆಂಗೆ ಸಬ್ಮಿಟಿಂಗ್ ಆಗಿ ಎಷ್ಟು ಹಾಕಿದೆ ನೋಡಿ. ಫಿಟ್ ಇಂಡಿಯಾ ಚಳವಳಿಯು ಆರೋಗ್ಯಕರ ರಾಷ್ಟ್ರದೆಡೆಗೆ ಹೆಜ್ಜೆ. ಈ ಥರ ಎಫೆಕ್ಟಿವ್ ಸಬ್ಮಿಟಿಂಗ್ಸ್ ಹಾಕಬೇಕು. ಆವಾಗ ನಿಮ್ಮ ಆನ್ಸರ್ಸು ಕ್ವಾಲಿಟಿ ಆಗ್ತವೆ. ಅರ್ಥ ಆಗ್ತಿದೆ ನೋಡಿ. ನಿತ್ಯ ಜೀವನದಲ್ಲಿ ಫಿಟ್ನೆಸ್ನ ಪಾತ್ರ, ಫಿಟ್ನೆಸ್ ಅಂತ ಬರೀಬಾರ್ದು. ಅಲ್ಲಿ ಅವರು ಫಿಟ್ನೆಸ್ ಅಂತಲೇ ಮುಂಚೆ ಕೊಟ್ಟಿರೋದು ಬರೀಬೋದು, ತೊಂದರೆ ಇಲ್ಲ. ಇಂಗ್ಲೀಷ್ ವರ್ಡ್ ಕಡಿಮೆ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಾ ನೋಡಿ? ಆ ಸಬ್ಮಿಟಿಂಗ್ಸ್ ಅರ್ಥ ಆಗ್ತಿದೆಯಾ? ಈ ರೀತಿ ನೀವೊಂದು ಬರೆಯೋದನ್ನ ಕಲ್ತ್ಕೋಬೇಕು. ಗೊತ್ತಾಗ್ತಿದೆ ನೋಡಿ? ಒತ್ತಡ ನಿರ್ವಹಣೆ, ಇವೆಲ್ಲ ಸಬ್ಮಿಟಿಂಗ್ಸ್ ಹಾಕಿ ಅವಕ್ಕೆ ಏನು ಮಾಡಬೇಕು ಅಂತ ಬರೆದಿದ್ದಾರೆ.
ನಿಮ್ಮ ಪ್ಯಾಟರ್ನ್ ನಾನು ಹೇಳ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ನಿಮ್ಗೊಂದು ಎಕ್ಸಾಂಪಲ್. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ ಯಾವ ರೀತಿ ಬರೀಬೇಕು ಅಂತ? ಎಸ್ಸೆ ರೈಟಿಂಗು ನಿಮಗೆ ಅದು ಇದು ನೋಡಿದ್ರೆ ಗೊತ್ತಾಯ್ತಾ ಹೆಂಗಿರಬೇಕು? ಒಂದು ಹ್ಯಾಂಡ್ ರೈಟಿಂಗು ಎಷ್ಟು ಚೆನ್ನಾಗಿದೆ, ಒಂದು ಇನ್ನೂ ಚೆನ್ನಾಗಿ ಬರಿಬೋದಾಯಿತು. ಹ್ಯಾಂಡ್ ರೈಟಿಂಗು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕೆಂತಂದರೆ ಫಸ್ಟು ನಿಮ್ಮ ಅಪಿಯರೆನ್ಸು ಮ್ಯಾಟ್ರ್ ಆಗುತ್ತೆ. ಬನ್ನಿ, ಗೊತ್ತಾಯ್ತಾ? ನಿಮ್ಮ ಅಪಿಯರೆನ್ಸು ಮ್ಯಾಟ್ರ್ ಆಗುತ್ತೆ. ನೋಡ್ತಿದ್ದಂಗೆ ಅವ್ರಿಗೆ ಗೊತ್ತಿರಲ್ಲ ಇವನು ಕಂಟೆಂಟ್ ಹೆಂಗಿದೆ ಅಂತ ಅನ್ನೋದ್ರು ಗೊತ್ತಿರಲ್ಲ. ಫಸ್ಟು ಅವನು ಏನು ಮಾಡ್ತಾನೆ, ಚೆನ್ನಾಗಿದೆ ಅಕ್ಷರ, ಹ್ಯಾಂಡ್ ರೈಟಿಂಗ್ ಇಲ್ವಾ ಅಂತ ನೋಡ್ತಾರೆ. ಆಮೇಲೆ ಕರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ದು ಫಸ್ಟ್ ಇಂಪ್ರೆಷನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದಾಗ ಏನಾಗುತ್ತೆ, ಅರ್ಧ ಇಂಪ್ರೆಷನ್ ಹೋಗ್ಬಿಡುತ್ತೆ. ಯಾಕೆಂದರೆ ತುಂಬ ಪೇಪರ್ಸ್ ವ್ಯಾಲ್ಯೂಯೇಟ್ ಮಾಡ್ತಿರ್ತಾರೆ. ನಿಮ್ಮ ಪೇಪರ್ ಬೆಳಗ್ಗೆ ಸಿಗುತ್ತೋ, ಮಧ್ಯಾಹ್ನ ಸಿಗುತ್ತೋ, ಸಂಜೆ ಸಿಗುತ್ತೋ ಗೊತ್ತಿರಲ್ಲ ಅಲ್ವಾ? ಅದು ಕೈಲಿರಲ್ಲ, ಪೇಪರ್ ಡಿಜಿಟಲಲ್ಲಿ ನೋಡ್ತಾ ಇರ್ತಾರೆ. ಬರ್ತಾ ಮನುಷ್ಯನ ಸ್ಟ್ರೆಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಬರ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ವಾ? ಅದಕ್ಕೆ ನಿಮ್ಮ ಪೇಪರ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಅದಕ್ಕೆ ನೀವು ಅವ್ನು 4 ಗಂಟೆಲಿ ನೋಡಿದ್ರು ಅವನಿಗೆ ಫ್ರೆಶ್ ಅನ್ನಿಸ್ಬೇಕು ನಿಮ್ಮ ಪೇಪರ್. ಗೊತ್ತಾಗ್ತಿದ್ಯಾ? ಆ ರೀತಿ ಕಂಟೆಂಟ್ ಫುಲ್ ಆಗಿದ್ರೆ, ಎಫೆಕ್ಟಿವ್ ಆಗಿದ್ರೆ, ಪ್ಯಾಟ್ರನ್ ಫುಲ್ ಆಗಿದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಗೊತ್ತಾಗ್ತಿದ್ಯಾ? ಸಣ್ಣ ನಿಮ್ಮ ಇಂಪ್ರೂವ್ಮೆಂಟ್ಸು ನಿಮಗೆ ಒಳ್ಳೆ ಬೆನಿಫಿಟ್ಸ್. 1 ಮಾರ್ಕ್ಸು ನಿಮ್ಮ ಲೈಫ್ನೇ ಬದಲಾವಣೆ ಮಾಡುತ್ತೆ. ಅರ್ಥ ಆಗ್ತಿದೆಯಾ? SNL ಆಗಿರ್ಬೋದು, GSNL ಆಗಿರ್ಬೋದು. ಗೊತ್ತಾಗ್ತಿದೆ? ಪೇಪರ್ 1 ಪೇಪರ್ 2ನಲ್ಲಿ ಎರಡೂ ಆಗಿರ್ಬೋದು. ನಿಮ್ಮ ಒಂದೊಂದು ಮಾರ್ಕ್ಸು ಸಹ ಇದಾಗುತ್ತೆ. ನೀವು ಮುಂದೆ ಎಕ್ಸಾಮ್ಸ್ ಬರೆಯೋರು, ಈಗ ಆಲ್ರೆಡಿ PSI ಡಿಗ್ರಿ ಮುಗಿಸಿರೋರು ಮತ್ತು PUC ಡಿಗ್ರಿ ಓದ್ತೀರಿ, ನೆಕ್ಸ್ಟ್ ಡಿಗ್ರಿ ಮುಗಿಸಿ ಎಕ್ಸಾಮ್ ಬರೆಯೋರು ಇದನ್ನು ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಅವಾಗ ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಈಗ ನೋಡೋಣ, ನಾವು ಫಸ್ಟ್ ಪೇಪರಲ್ಲಿ ಎಸ್ಸೆ ಬಗ್ಗೆ ಇವತ್ತು ಫೋಕಸ್ ಮಾಡೋದು. ಗೊತ್ತಾಗ್ತಾ? ಎಸ್ಸೆ ರೈಟಿಂಗ್ ಪ್ರಿಪ್ರೇಷನ್ ಏನು, ಫುಲ್ ಕಂಪ್ಲೀಟ್ ಎಸ್ಸೆ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾನು ಈ ಒಂದು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಗೊತ್ತಾಗ್ತಿದೆಯಾ? ಕಂಪ್ಲೀಟ್ ಸ್ಟ್ರಾಟಜಿ ಫಾರ್ ಎಸ್ಸೆ ಓನ್ಲಿ. ಗೊತ್ತಾಗ್ತಿದೆಯಾ? ಎಸ್ಸೆ ಮಾಡ್ತಾ ಹೋಗೋಣ. ಫಸ್ಟ್ ಒನ್ನು, ಈ ಪರೀಕ್ಷೆಯಲ್ಲಿ ಪ್ರಬಂಧದ ಪತ್ರಿಕೆಯಲ್ಲಿ ಏನಕ್ಕೆ ಉದ್ದೇಶ ಕೇಳ್ತಾರೆ ಅಂತ ನಾವು ನಿನ್ನೆ ಹೇಳಿದ್ವಿ ಆಲ್ರೆಡಿ ಅಲ್ವಾ? ಏನಕ್ಕೆ ಕೇಳ್ತಾರೆ ಎಸ್ಸೆನ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಇಂಟ್ ಕೊಟ್ಟಿದ್ದೆ. ಸುಮ್ಮನೆ ಏನಕ್ಕೆ ಎಸ್ಸೆ ಬೇಕು, ಯಾಕೆ ಒಂದು ಕೇಸ್ ಫೈಲ್ನ ಯಾವ ರೀತಿ ಡೆವಲಪ್ ಮಾಡೋಕ್ಕೆ, ಅದೇ ರೀತಿ ಅದಲ್ಲದೆ ನೀನು ಕೆಲವೊಂದು ಸ್ಕಿಲ್ಸ್ನ ಚೆಕ್ ಮಾಡೋಕ್ಕೆ ಏನು ಮಾಡ್ತಾರೆ, ಎಸ್ಸೆನ ಕಿರಿದರೆ. ಏನಾದ್ರ ಮೇಲೆ ವಿಮರ್ಶಾತ್ಮಕ ಚಿಂತನೆಯನ್ನು ಮೌಲ್ಯಮಾಪನ ಮಾಡಲು. ನೀವು ಹೆಂಗೆ ಒಂದು ಕ್ರಿಟಿಸೈಸ್ ಮಾಡ್ತೀರಾ ಒಂದು ವಿಷಯನ, ಬರೀ ಪಾಸಿಟಿವ್ ಹೇಳ್ತೀರಾ, ಇಲ್ಲ ನೆಗೆಟಿವ್ ಹೇಳ್ತೀರಾ, ಇಲ್ಲ ಬ್ಯಾಲೆನ್ಸ್ ಮಾಡ್ತೀರಾ? ಒಂದು ವಿಷಯ ಕೊಟ್ಟಾಗ, ಜಾಗತಿಕ ತಾಪಮಾನ ಕೊಟ್ಟಾಗ ಅದು ಎಫೆಕ್ಟ್ಸ್ ಹೆಂಗಾಗುತ್ತೆ, ಅದರಿಂದ ಕರ್ನಾಟಕದ ಮೇಲೆ, ಭಾರತದ ಮೇಲೆ ಜಾಗತಿಕವಾಗಿ ಹೆಂಗೆ ಎಫೆಕ್ಟ್ಸ್ ಆಗುತ್ತೆ ಬರೀತೀರ ಅನ್ನೋದನ್ನ ಚೆಕ್ ಮಾಡೋಕ್ಕೆ ನಿಮ್ಮ ಅನಾಲಿಟಿಕಲ್ ವಿಮರ್ಶೆ ಮಾಡ್ತಾರೆ. ಗೊತ್ತಾಯ್ತಾ? ವಿಮರ್ಶೆ ಅಂದ್ರೆ ಗೊತ್ತಲ್ಲ, ಒಂದು ವಿಷಯನ ಚರ್ಚೆ ಮಾಡೋದು, ಪಾಸಿಟಿವ್ ನೆಗೆಟಿವ್ ಎಲ್ಲ ಚರ್ಚೆ ಮಾಡೋದು. ಅದನ್ನ ಹೆಂಗೆ, ಅಭ್ಯರ್ಥಿಯ ವಿಶ್ಲೇಷಣಾತ್ಮಕ ಮತ್ತು ವಿಮರ್ಶಾತ್ಮಕ ಚಿಂತನೆ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಪ್ರಬಂಧ ವಿಷಯದ ಒಂದು ಉದ್ದೇಶ. ಪ್ರಬಂಧವು ಒಂದು ವಿಷಯದ ಆಳವಾದ ತಿಳುವಳಿಕೆ ಮತ್ತು ಬಹುಮುಖಿ ದೃಷ್ಟಿಕೋನವನ್ನು ಬಿಡುತ್ತದೆ. ಅಂದ್ರೆ ನೀವು ಮಲ್ಟಿ ಡೈಮೆನ್ಷನಲ್ ಹೆಂಗೆ ಯೋಚನೆ ಮಾಡ್ತೀರಾ ಒಂದು ವಿಷಯನ. ನೀವೇನಾಗುತ್ತೆ, ಕಂಪ್ಲೇಂಟ್ ಕೊಡೋಕೆ ಬಂದಾಗ ಬರೀ 2 ಕಥೆನೂ ಕೇಳಬೇಕಾಗತ್ತೆ. ಇದೆ ಅವ್ನು ನಾನು ಮಾಡಿದ್ರೆ ಸರಿ ಅಂತ ಹೇಳ್ತಾನೆ, ಇವನು ಮಾಡಿದ್ರೆ ಸರಿ ಅಂತ ಹೇಳ್ತಿರ್ತಾನೆ. ನೀವು ಡಿಸಿಷನ್ ತಗೋಬೇಕಾದ್ರೆ ಇಬ್ಬರದು ಕೇಳಿ ವಿಶ್ಲೇಷಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡಿ ಡಿಸಿಷನ್ಗೆ ಬರಬೇಕಾಗುತ್ತೆ ಅಲ್ವಾ? ಅವಾಗ ಈ ಥರ ನೀವು ಒಂದು ವಿಚಾರನ ಇಲ್ಲೇ ಅದನ್ನ ಅನಾಲಿಟಿಕಲ್ ಸ್ಕಿಲ್ಸ್ ಬೆಳೆಸ್ಕೊಂಡಿದ್ರೆ ನಿಮ್ಗಲ್ಲಿ ಈಸಿ ಆಗುತ್ತೆ, ಯಾರು ಸರಿ ಯಾರು ತಪ್ಪು ಅಂತ ವಿಶ್ಲೇಷಣೆ ಮಾಡೋಕ್ಕೆ. ಆ ಸ್ಕಿಲ್ ಮಾತ್ರ ಇದೇ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಕ್ಕೆ ಪ್ರಬಂಧ ಬರೆಯೋದು. ಗೊತ್ತಾಗ್ತಿದೆಯಾ? ಯಾವುದೇ ಒಂದು ವಿಚಾರ ಕೊಟ್ಟರು ಅಷ್ಟೇ, ಒಂದು ಪ್ರಬಂಧ ಕೊಟ್ಟಿದ್ದಾರೆ ಅದನ್ನ 2 ಕಡೆಯಿಂದ ವಿಶ್ಲೇಷಣೆ ಮಾಡಬೇಕು, ಪಾಸಿಟಿವ್ ನೆಗೆಟಿವ್ ಮತ್ತು ಮಲ್ಟಿ ಡೈಮೆನ್ಷನಲ್ಲಿ ಯಾವ್ಯಾವ ಆ್ಯಂಗಲಿಂದ ಅದು ಎಫೆಕ್ಟ್ ಆಗುತ್ತೆ, ಯಾವ ಆ್ಯಂಗಲಿಂದ ಅದಕ್ಕೆ ಉಪಯೋಗ ಇದೆ ಅನ್ನೋದನ್ನ ಏನು ಮಾಡಬೇಕು, ನೀವು ಥಿಂಕ್ ಮಾಡಬೇಕು ಮತ್ತು ಅದ್ರ ಬೆಲೆ ಬರೀಬೇಕು. ಬರೀ ಒಂದು ಥರನೇ ಬರ್ಕೊಂಡು ಹೋಗ್ಬಾರ್ದು, ಮಲ್ಟಿ ಡೈಮೆನ್ಷನ್ ಟಚ್ ಕೊಡಬೇಕು ಎಸ್ಸೆಗೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅಭಿವ್ಯಕ್ತಿ ಸಾಮರ್ಥ್ಯ ಅಂದ್ರೆ ಎಕ್ಸ್ಪ್ರೆಷನ್ ಹೆಂಗ್ ಮಾಡ್ತಾನೆ, ಒಂದು ವಿಷಯನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅವನು. ಗೊತ್ತಾಗ್ತಿದೆಯಾ? ಅಭ್ಯರ್ಥಿಯ ಲಿಖಿತ ಸಂವಹನ. ಈಗ ನೀವು ಮಾತಾಡೋದು ಕಮ್ಯುನಿಕೇಶನ್ ಮಾತಾಡೋದ್ರಿಂದ ಗೊತ್ತಾಗುತ್ತೆ. ನಿಮ್ಮ ಬರವಣಿಗೆಯಿಂದ ನಿಮ್ಮ ಸಂವಹನ ಹೆಂಗ್ ಮಾಡ್ತೀಯಾ, ಒಬ್ಬರಿಗೆ ಕಮ್ಯುನಿಕೇಟ್ ಮಾಡಬೇಕು, ನೀವು ಪೇಪರ್ ಕಮ್ಯುನಿಕೇಟ್ ಮಾಡಬೇಕು, ಯಾರಿಗ ಹೈಯರ್ ಆಫೀಸರ್ಸ್ಗೋ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗೋ ಲೆಟರ್ ಬರೀಬೇಕು. ನಿಮ್ಮ ಕಮ್ಯುನಿಕೇಶನ್ ಯಾವ ರೀತಿ ಮಾಡ್ತೀರಾ, ಅಫಿಷಿಯಲ್ ಲೆಟರ್ ಹೆಂಗೆ ಬರೀತೀರಾ ಅನ್ನೋದು ಸಹ ಇಲ್ಲಿ ಚೆಕ್ ಆಗುತ್ತೆ. ಅರ್ಥ ಆಗ್ತಿದೆ? ಅದಕ್ಕೋಸ್ಕರ ನಿಮ್ಮ ಲಿಖಿತ ಸಂವಹನ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡ್ಬೋದು ಮತ್ತು ಸ್ಪಷ್ಟ, ಸಂಘಟಿತ, ತರ್ಕಬದ್ಧವಾಗಿ ನಿಮ್ಮ ಆಲೋಚನೆಗಳನ್ನ ಏನು ಮಾಡೋದು, ಪ್ರಸ್ತುತಪಡಿಸುವ ಕೌಶಲ್ಯವನ್ನು ಪರೀಕ್ಷಿಸಿದೆ. ಒಂದು ವಿಷಯನ ಕೊಟ್ಟರೆ ಹೆಂಗೆ ಹಂತವಾಗಿ ತಗೊಂಡ್ಬಂದಿದ್ದಾನೆ ಅವನು, ಹೆಂಗೆ ವಿಷಯಗಳನ್ನ ಪೋಣಿಸ್ಕೊಂಡು ಬಂದಿದೆ, ಜೋಡಿಸ್ಕೊಂಡು ಬಂದಿದೆ. ಪ್ರಬಂಧದಲ್ಲಿ ಜೋಡಿಸೋದು ಅಂತ ಅರ್ಥ, ಪ್ರಬಂಧ ಅಂತ. ಗೊತ್ತಾಯ್ತಾ? ವಸ್ತುಗಳನ್ನ ಜೋಡಿಸ್ಕೊಂಡು ಬರಬೇಕು, ಹಂತವಾಗಿ ಜೋಡಿಸ್ಕೊಂಡು ಬರಬೇಕು. ನೀವು ಲಾಸ್ಟಿಗೆ ನಡೆದಿರೋ ವಿಷಯನ ಫಸ್ಟಿಗೆ ಹಾಕಂಗಿಲ್ಲ, ಫಸ್ಟಿಗೆ ನಡೆದಿರೋ ವಿಷಯ ಲಾಸ್ಟ್ಗೆ ಹಾಕಂಗಿಲ್ಲ. ಅರ್ಥ ಆಗ್ತಿದೆಯಾ? ಅವ್ನಿಗೆ ಓದ್ಬೇಕಾದ್ರೆ ಕ್ಲಾರಿಟಿ ಸಿಗ್ತಾ ಇರಬೇಕು, ಏನು ಹೇಳ್ತಾ ಇದ್ದಾನೆ ಅವನು. ಗೊತ್ತಾಗ್ತಿದೆಯಾ? ಏನು ಹೇಳ್ತಾ ಇದ್ದಾನೆ ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಗ್ಬೇಕು. ಅದು ಹಂತವಾಗಿ ನಡೀತಾ ಹೋಗ್ಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ
ನಿಮ್ಮ ಕೌಶಲ್ಯವನ್ನು ಯಾವುದು ನಿಮ್ಮ ಆಲೋಚನೆಗಳು ಏನು ನಿಮ್ಮ ತಲೆಯಲ್ಲಿ ಬರುತ್ತೆ ಅದನ್ನು ಯಾವ ರೀತಿ ಜೋಡಿಸ್ಕೊಂಡು ಬಂದಿದ್ದಾನೆ ಅನ್ನೋದನ್ನ ಪರೀಕ್ಷೆ ಮಾಡುತ್ತೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಮತ್ತು ಜಾಗೃತಿ. ಇವನಿಗೆ ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ನಾಲೆಡ್ಜ್ ಇದೆ, ನೀವು ಯೂಸ್ ಮಾಡ್ತಿರಲ್ಲ ಫ್ಯಾಕ್ಟ್ಸ್ ಅಥವಾ ಡಾಟಾ ಏನು ಯೂಸ್ ಮಾಡ್ತಿರಲ್ಲ ಎಸ್ಸೆ ಬರಿಬೇಕಾದ್ರೆ, ನಿಮ್ಮ ಕರೆಂಟ್ ಅಫೇರ್ಸ್ ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದನ್ನ ಚೆಕ್ ಮಾಡೋಕ್ಕೋಸ್ಕರನೂ ಸಹ ಇಲ್ಲಿ ನೀವು ಅದನ್ನು ಪ್ರಬಂಧ ಕೊಟ್ಟಿದ್ದೀರಿ. ಸಮಕಾಲೀನ ವಿಷಯಗಳು, ಪ್ರೆಸೆಂಟ್ ಏನು ಇಶ್ಯೂ ನಡೀತಾ ಇದೆ, ಮತ್ತು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ನೋಡಿ ಇಷ್ಟು ಡೈಮೆನ್ಷನ್ ಕವರ್ ಮಾಡಿದ್ದಾನ. ಸಾಂಸ್ಕೃತಿಕ, ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಅಭ್ಯರ್ಥಿಯ ತಿಳುವಳಿಕೆ ಎಷ್ಟು ತಿಳ್ಕೊಂಡಿದ್ದಾನೆ. ಬರೀ ನೀವು ಒಂದು ಆಂಗಲ್ ಅಲ್ಲಿ ಬರ್ದ್ರಿ, ಅಕಸ್ಮಾತ್ ಯಾವುದೋ ಸಾಮಾಜಿಕವಾಗಿ ಬರ್ದ್ರಿ, ಆರ್ಥಿಕವಾಗಿ ಬರ್ದ್ರಿ, ಇನ್ನೆರಡು ಬಿಟ್ರಿ, ಗೊತ್ತಾಗ್ತಿದ್ಯಾ? ಹಾಗಾಗಿ ಅದನ್ನು ಕಂಪ್ಲೀಟ್ ಆಗಿ ಎಲ್ಲಾ ಡೈಮೆನ್ಷನ್ ಕವರ್ ಮಾಡಿದ್ದಾನೆ ನನ್ನ ಅಭ್ಯರ್ಥಿ ತಿಳುವಳಿಕೆ ಆ ಒಂದು ಕ್ಷೇತ್ರಗಳಲ್ಲಿ, ಲೈಕ್ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವ ರೀತಿ ಇದೆ ಅನ್ನೋದ ಪರೀಕ್ಷೆ ಮಾಡೋದು ಸಹ ಒಂದು ಪ್ರಬಂಧದ ಉದ್ದೇಶ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ವೈಯಕ್ತಿಕ ಗುಣಗಳ ತಿಳುವಳಿಕೆ. ಈಗ ಒಬ್ಬ ಇದು ಮಾಡ್ತಾನಲ್ಲ ಪ್ರಬಂಧ ಬರೆದಾಗ ನಿಮ್ಮ ಕ್ಯಾರೆಕ್ಟರ್ಸ್, ಅದು ನಿಮ್ಮ ಒಂದು ಇದು ಗೊತ್ತಾಗುತ್ತೆ, ಏನು ನಿಮ್ಮ ಪರ್ಸನಾಲಿಟಿ ಯಾವ ರೀತಿ ಇದೆ, ಏನು ಬರೆದಿದ್ದೇನೆ ಅಂತ ಅಂದ್ಬಿಟ್ಟು. ವೈಯಕ್ತಿಕ ಗುಣಗಳ ತಿಳುವಳಿಕೆ ಪ್ರಬಂಧದ ಮೂಲಕ ಅಭ್ಯರ್ಥಿಯ ದೃಷ್ಟಿಕೋನ, ನೀವು ಯಾವ ರೀತಿ ಇದೆಯಾ, ಗೌರ್ಮೆಂಟ್ ಬಗ್ಗೆ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಇಲ್ಲ ಬರೀ ಕಾಂಗ್ರೆಸ್ ಗೌರ್ಮೆಂಟ್ ಬಗ್ಗೆ ಬರ್ದಿದೆಯಾ, ಇಲ್ಲ ಗೌರ್ಮೆಂಟ್ ಫಾರ್ ಬರ್ದಿದೆಯಾ, ಎಗನೆಸ್ಟ್ ಬರ್ದಿದೆಯಾ, ಇಲ್ಲ ಯಾವ್ದಾದ್ರು ಒಂದು ಧರ್ಮದ ಪರವಾಗಿದೆಯಾ, ಇಲ್ಲ ಯಾವ್ದಾದ್ರು ಒಂದು ಜಾತಿ ಪರವಾಗಿದೆಯಾ, ಅಥವಾ ನೀನು ಬರೀ ವುಮೆನ್ಸ್ ಇದು ಕೊಟ್ಟಾಗ ಯೂಶಲಿ ಏನು ಮಾಡ್ತಾರೆ, ವುಮೆನ್ಸ್ನ ಇದನ್ನೇ ಮಾಡ್ತಾರೆ, ಬಟ್ ಅದು ಬ್ಯಾಲೆನ್ಸ್ ಆಗಿ ಬರೀಬೇಕು. ಕೆಲವು ಬರೀ ಅದನ್ನ ನೆಗೆಟಿವ್ ಆಗೇ ಬರೀತಾರೆ, ಅದು ಮಾಡಬಾರ್ದು. ಗೊತ್ತಾಗ್ತಿದೆ? ಅಭ್ಯರ್ಥಿಯ ದೃಷ್ಟಿಕೋನ ಯಾವ ರೀತಿ ಇದೆ ಅನ್ನೋ ಆ ದೃಷ್ಟಿಕೋನ ಯಾವ ರೀತಿ ಇದೆ, ಮತ್ತು ಮೌಲ್ಯಗಳು, ಅವನು ಯಾವ ರೀತಿ ವ್ಯಾಲ್ಯೂಸ್ನ ಹೊಂದಿದ್ದಾನೆ, ಮತ್ತು ತಾರ್ಕಿಕತೆ ಅವನು ಯಾವ ರೀತಿ ಥಿಂಕ್ ಮಾಡ್ತಾನೆ, ಲಾಜಿಕಲ್ ಯಾವ ರೀತಿ ಕೊಡ್ತಾನೆ ಅನ್ನೋದನ್ನ ಏನ್ ಮಾಡುತ್ತೆ ಅರ್ಥ ಮಾಡ್ಕೊಳ್ಳು. ಇದು ಆಡಳಿತಾತ್ಮಕ ಕೆಲಸಕ್ಕೆ ಅಗತ್ಯವಾಗಿದೆ. ಯಾಕೆಂದ್ರೆ ನೀನ್ ಬಂದಾಗ ಸ್ಟೀರಿಯೋಟೈಪ್ ಆಗ್ಬಿಡ್ತೀಯಾ, ಗೊತ್ತಾಗ್ತಿದೆ? ನೀನೇನೋ ಮಾಡೋ ಕೆಲಸಗಳು ನೀನ್ ಪದದಲ್ಲಿ ಗೊತ್ತಾಗೋಗ್ಬಿಡುತ್ತೆ ನೀನು ಯಾವ ಪರವಾಗಿದೆಯಾ ಅಂತ ಅಂದ್ಬಿಟ್ಟು. ಒಂದಷ್ಟು ವಿಷಯ ಕೊಟ್ಬಿಟ್ಟು ಒಂದಷ್ಟು 4-5 ಟಾಪಿಕ್ ಕೊಟ್ಬಿಟ್ಟು ನೀನು ಬರೀ ಕೊಟ್ಬಿಟ್ರೆ ನೀನು ಯಾವ್ದ್ರ ಪರವಾಗಿದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಯಾಕೆಂದ್ರೆ ನೀನು ಪತ್ರಿಕೆನಲ್ಲಿ ಅಥವಾ ನ್ಯೂಸ್ಗಳಲ್ಲಿ ಅದೇ ವಿಚಾರಗಳು ನೋಡ್ತಿರ್ತೀಯ. ಈಗ ಹೆಂಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಚಾರ ನೋಡ್ತಾ ಇದ್ರೆ ಅದೇ ರಿಪೀಟ್ ಆಗ್ತಾ ಇರುತ್ತಲ್ವಾ, ಅದೇ ತರ ನಿಮ್ಮ ಮನಸ್ಸಲ್ಲೂ ಅಷ್ಟೇ. ನೀವು ಏನೇ ಒಂದು ವಿಚಾರಕ್ಕೆ ಇದಾಗಿದ್ರಿ, ಅಕಸ್ಮಾತ್ ನೀವು ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರ್ತೀಯ ಅಂದ್ಕೋ, ಬರೀ ನೀನು ಅದಕ್ಕೆ ನಿಮ್ ಜಾತಿಗೆ ಬಂದಾಗ ಮಾತ್ರ ಅದು ಫೋಕಸ್ ಆಗಿರ್ತೀಯ. ಅಥವಾ ನೀವು ಯಾವುದೋ ಒಂದು ಧರ್ಮದ್ದು ಒಂದು ಸ್ಟೀರಿಯೋಟೈಪ್ ಆಗಿರ್ತೀಯ ಅನ್ಕ, ನಿಮ್ಮ ಧರ್ಮದ ಏನಾದ್ರು ವಿಚಾರ ಬಂದಾಗ ಮಾತ್ರ ಫೋಕಸ್ ಆಗಿರ್ತೀಯ, ಮತ್ತೆ ಅದ್ರ ಮೇಲೆ ತಿಳ್ಕೊಳಕ್ ಟ್ರೈ ಮಾಡ್ತಿರ್ತೀಯ. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರೋ ಹುಡುಗರು ನ್ಯೂಟ್ರಲ್ ಆಗಿರ್ಬೇಕು. ಯಾವುದೇ ಜಾತಿ ಧರ್ಮ ಆಗಿರ್ಬೋದು, ಮತ್ತೆ ಯಾವುದೇ ಪಂಗಡ ಆಗಿರ್ಬೋದು, ಯಾವುದೇ ಸ್ಟೀರಿಯೋಟೈಪ್ ಆಗಬಾರ್ದು. ಸ್ಟೀರಿಯೋಟೈಪ್ ಅಂದ್ರೆ ಒಂದು ಪರವಾಗಿ ನಿಂತ್ಕೋಬಾರ್ದು, ಎಲ್ಲರನ್ನೂ ಈಕ್ವಲ್ ಆಗಿ ಸಮನಾಗಿ ನೋಡಬೇಕು. ಅರ್ಥ ಆಗ್ತಿದೆಯಾ? ಆ ತರ ನಿಮ್ಮ ಮೈಂಡ್ ಸೆಟ್ ಇರಬೇಕು. ಆ ಮೈಂಡ್ ಸೆಟ್ ಯಾವತ್ತೂ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ನಿಮ್ಗೇನು ಮಾಡೋಕ್ಕಾಗಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ನೀವು ಏನಾದರೂ ಎಸ್ಸೆ ಬರೀಬೇಕಾದ್ರೆ, ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ, KS ಮೈನ್ಸ್ ಪ್ರಿಲಿಮ್ಸ್ ಏನೋ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ನೀವು ಯಾರು ಪರವಾಗಿದ್ದೀರಾ ಅಂತ ಅಂದ್ಬಿಟ್ಟು. ಅರ್ಥ ಆಗ್ತಿದೆಯಾ? ಅದನ್ನ ನಾ ಹೇಳಿದ್ರಲ್ಲ ಅವ್ರು ಏನೋ ಕೇಳಿದ್ರು, ಹೆಂಗ್ ಗೊತ್ತಾಗುತ್ತೆ ಸರ್ ಕಾಪಿ ಮಾಡಿದಾರ ಬರೆದ್ರ? ನೀವು ಒಂದು 10-15 ಪೇಜ್ ಬರೆದ್ರೆ ಗೊತ್ತಾಗೋಗ್ಬಿಡುತ್ತೆ ಕಾಪಿ ಮಾಡಿದ್ರೆ ನೀವು ಯಾರು ಪರವಾಗಿದ್ದೀರಾ, ಯಾರು ಎಗನೆಸ್ಟ್ ಆಗಿದ್ದೀರಾ. ನೀವು BJP ಅಬ್ಸರ್ವ್ ಮಾಡ್ಬಿಡ್ಬೋದು. ಆ ಒಂದು ಎಲ್ಲೋ ಒಂದು ಎಳೆ ಗೊತ್ತಾದ, ಬಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ಅದಕ್ಕೆ ಜೋತ್ ಬೀಳಬಾರ್ದು. ಅರ್ಥ ಆಗ್ತಿದೆಯಾ? ನಿಮ್ದು ಯಾವತ್ತೂ ನ್ಯೂಟ್ರಲ್ ಆಗಿರ್ಬೇಕು, ಎಲ್ಲ ವಿಚಾರವೂ ಸಮಾನ. ಗೊತ್ತಾಗ್ತಿದೆಯಾ? ಈಗ ಕೆಲವರು ಎಕ್ಸಾಂಪಲ್ ಒಂದು ಹೇಳ್ತೀನಿ. ಈಗ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಕೆಲವರು ಒಂದು ಇರ್ತಾರೆ, ವುಮೆನ್ಸ್ ಏನಾದ್ರು ಈ ಫಾರ್ವರ್ಡ್ ಆಗಿ ಪಬ್ಬು ಬಾರು ಹೋಗೋದು ಅಥವಾ ಫಾಶ್ ಆಗಿ ಡ್ರೆಸ್ಗಳು ಹಾಕೋದು ಕೆಲವರು ಎಗನೆಸ್ಟ್ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಅವರು ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲ, ಅದು ಇದು ಅದು ಅಂತ ಹೇಳ್ತಾರೆ. ಅಲ್ಲಿಗೆ ಅರ್ಥ ಆಗ್ಬಿಡುತ್ತೆ, ನೀನು ಬರೀ ಓನ್ಲಿ ನೀನು ಹಿಂದೂ ಇದನ್ನ ಮಾತ್ರ ಪ್ರೊಜೆಕ್ಟ್ ಮಾಡ್ತಿದೀಯಾ, ಅದು ಗೊತ್ತಾಗೋಗ್ಬಿಡುತ್ತೆ. ಗೊತ್ತೈತೆ? ಅದು ಬಟ್ಟೆ ಆಗಿರ್ಬೋದು, ಅವರ ಒಂದು ಶೈಲಿ ಇರ್ಬೋದು, ಅವ್ರ ವೈಯಕ್ತಿಕ. ಅದು ಡೆಮೊಕ್ರೆಟಿಕ್ ಕಂಟ್ರಿ ನಾವು ಇದೀವಿ, ಇಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಮಾಡೋಕ್ಕೂ ಅವಕಾಶ ಇದೆ. ಆದ್ರೆ ಕಾನೂನಿನ ಕಟ್ಟಳೆ ಒಳಗೆ ಇರಬೇಕಾಗುತ್ತೆ ಅಷ್ಟೇನೆ. ಹಂಗನ್ಬಿಟ್ಟು ನೀವು ಅದನ್ನ ವಿರೋಧ ಮಾಡ್ತಾರಲ್ಲ, ಅದು ಏನಾಗುತ್ತೆ, ನಿಮ್ಮ ಆಟಿಟ್ಯೂಡ್ ತೋರಿಸುತ್ತೆ. ನೀವು ಏನ್ರು ಪರವಾಗಿದ್ದೀರಿ ಅಂತ ತೋರ್ಸಕ್ ಹೋಗ್ಬಿಡುತ್ತೆ. ಅರ್ಥ ಆಗ್ತಿದ್ದೀರಾ? ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ನೀವು ಈ ಏನಾದ್ರು ಲೈಕ್ ಈ ಹಿಂದೂ ಧರ್ಮದ್ದು ಅಥವಾ ಮುಸ್ಲಿಂ ಧರ್ಮದ್ದು ಅಥವಾ ಕ್ರಿಶ್ಚಿಯನ್ ಧರ್ಮದ್ದು ನೀವು ನೋಡ್ತಾ ಇದ್ರೆ ನಿಮ್ಗೆ ಅದೇ ಫೀಡ್ಸ್ ಬರ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಅವಾಗ ನಿಮ್ಗೆ ನೀವು ಅದಕ್ಕೆ ಅದು ನೋಡಿ ಅದೇ ನಿಮ್ಗೆ ತಲೆಯಲ್ಲಿ ಕೂತಿರುತ್ತೆ. ಅದಕ್ಕೆ ನ್ಯೂಟ್ರಲ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ಯಾವುದಕ್ಕೂ ಇದು ಸ್ಟಿಕನ್ ಆಗಬಾರ್ದು. ಅರ್ಥ ಆಗ್ತಿದೆಯಾ? ಆ ಥರ ಹೇಳ್ಬೇಕು. ಹಾಗಾಗಿ ನಿಮ್ಮ ಮೌಲ್ಯಗಳು, ನಿಮ್ಮ ತಾರ್ಕಿಕ ಚಿಂತನೆಯ ಯಾವ್ದು ಥಿಂಕ್ ಮಾಡೋಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಗುಣಗಳ, ನಿಮ್ಮ ವೈಯಕ್ತಿಕ ಪರ್ಸನಾಲಿಟಿನ ಚೆಕ್ ಮಾಡದೆ ಇದು ಗೊತ್ತು. ನೆಕ್ಸ್ಟ್ ನಿರ್ಣಯ ತೆಗೆದುಕೊಳ್ಳುವಿಕೆ. ಒಂದು ಈಗ ಕನ್ಕ್ಲೂಷನ್ ಕೊಡ್ಬೇಕಾದ್ರೆ ನೀನು ಹೆಂಗೆ ಅದನ್ನ ಡಿಸಿಷನ್ ಕೊಡ್ತೀಯಾ, ಗೊತ್ತಾಗ್ತಿದೆಯಾ? ಇದನ್ನೆಲ್ಲ ಡಿಸಿಷನ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತಿಳ್ಕೊಳಕ್ಕೆ ಸಂಕೀರ್ಣ ವಿಷಯಗಳ ಬಗ್ಗೆ ಸಮತೋಲಿತ ದೃಷ್ಟಿಕೋನ, ಬ್ಯಾಲೆನ್ಸ್ಡ್ ಏನ್ ಮಾಡಬೇಕು, ಒಂದು ಅಪ್ರೋಚ್ ಇರಬೇಕು. ಗೊತ್ತಾಗ್ತಿದೆಯಾ? ಅಭಿವ್ಯಕ್ತಿಗೊಳಿಸುವ ಮೂಲಕ ಅಭ್ಯರ್ಥಿಯ ನಿರ್ಣಯ ಶಕ್ತಿಯನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಯಾವ್ದ್ರಿಂದ? ನಿಮ್ಮ ಎಸ್ಸೆ ಮುಖಾಂತರ. ಹೌದು. ಆಮೇಲೆ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಸಮಯ ನಿರ್ವಹಣೆ. ಯಾವ ರೀತಿ
ಎಸ್ಸೆನ ಕರೆಕ್ಟ್ ಟೈಮಲ್ಲಿ ಮುಗಿಸಿದಿನ ಗೊತ್ತಾಗೋಗ್ಬಿಡುತ್ತೆ. ಲಾಸ್ಟ್ ನೀವು ಏನಾರ ಅಯ್ಯೋ ಟೈಮ್ ಇಲ್ಲ ಅಂತ ನೀವು ಫಾಸ್ಟ್ ಸ್ಪೀಡಾಗಿ ಬರೆದ್ರೆ ಅದು ನಿಮ್ಮ ಎಸ್ಸೆನಲ್ಲಿ ರಿಫ್ಲೆಕ್ಟ್. ಯಾಕೆಂದರೆ ಸ್ಟಾರ್ಟಿಂಗ್ ಚಂದ ಬರೆದಿರ್ತಾರೆ, ಅರ್ಥ ಆಗ್ತಿದೆಯಾ? ಇಂಟ್ರೊಡಕ್ಷನ್ ಸಕ್ಕತ್ತಾಗೆಲ್ಲ ಬರೆದಿರ್ತಾರೆ, ಬಟ್ ಕನ್ಕ್ಲೂಷನ್ ಬಂದಾಗ ಸ್ಪೀಡ್ ಹೋಗ್ಬಿಟ್ಟಿರುತ್ತೆ. ಬಟ್ ಹಂಗಾಗಬಾರ್ದು. ನಿಮ್ಮ ಫಸ್ಟ್ ಲೈನ್ ಹೆಂಗಿರುತ್ತೋ ನಿಮ್ಮ ಲಾಸ್ಟ್ ಲೈನು ಅದೇ ಟೋನ್ ಇರಬೇಕು, ಅದೇ ಹ್ಯಾಂಡ್ ರೈಟಿಂಗಲ್ಲಿ ಇರಬೇಕು, ಅದೇ ಮ್ಯಾಚ್ ಆಗಿರಬೇಕು. ಗೊತ್ತಾಗೋಗ್ಬಿಡುತ್ತೆ. ನೀವು ಸ್ಪೀಡಾಗಿ ಬರ್ದಾಗ ಲಾಸ್ಟ್ ಬರ್ದಾಗ ಗೀಚ್ ಹಾಕಿ ಹೋದಾಗ ನಿಮ್ಮ ಸ್ಪೀಡು ಹಾಗೆಂದ್ರೆ ನಿಂಗೆ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು. 35 ಮಿನಿಟ್ಸಲ್ಲಿ ನೀವೆಲ್ಲ ಮುಗಿಸ್ಬಿಡ್ಬೇಕು. ಅರ್ಥ ಆಗ್ತಿದೆಯಾ? ಈ ಥರ ಅಪ್ರೋಚ್ ಇಟ್ಕೊಂಡ್ರೆ ಅದಕ್ಕೆ ಪ್ರಾಕ್ಟೀಸ್ ಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ನೀವು ಎಕ್ಸಾಮ್ಸ್ಗಳಲ್ಲಿ ಅಷ್ಟು ಸ್ಪೀಡಾಗಿ ಬರೆಯೋಕ್ಕಾಗೋದು. ನೀವು ಅಲ್ಲೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಹೈಲಿ ಇಂಪಾಸಿಬಲ್. ನೀವು ಮಿಸ್ ಆಗೋದು ತುಂಬ ಏನೋ ಓದಿಲ್ದಲ್ಲ, ಸಣ್ಣ ಸಣ್ಣ ವಿಚಾರಗಳಿಂದ ನೀವು ಎಕ್ಸಾಮ್ಸ್ನ ಕಳ್ಕೊತೀರಾ. ಈ ಸಣ್ಣ ವಿಚಾರಗಳನ್ನ ಅಬ್ಸರ್ವ್ ಮಾಡಿರೋದೇ ಇಲ್ಲ ನೀವು. ಪೇಪರ್ 1 ಅಷ್ಟೇ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀರಾ. ಅದಕ್ಕೆ ನೀವು ಎಷ್ಟು ಮೌಲ್ಯ ಕೊಡಬೇಕು ಅಂದಾಗ ಅದರಲ್ಲಿ ಬರೋ ಒಂದೊಂದು ಟೈಮ್ ಮ್ಯಾನೇಜ್ಮೆಂಟು ಸಹ ತುಂಬ ಇಂಪಾರ್ಟೆಂಟ್. ಸಣ್ಣ ನೀವು ಬರೆಯೋ ಕೋಟ್ಸು ಸಹ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲ್ಲರಿಗಿನ ಡಿಫ್ರೆಂಟಾಗಿ ಕೋಟ್ಸ್ ಬರೀಬೇಕು, ಎಲ್ಲರಿಗಿನ ಡಿಫ್ರೆಂಟಾಗಿ ಅಪ್ರೋಚ್ ಮಾಡಿರ್ಬೇಕು, ಡಿಫ್ರೆಂಟಾಗಿ ಡಾಟಾ ಕೊಟ್ಟಿರಬೇಕು. ಅರ್ಥ ಆಗ್ತಿದೆಯಾ? ಆ ರೀತಿ ಇದ್ದರೆ ಮಾತ್ರ ನಿಮಗೆ ನೋಡಿ 1.5 ಅಥವಾ 1.5 ಗಂಟೆಗಳಲ್ಲಿ ಒಂದು ಪ್ರಬಂಧವನ್ನು ಅಥವಾ 600 ಶಬ್ದಗಳು ಬರೀಬೇಕಾಗಿರೋದು ಸಾಮಾನ್ಯ ಪರಿಣಾಮಕಾರಿಯಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ. ಅಂದರೆ ಟ್ರಾನ್ಸ್ಲೇಷನ್ ಎಲ್ಲ ಸೇರಿ, ಗೊತ್ತಾಯ್ತಾ? ಆ ಒಂದು 90 ಮಿನಿಟ್ಸಲ್ಲಿ ಇವನು 3 ಸೆಗ್ಮೆಂಟು ಕವರ್ ಮಾಡಿದಾನ ನೀಟಾಗಿ. ಅರ್ಥ ಆಗ್ತಿದೆಯಾ? ಅದು ಸಹ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಯಾಕೆ ಪೇಪರ್ 1 ಇದೆಲ್ಲ ನಿಮ್ಗೆ ಇಟ್ಟಿದ್ದಾರೆ ಅಂತ ಅರ್ಥ ಆಗ್ತಿದೆಯಾ? ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಗೊತ್ತಾಗ್ತಿದೆಯಲ್ವಾ? ಓಕೆ, ಹೋಗೋಣ ನೆಕ್ಸ್ಟು. ಈಗ ಪ್ರಬಂಧ ನೀವು ಸ್ಟಾರ್ಟ್ ಮಾಡಬೇಕು ಅಲ್ವಾ? ಪ್ರಬಂಧ ಬರಿಬೇಕು. ಯಾವಾಗ ಬರಿಬೇಕು? ಪ್ರಬಂಧ ಯಾವಾಗ ಸ್ಟಾರ್ಟ್ ಮಾಡಬೇಕು? ಹಾಂ ಹೇಳ್ರಿ, ಮಾತಾಡ್ರಿ. ಹಾಂ, ಕಂಟೆಂಟ್ ಓದಾದ್ಮೇಲೆ. ಆಮೇಲೆ ಹಾಂ ಹೇಳಿ, ಮಾತಾಡ್ರಪ್ಪ. ಅದೇ ಒಂದು ಟಾಪಿಕ್ ಕೊಟ್ಟಾಗ ಅದನ್ನ ನಮಗೆ ಕರೆಕ್ಟಾಗಿ ಅನಲೈಸ್ ಆಗಿ ಮ್ಯಾಪ್ ಮಾಡ್ಕೊಂಡು ಕರೆಕ್ಟ್ ನಮ್ಗೆ ಹೊಂದಾಣಿಕೆ ಬರೆಯಕ್ಕೆ ಅನುಕೂಲ ಆಗುತ್ತೆ ಅಂತ ಫಸ್ಟ್ ಬರ್ಬೋದು. ಓಕೆ, ಆಮೇಲೆ ಯಾವಾಗ ಸ್ಟಾರ್ಟ್ ಮಾಡಬೇಕು? ಆಯ್ತು, ಎಸ್ಸೆ ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು? ಹಾಂ, ಇವಾಗಿನ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟು ಇಷ್ಟು ದಿನ ಮಾಡಿದ್ರಾ? ಹಾಂ, ಇವತ್ತಿಂದ ನಿನ್ನೆಯಿಂದ ಸ್ಟಾರ್ಟ್ ಆಗಬೇಕಿತ್ತು. ಗೊತ್ತಾಗ್ತಿದೆಯಾ? ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಗೊತ್ತಾಗ್ತಿದೆಯಾ? ಇನ್ನು ನೀವು ನೋಡೋ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ, ಹಿಂದ್ಗಡೆ ಒಂದೇನೋ ಒಂದು ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಹಾಕಿರ್ತೀರ ಅಂದ್ಕೊಳ್ಳಿ. ಅಲ್ಲೇನೋ ಒಂದು ಯಾವುದೋ ಒಂದು ಸ್ಕೀಮ್ ಬಗ್ಗೆನೋ ಯಾವುದೋ ಒಂದು ಕೋರ್ಟ್ ಬಗ್ಗೆನೋ ಏನೋ ಗೌರ್ಮೆಂಟ್ ಇದ್ರ ಬಗ್ಗೆ ನೀವು ಅದನ್ನು ಕ್ಯಾಚ್ ಮಾಡಬೇಕು. ಅರ್ಥ ಆಗ್ತದೆ? ಆ ಲೆವೆಲಿಗೆ ನಿಮ್ಮ ಪ್ರಿಪ್ರೇಷನ್ ಓಡ್ತಾ ಇರಬೇಕು ಯಾವಾಗ್ಲೂ. ಬರೀ ಪುಸ್ತಕ ಇಟ್ಕೊಂಡು ಬುಕ್ ಇಟ್ಕೊಂಡು ಪೇಪರ್ ಇಟ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಅನ್ನೋ ಸುಳ್ಳು. ಅರ್ಥ ಆಗ್ತಿದೆಯಾ? ಇನ್ಫಾರ್ಮೇಷನ್ ಹೆಂಗೆ ಕಲೆಕ್ಟ್ ಮಾಡಬೇಕು ಅಂದರೆ ಪ್ರತಿದಿನ ನೀವು ಎಲ್ಲಿ ಸುತ್ತಮುತ್ತ ಎಲ್ಲಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಆ ಸ್ಟೋರ್ ಆಗ್ತಾ ಇರ್ತದೆ, ನೋಡ್ತಾ ಅಬ್ಸರ್ವೇಷನ್ ಸ್ಕಿಲ್ ಇರಬೇಕು. ಅರ್ಥ ಆಗ್ತಿದೆಯಾ? ಆ ರೀತಿ ಮಾಡ್ತಾ ಬರಬೇಕು. ಈಗ ಪ್ರಬಂಧದ ಪಠ್ಯಕ್ರಮ ಈಗ ನೋಡಿ, ಪೂರ್ವ ಸಿದ್ಧತೆ ಆಗಬೇಕು ಅಂದರೆ ಈಗ ಏನೇನು ಪ್ರಬಂಧ ಬರೀಬೇಕು, ನಿಮ್ಗೆ ಏನೇನು ಬೇಕು ಅನ್ನೋದನ್ನ ನಿಮಗೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಇದು ನೋಡಿ, ಪ್ರಬಂಧ ರಚನೆ ಪೂರ್ವ ಸಿದ್ಧತೆಯಲ್ಲಿ ಪ್ರಬಂಧದ ಪಠ್ಯಕ್ರಮ. ಏನು ಸಿಲೆಬಸ್ ಇದೆಯಾ ಎಸ್ಸೆಗೆ? ಹಾಂ, ಇಲ್ಲ, ಸಿಲೆಬಸ್ ಇಲ್ವಾ? ಹಾಂ, ಇಲ್ವಾ? ಈಗ ಇದು PSI ಪೇಪರ್ 1 ಪ್ರಬಂಧ ಏನಂತ ಕೊಟ್ಟಿದ್ದಾರೆ ಮತ್ತೆ ಸಿಲೆಬಸ್ಸಲ್ಲಿ? ಸಿಲೆಬಸ್ ನೋಡಿದ್ದೀರಾ? PSI ಸಿಲೆಬಸ್ ನೋಡಿದ್ದೀರಾ? KA ಸಿಲೆಬಸ್ ನೋಡಿದ್ದೀರಾ? ಏನಂತ ಇರುತ್ತೆ? ಎಸ್ಸೆ ರೈಟಿಂಗ್ ಸಂಬಂಧಪಟ್ಟ ಏನು ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಪ್ರಬಂಧ ಸಿಲೆಬಸ್ಸೇ ಗೊತ್ತಿಲ್ಲ ನಿಮಗೆ. UPSC ಸಿಲೆಬಸ್ ನೋಡಿದ್ದೀರಾ? ಪ್ರಬಂಧ ಹೆಂಗೆ ಬರಿಬೇಕು ಅಂತ ಹೇಳಿದಿರಾ? ತಿಳ್ಕೋಬೇಕು. ಅದು ಪಠ್ಯಕ್ರಮ ಇದೆ, ಹೇಳ್ತೀನಿ ನಾನು ಹೆಂಗಿರ್ಬೇಕು ಅಂತ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಬಂಧದ ಪ್ರಾಮುಖ್ಯತೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಮತ್ತು ಅದು ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಯಾವ ರೀತಿಯ ಪ್ರಬಂಧಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ? ಯಾವ ಟೈಪ್ ಪ್ರಬಂಧ ಕೇಳ್ತಾರೆ? ಅವು ಟೈಪ್ಸ್ ಅಲ್ಲ. ಯಾವ ರೀತಿಯ ಪ್ರಬಂಧಗಳು? ಯಾವ ಡಿಸ್ಕ್ರಿಪ್ಟಿವ್ ಟೈಪು, ಅನಾಲಿಟಿಕಲ್ ಟೈಪು, ಫಿಲಾಸಫಿಕಲ್ ಎಸ್ಸೆ ಕೇಳ್ತಾರೋ? ಆಯ್ತು, ನೋಡೋಣ ಅದನ್ನೆಲ್ಲ. ಮತ್ತು ಪ್ರಬಂಧ ಪತ್ರಿಕೆ ಜಾರಿಗೆ ತರುವಲ್ಲಿ ಯಾಕೆ ಪ್ರಬಂಧಗಳನ್ನ ಇಡ್ತಾರೆ ಅನ್ನೋದಕ್ಕೆ ಒಂದು 1990ನಲ್ಲಿ ಈ ಸತೀಶ್ ಚಂದ್ರ ಸಮಿತಿ ಅಂತ ಬರುತ್ತೆ. ಅವ್ರು ಏನು ಹೇಳ್ತಾರೆ, ಯಾಕೆ ಪ್ರಬಂಧಗಳನ್ನ ಇಡಬೇಕು, ಪ್ರಬಂಧಗಳನ್ನ ಇಡೋದ್ರಿಂದ ಏನು ಮಕ್ಕಳಲ್ಲಿ ಸ್ಕಿಲ್ನ ಟೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆ ಸಮಿತಿ ಹೇಳುತ್ತೆ. ಈ ಅಂಶಗಳನ್ನ ನೋಡ್ತಾ ಹೋಗೋಣ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಈಗ ಪ್ರಬಂಧದ ಪಠ್ಯಕ್ರಮ ನೀವು UPSC ಸಿಲೆಬಸ್ ನೋಡಿದಾಗ ಏನಾಗುತ್ತೆ, ಒಂದು ಲೈನ್ ಕೊಟ್ಟಿರ್ತಾರೆ. ಏನಂತ? ಈ ಪತ್ರಿಕೆಗೆ UPSC, KPSC, PSI ಪಠ್ಯಕ್ರಮ ಯಾವುದೇ ನಿಗದಿತ ಪಠ್ಯಕ್ರಮವನ್ನು ನಿಗದಿಪಡಿಸಲಾಗಿಲ್ಲ. ಅಂದರೆ ಲೈಕ್ ಇದೇ ಟಾಪಿಕ್ ಮೇಲೆ ಕೇಳ್ತೀವಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ.
ಅರ್ಥ ಆಗ್ತಿದ್ಯಾ? ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೋಬೇಕು, ಯಾವ ಬೇಕು ಟಾಪಿಕ್ ಬೇಕಾದ್ರೂ ಕೇಳ್ಬಹುದು. ಅರ್ಥ ಆಯ್ತಾ? ಅಂಡರ್ಸ್ಟುಡಾ? ಪಠ್ಯಕ್ರಮದಲ್ಲಿ ಪ್ರಬಂಧ ಹೇಗಿರಬೇಕು ಅಂತ ತಿಳಿಸಿರ್ತಾರೆ ನೋಡಿ UPSC ಪಠ್ಯಕ್ರಮದಲ್ಲಿ. ಯಾಕೆ ನಾವು UPSC ಸುಮ್ಮನೆ ಸ್ಟ್ಯಾಂಡರ್ಡ್ ಅನ್ಕೊಂಡು ಅದನ್ನೇ ಎಲ್ಲ ಸ್ಟೇಟ್ PSCಗಳು ಮತ್ತು ಸಣ್ಣ ಪುಟ್ಟ ಎಕ್ಸಾಮ್ಸ್ ಬೋರ್ಡ್ಗಳು UPSCನ ಸ್ಟ್ಯಾಂಡರ್ಡ್ನ ಫಾಲೋ ಮಾಡ್ತಾರೆ. ಅಂದ್ರೆ ಅಟ್ಲೀಸ್ಟ್ ಅದ್ರ ಸಿಲೆಬಸ್ ಏನು UPSC ಏನು ಹೇಳ್ತಿದೆ, ಅಭ್ಯರ್ಥಿಗಳು ಪ್ರಬಂಧಗಳನ್ನು ಬಹುವಿಧ ವಿಷಯಗಳ ಮೇಲೆ ಬರೆಯಬೇಕಾಗುತ್ತೆ. ಬಹುವಿಧ ವಿಷಯ ಅಂದ್ರೆ ಮಲ್ಟಿ ಸಬ್ಜೆಕ್ಟ್ಸ್ಗಳ ಮೇಲೆ. ಯಾವ ಸಬ್ಜೆಕ್ಟ್ಸ್ ಬೇಕಾದ್ರೂ ಕೊಡ್ಬೋದು. ಹಿಸ್ಟ್ರಿ, ಪೊಲಿಟಿಕ್ಸ್, ಜಿಯೋಗ್ರಫಿ, ಎಕನಾಮಿಕ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಆರ್ಟ್ ಅಂಡ್ ಕಲ್ಚರ್, ಇದು ಏನೋ ಎಥಿಕ್ಸ್, ತತ್ವಶಾಸ್ತ್ರ, ಸುಮಾರು ಸಬ್ಜೆಕ್ಟ್ ಇದೆ ಅಲ್ವಾ? ಯಾವ ಸಬ್ಜೆಕ್ಟ್ ಮೇಲೆ ಬೇಕಾದ್ರೂ ಕ್ವಶನ್ಸ್ ಬರ್ಬೋದು, ಪ್ರಬಂಧ ಬರ್ಬೋದು. ಆಯ್ತಾ? ಅವರು ತಮ್ಮ ಪ್ರಬಂಧ ಬರಹದಲ್ಲಿ ವಿಷಯಕ್ಕೆ ತೀರಾ ಸನಿಹವಾದ ಸಂಗತಿ ನೋಡಿ ಏನಂತ ಹೇಳ್ತಾರೆ, ಸನಿಹವಾದ ಅಂದ್ರೆ ರಿಲೇಟಿವ್ ಇರಬೇಕು. ನೀವು ಬರೆಯೋ ಪ್ರಬಂಧ ಎಸ್ಸೆನಲ್ಲಿ ಕೊಟ್ಟಿರ್ತಾರಲ್ಲ, ಆ ವಿಷಯ ಕೊಟ್ಟಿರ್ತಾರಲ್ಲ, ಆ ವಿಷಯಕ್ಕೆ ಏನಾಗಿರ್ಬೇಕು, ತುಂಬಾ ಹತ್ರ ಇರಬೇಕು, ರಿಲೇಟಿವ್ ಆಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಅವ್ರೊಂದು ಕೇಳಿದ್ರೆ ನೀವೊಂದು ಬರಿಬಾರ್ದು, ಅಥವಾ ಅವ್ರು ಕೇಳಿದ್ರೆ ನಿಮಗೆ ಗೊತ್ತಿರೋದು ಬರಿಬಾರ್ದು. ಏನ್ ಟಾಪಿಕ್ ಇದೆ, ಸಬ್ಜೆಕ್ಟ್ ಇದೆ, ಅದಕ್ಕೆ ರಿಲೇವೆಂಟ್ ಇರಬೇಕು, ನಿಯರೆಸ್ಟ್ ಇರಬೇಕು. ಗೊತ್ತಾಗ್ತಿದ್ಯಾ? ಇದಕ್ಕೆ ಮಾರ್ಕ್ಸ್, ಇದ್ರ ಬೇಸಿಸ್ ಮೇಲೆ ಮಾರ್ಕ್ಸ್ ಬರೋದು ನಿಮಗೆ ಪ್ರಬಂಧದಲ್ಲಿ. ಮತ್ತು ಪರಿಕಲ್ಪನೆಗಳನ್ನು ಜೋಡಿಸಿಕೊಂಡು, ಕಾನ್ಸೆಪ್ಟ್ ಜೋಡಿಸಿಕೊಂಡು ಸಂಕ್ಷೇಪ ರೂಪದಲ್ಲಿ ಪ್ರಬಂಧವನ್ನು ಬರೆಯಬೇಕು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಪರಿಣಾಮಕಾರಿಯಾದ ನಿಖರವಾದ ವಿವರಣೆಯುಳ್ಳ ಪ್ರಬಂಧಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗುವುದು. ಏನಂತ ಹೇಳಿದ್ರೆ, ಪರಿಣಾಮ ಎಫೆಕ್ಟಿವ್ ಆಗಿರಬೇಕು ನಿಮ್ಮ ಪ್ರಬಂಧ, ಮತ್ತು ನಿಖರವಾದ ವಿವರಣೆ ಕೊಡ್ತಿರ್ಬೇಕು. ಅವ್ರು ಕೇಳಿದ್ಕೆ ಏನು ವಿವರಣೆ ಅದು ವಿವರಣೆ ಇರಬೇಕು. ಮತ್ತೆ ಅದಕ್ಕೆ ವಿವರಣೆ ಉಳ್ಳ ಪ್ರಬಂಧಕ್ಕೆ ಏನ್ ಮಾಡ್ತಾರೆ, ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ. ಗೊತ್ತಾಗ್ತಿದ್ಯಾ? ನಿಮ್ಮ ಪ್ರಬಂಧ ಹೆಂಗಿರ್ಬೇಕು, ಒಂದು ಎಫೆಕ್ಟಿವ್ ಆಗಿರ್ಬೇಕು, ಪರಿಣಾಮಕಾರಿಯಾಗಿರ್ಬೇಕು, ಮತ್ತೆ ನಿಖರವಾದ ವಿವರಣೆಯನ್ನು ಹೊಂದಿರಬೇಕು. ಗೊತ್ತಾಗ್ತಿದೆಯಾ? ಇದು UPSC ಏನು ಸಿಲೆಬಸ್ ಅಲ್ಲಿ ಕೊಟ್ಟಿರೋದು. ಸತೀಶ್ ಚಂದ್ರ ಸಮಿತಿ ಆಧಾರದ ಮೇಲೆ ಈ ಒಂದು ಸಿಲೆಬಸ್ನ ಇಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಪ್ರಬಂಧ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಪ್ರಬಂಧ ಯಾವ ರೀತಿ ಇರಬೇಕು ಅನ್ನೋದು ನಮ್ಗಿಲ್ಲಿ ಕ್ಲಾರಿಟಿ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಕ್ಲಿಯರಾ? ಓಕೆ. ನೆಕ್ಸ್ಟ್ ಹೆಂಗೆ ಅಂತಂದ್ರೆ, ಈಗ ನೋಡಿ ಪ್ರಬಂಧ ಪ್ರಬಂಧದ ಪ್ರಬಂಧ ಅರ್ಥ ಕೊಟ್ಟ ವಿಷಯಕ್ಕೆ ನೀವು ಬರೆಯೋ ವಿಷಯ ಸಂಬಂಧಪಟ್ಟಿರಬೇಕು. ಸರಿ, ಇಲ್ಲ ಏನೋ ಮಿಸ್ ಆಗಿದೆ. ಪ್ರಬಂಧ ಅರ್ಥ ಹೆಂಗಿರ್ಬೇಕು ಅಂದ್ರೆ, ನೀವು ಕೊಟ್ಟಿರ್ತಾರಲ್ಲ ವಿಷಯ, ಆ ವಿಷಯಕ್ಕೆ ನೀವು ಬರೆಯೋ ವಿಷಯ ತುಂಬಾ ರಿಲೇಟಿವ್ ಇರಬೇಕು, ನೀವು ಅದನ್ನ ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ನೆಕ್ಸ್ಟ್, ನಿಖರವಾದ ವಿವರಣೆಯನ್ನು ಹೊಂದಿರಬೇಕು, ಹಂತ ವಿಷಯಗಳನ್ನ ಜೋಡಿಸಿ ಬರೆದಿರಬೇಕು. ಆಯ್ತಾ? ಮತ್ತೆ ಸುಲಭವಾಗಿ ಅರ್ಥವಾಗುವಂತಿರಬೇಕು. ಗೊತ್ತಾಯ್ತಾ? ನಿಮ್ಗೆ ತುಂಬಾ ವಿಷಯ ಗೊತ್ತು ಅಂತ ಅಂದ್ಬಿಟ್ಟು ಎಕ್ಸಾಮ್ನರ್ಗೂ ಕನ್ಫ್ಯೂಸ್ ಮಾಡೋ ಲೆವೆಲ್ಗೆ ಬರಿಬಾರ್ದು. ಗೊತ್ತಾಗ್ತಿದ್ಯಾ? ತುಂಬಾ ವಿವರಣೆನೂ ಬರಿಬಾರ್ದು, ತುಂಬಾ ಏನೋ ಇದ್ರಾಗೂ ಬರಿಬಾರ್ದು. ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಅಲ್ಲಿ ನಿಮ್ಮ ಪ್ರಬಂಧ ಇರಬೇಕು. ಮತ್ತು ಸರಳವಾದ ಭಾಷೆ ಶೈಲಿಯನ್ನ ಅದು ಏನಿರ್ಬೇಕು, ಪ್ರಬಂಧ ಹೊಂದಿರಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಪ್ರಬಂಧ ಕೌಶಲ್ಯವಾಗಿದ್ದು ಉತ್ತಮ ಶಬ್ದ ಸಂಪತ್ತು ಹೊಂದಿದ ಮತ್ತು ಸಾಮಾನ್ಯ ಜ್ಞಾನ ಹೊಂದಿದ ಯಾರಾದರೂ ಅತ್ಯುತ್ತಮ ಪ್ರಬಂಧಗಳನ್ನ ಬರೀಬಹುದು. ಗೊತ್ತಾಗ್ತಿದ್ಯಾ? ನಿಮಗೆ ಒಂದು ವೊಕ್ಯಾಬ್ಯುಲರಿ ಸ್ಕಿಲ್ಸ್ ಮತ್ತೆ ಸಾಮಾನ್ಯ ಜ್ಞಾನ, ಕಾಮನ್ ನಾಲೆಡ್ಜ್, ಕಾಮನ್ ಸೆನ್ಸ್ ಇತ್ತು ಅಂತಂದ್ರೆ ನೀವು ವಿತೌಟ್ ಪ್ರಿಪರೇಷನ್ ಬೇಕಾದ್ರೂ ಎಸ್ಸೆನ ಬರಿಬಹುದು. ಅದಕ್ಕೆ ಯಾಕೆ ನಿಮಗೆ ಕಷ್ಟ ಆಗ್ತಿದೆ, ನೆನ್ನೆ ಕೊಟ್ಟಾಗ ಯಾಕೆ ಪ್ರಬಂಧ ಬರೆಯಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ, ನಿಮ್ಗೆ ಏನು ಬರಿಬೇಕು ಅನ್ನೋದು ಓಡ್ತಾ ಇಲ್ಲ ತಲೆಯಲ್ಲಿ. ಅದನ್ನ ಶಬ್ದ ಸಂಪತ್ತುಗಳು ಇಲ್ಲ ಮೊದಲು. ಆಗ್ತಿದಾ? ಇದ್ರೂ ಅದನ್ನ ಹೆಂಗೆ ಆರ್ಡರ್ ವೈಸ್ ಜೋಡ್ಸೋದು ಗೊತ್ತಾಗ್ತಾ ಇಲ್ಲ. ಯಾವಾಗ ಏನ್ ಬರಿಬೇಕು, ಯಾವಾಗ ಯಾವ್ದು ಪದ ಹಾಕ್ಬೇಕು, ಹೆಂಗೆ ಅದನ್ನ ವಿಷಯನ ಪ್ರಸ್ತುತಪಡಿಸ್ಬೇಕು. ನೆನ್ನೆ ಕೊಟ್ಟ ಟಾಪಿಕ್ ಯಾವುದು? ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಹೆಂಗ್ ಬರಿಬಹುದು. ರಾಷ್ಟ್ರ ನಿರ್ಮಾಣದ ಯುವಕರ ಪಾತ್ರ ಯಾರೋ ಒಂದಿಬ್ರು ಚೆನ್ನಾಗಿ ಬರ್ತದೆ. ವಿವೇಕಾನಂದ ಕೋಟ್ಸ್ ಹಾಕಿದ್ದಾರೆ, ಗುಡ್, ವೆಲ್ ಅಂಡ್ ಗುಡ್. ಅದನ್ನ ಕೋಟ್ಸ್ ಹಾಕ್ಬಿಟ್ಟು ಏನ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಗೊತ್ತಾಗ್ತಿದ್ಯಾ? ಯುವಕರ ಪಾತ್ರ ಏನು ರಾಷ್ಟ್ರ ನಿರ್ಮಾಣದಲ್ಲಿ. ಗೊತ್ತಾಗ್ತಿದ್ಯಾ? ಆಮೇಲೆ ಯುವಕರು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆಗಳು ಮಾಡಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಮತ್ತೆ ಕೆಲವರು ಡಾಟಾ ಬರೆದಿದ್ದಾರೆ. ಯಾವುದು, ನಮ್ಮ ಡೆಮೋಗ್ರಫಿಕ್ ಸಂಬಂಧಪಟ್ಟಂತ ಡಾಟಾ ತಗೊಂಡು ಬರೆದಿದ್ದಾರೆ. ಯುವಕರ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಇಂಡಿಯಾದಲ್ಲಿ, ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು ಅಂತ. ಗೊತ್ತಾಗ್ತಿದ್ಯಾ? ಮತ್ತೆ ಯುವಕರು ಈಗ ಹಾಳಾಗಿ ಹೋಗ್ತಿದ್ದಾರೆ, ಅದರದ್ದು ನೆಗೆಟಿವ್ಸ್, ಯುವಕರ ಸಂಪತ್ತು ಹೇಗೆ ನಾಶ ಆಗ್ತಿದೆ ಅದನ್ನೊಂದು ಪ್ಯಾರಾಗ್ರಾಫು, ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ಇನ್ನೊಂದು ಪ್ಯಾರಾಗ್ರಾಫು, ಸರ್ಕಾರ ಕೈಗೊಂಡಿರೋ ಕ್ರಮಗಳು ಇನ್ನೊಂದು ಪ್ಯಾರಾಗ್ರಾಫು, ಮತ್ತೆ ಕನ್ಕ್ಲೂಷನ್. ಒಂದು 5 ರಿಂದ 6 ಪ್ಯಾರಾಗ್ರಾಫ್ ಬರೆದ್ರೆ ಮುಗಿದೋಗ್ತಿತ್ತಪ್ಪ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಅದನ್ನ ಜೋಡ್ಸಕ್ ಬರ್ತಾ ಇಲ್ಲ. ಕೊಟ್ಟಾಗ ವಿಚಾರ ನಿಮ್ ತಲೆಯಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗ್ಬಿಡ್ಬೇಕು. ಅದು ರೆಡಿ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಕಂಟೆಂಟ್ ಇರಬೇಕು ಒಳಗಡೆ. ಅರ್ಥ ಆಗ್ತಿದ್ಯಾ? ಪ್ಯಾಟರ್ನ್ ಕಲಿಬಹುದು, ಬಟ್ ನಿಮ್ಮಲ್ಲಿ ನಾಲೆಡ್ಜ್ ಇಲ್ಲ, ಒಳಗಡೆ ನಾಲೆಡ್ಜ್ ಇಲ್ಲ ಅಂತಂದ್ರೆ ಬರಲ್ಲ. ಅದು ಡಾಟಾ ಇದ್ರೆ ನೀವು ಅದನ್ನ ಆರ್ಗನೈಸ್ ಮಾಡಿ ಬರಿತಾ ಹೋಗ್ತೀರಾ. ಓಕೆನಾ? ಈಗ ಇಟ್ಟಿಗೆ ಇದ್ರೆ ಮನೆ ಕಟ್ಬೋದು, ಇಟ್ಟಿಗೆನೇ ಇಲ್ಲ ಅಂತಂದಾಗ ಅಲ್ವಾ? ಹಂಗಾಗಿ ನಿಮ್ಮಲ್ಲಿ ಒಂದು ಉತ್ತಮ ಶಬ್ದ ಸಂಪತ್ತು ಇರಬೇಕು, ಯಾವ ಪದನ ಯಾವಾಗ ಯೂಸ್ ಮಾಡಬೇಕು ಅಂತ.
ಅರ್ಥ ಆಗ್ತದೆ. ಮತ್ತೆ ಸಾಮಾನ್ಯ ಜ್ಞಾನ, ಈಗ ನೀವು ಆಲ್ರೆಡಿ ಓದಿದ್ದೀರಾ, ನನ್ನ ಪ್ರಕಾರ ನೀವು ಬರಿಬೇಕಿತ್ತು, ಅಟ್ಲೀಸ್ಟ್ ನೀವು ಬೇಸಿಕ್ಸ್ ಬುಕ್ ಅಂತ ಓದಿರ್ತೀರಾ ಅಲ್ವಾ, ಆ ಥರ ಬುಕ್ಸ್ ಓದಿರ್ತೀರಾ, ನ್ಯೂಸ್ ಪೇಪರ್ ಓದಿರ್ತೀರಾ, ಇಷ್ಟರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಏನು ಮಾಡಬೇಕು, ಆರ್ಗನೈಸ್ ಬರೀಬೇಕು. ಅದು ಬರ್ತಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಆ ಸ್ಕಿಲ್ಸ್ ಇಲ್ಲ ಅಂತ. ಆ ಸ್ಕಿಲ್ಸ್ ಇಲ್ಲ ಅಂದ್ರೆ ನೀವು ಸೆಲೆಕ್ಟ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಯಾರು ಇದ್ದವರು ಸೆಲೆಕ್ಟ್ ಆಗ್ತಾರೆ, ನೀವು ಅದನ್ನ ಬೆಳೆಸ್ಕೋಬೇಕು. ಅರ್ಥ ಆಗ್ತಿದ್ಯಾ? ಅದು ಬೆಳಿಬೇಕು ಅಂದ್ರೆ ಹೆಂಗ್ ಬರುತ್ತೆ? ಸುಮ್ಮನೆ ಕೂತ್ಕೊಂಡ್ರೆ ಬರುತ್ತೆ? ಸುಮ್ಮನೆ ಕ್ಲಾಸ್ ಕೇಳಿದ್ರೆ ಬಂದ್ಬಿಡುತ್ತಾ? ಯು ಶುಡ್ ರೈಟ್. ಅದಕ್ಕೆ ಯಾಕೆ ಪ್ರಿಲಿಮ್ಸ್ಗಿನ ಮೈನ್ಸ್ ಯಾಕೆ ಅಷ್ಟು UPSC ಅಂತಾರೆ ಅಂದ್ರೆ, ಅರ್ಧ ಹುಡುಗರು ಅಲ್ಲೇ ಬಿದ್ದೋಗೋದು. ಪ್ರಿಲಿಮ್ಸ್ ಪಾಸ್ ಮಾಡ್ಬೋದು, UPSC ಮೈನ್ಸ್ ಇದೆಯಲ್ಲ, KPSC ಮೈನ್ಸ್ ಇದೆಯಲ್ಲ, ದಿಸ್ ಇಸ್ ವೆರಿ ಟಫ್. ಯಾಕೆಂದ್ರೆ ರೈಟಿಂಗ್ ಬರೀಬೇಕು. ನೀವು 7 ನಿಮಿಷದಲ್ಲಿ ಒಂದು ಆನ್ಸರ್ ರೈಟಿಂಗ್ಗೆ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಪ್ಯಾರಾಗ್ರಾಫ್, ಬಾಡಿ ಆಫ್ ಇದು ಆನ್ಸರ್ ರೈಟಿಂಗ್ ಎಲ್ಲ ಪ್ಲಾನ್ ಮಾಡ್ಬಿಡ್ಬೇಕು, ಬರೀಬೇಕು ವಿತ್ತು ಜೊತೆ. ನಿಮ್ಮ ತಲೆ ಸ್ವಿಚ್ ಆಗ್ತಾ ಇರಬೇಕು, ಒಂದು ಟಾಪಿಕ್ ಇನ್ನೊಂದು ಟಾಪಿಕ್ ಸ್ವಿಚ್ ಆಗ್ತಾ ಇರುತ್ತೆ. ಅಲ್ಲಿ 22 ಕ್ವಶನ್ಸ್ 20 ಕ್ವಶನ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಒಂದು ಕ್ವಶನ್ಸ್ ಬರ್ತಿದ್ದಂಗೆ ಇನ್ನೊಂದು ಕ್ವಶನ್ ಇನ್ನಿರೋ ಟಾಪಿಕ್ ಮೇಲೆ ಇರುತ್ತೆ. ಅದಕ್ಕೆ ಡಾಟಾ, ಅದಕ್ಕೆ ಇಂಟ್ರೊಡಕ್ಷನ್, ಅದಕ್ಕೆ ಕನ್ಕ್ಲೂಷನ್, ಅದಕ್ಕೆ ಫ್ಯಾಕ್ಟ್ಸ್. ಹೆಂಗೆ ಮೈಂಡ್ ಸ್ವಿಚ್ ಆಗಬೇಕು ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು. ಇದೇ ಥರ ಸೇಮ್ ಪ್ರಬಂಧ ಹಂಗಿನೇ, ನೀವು ಒಂದು ಟಾಪಿಕ್ ಕೊಟ್ಟಾಗ ಅಂತ ನೆಕ್ಸ್ಟ್ ಏನು ಬರಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು. ಅದು ಬರಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡಿರ್ಬೇಕು ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ನೀವು ಎಷ್ಟೇ ಪ್ರಬಂಧ ಪ್ರಾಕ್ಟೀಸ್ ಮಾಡಿದ್ರು ಒಂದೊಂದ್ಸತಿ ಪ್ಯಾನಿಕ್ ಆಗಿ ಹೋಗ್ತೀರಿ, ಎಕ್ಸಾಮ್ಸಲ್ಲಿ ಮರ್ತೋಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಅಷ್ಟು ನಿಮ್ಮ ರೈಟಿಂಗ್, ನಿಮ್ಮ ಕೈ ಓಡ್ತಾ ಇರಬೇಕು, ಸ್ಪೀಡು ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಗೊತ್ತಾಗ್ತದಾ? ಅದು ನೋಡೋಣ ಮುಂದೆ. ಈಗ ನಿಮ್ಗೆ ಗೊತ್ತಾಗ್ತಾ, ಪ್ರಬಂಧ ಅಂದ್ರೆ ನಿಮ್ಮ ಶಬ್ದ ಸಂಪತ್ತು ಇರಬೇಕು, ಮತ್ತೆ ಕಾಮನ್ ನಾಲೆಡ್ಜ್ ಇರಬೇಕು. ಓಕೆನಾ? ನೋಡಿ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾನು ನಿಮ್ಗೊಂದು ಸ್ಟ್ರಾಟಜಿ ಕೊಟ್ಬಿಡ್ತೀನಿ, ಒಂದು ಸ್ಟ್ಯಾಟಿಕ್ಸ್ ಕೊಡ್ತೀನಿ, ನಮ್ಮ ಬ್ಯಾಚಿಂದ ಆಗಿರೋದು. ಯಾಕೆ ಇಂಪಾರ್ಟೆಂಟು ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಬಂಧ ಯಾಕೆ ಇಂಪಾರ್ಟೆಂಟು? ಒಳ್ಳೆ ಸ್ಕೋರ್ ಮಾಡೋ ಏರಿಯಾ. ನಮ್ಮ ಫ್ರೆಂಡು ಸಂಜೀವ್ ಅಂತ ಒಬ್ಬ ಫ್ರೆಂಡು, ಮತ್ತು ಇನ್ನೊಬ್ಬ ಅಯ್ಯಪ್ಪ ಅಂತ ಫ್ರೆಂಡ್ಸ್ ಇಬ್ರು. ನೋಡ್ರಿ, ಪೇಪರ್ 1 ಇವಂದು 44, ಇವಂದು ಪೇಪರ್ 1 34. ಡಿಫ್ರೆನ್ಸ್ ಎಷ್ಟು? 10 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ಓಕೆನಾ? ನೋಡಿ, ಇವಂದು ಪೇಪರ್ 2 117.25, ಇವಂದು ಪೇಪರ್ 1 to 117.25. ಅರ್ಥ ಆಯ್ತಾ? ಇಬ್ರು ಸೇಮ್ ಬಂದಿದ್ದಾರೆ. ಬಟ್ ಅದ್ರ ಇಬ್ರದ್ದು ರ್ಯಾಂಕಿಂಗ್ ನೋಡಿ, ಇವನು 39th ರ್ಯಾಂಕು, ಇವಂದು 117th ರ್ಯಾಂಕ್. ಅರ್ಥ ಆಗ್ತಿದೆಯಾ? ಎಷ್ಟು ಜನ ಡಿಫ್ರೆನ್ಸ್ ಇದೆ ಅಲ್ಲಿಗೆ? 130 ಸಮಥಿಂಗ್, 130 ಡಿಫ್ರೆನ್ಸ್ ಇದೆ. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ನೋಡಿ, ಬರೀ 10 ಮಾರ್ಕ್ಸಲ್ಲೇ 10 ಮಾರ್ಕ್ಸು ಎಷ್ಟು. ಇವನು ಈ ಪೇಪರ್ ಡಿಫ್ರೆನ್ಸ್ ಮಾಡೋಕ್ಕಾಗಿಲ್ಲ. ಇಬ್ರು ಮ್ಯಾಕ್ಸಿಮಮ್ ಮಾಡಿದ್ರೆ ಒಂದು 5 ಮಾರ್ಕ್ಸ್ ಮಾಡ್ಬೋದಿತ್ತು ಅಷ್ಟೇ, ಒಂದು ಡಿಫ್ರೆನ್ಸ್. ಬಟ್ ಇದ್ರಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಮಾಡ್ಬೋದು. ಯಾಕೆಂದರೆ ಇವನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದ. ಇವನು KS UPSCಗೆಲ್ಲ ಓದ್ತಾ ಇದ್ದ, ಒಳ್ಳೆ ಸ್ಕಿಲ್ಸ್ ಇತ್ತು ಬರೆಯೋಕ್ಕೆ, ಚೆನ್ನಾಗಿ ಬರಿತಾ ಇದ್ದ ಎಸ್ ರೈಟಿಂಗು. ಇವನು ಫಸ್ಟ್ ಟೈಮ್ ಬರಿತಾ ಇದ್ದ, ಬರ್ದಿದ್ದ PSCಗೆ ಅಂತ ಪ್ರಿಪೇರ್ ಆಗ್ತಾ ಇದ್ದ. ಅದ್ರ ಬಗ್ಗೆ 34 ಬಂದಿದೆ. ಇದು ಗುಡ್ ಸ್ಕೋರ್, ನಾನು ಹೇಳ್ತಾ ಇದ್ದು ಗುಡ್ ಸ್ಕೋರ್ ಅಲ್ಲ. ನೀವು ಹೇಳ್ಕೊಳ್ಳಿ, ಈಗ ಒಬ್ಬಗೆ 44 ಬಂದು ಒಬ್ಬಂಗೆ 27, 17 ಎಲ್ಲ ಬಂದಿದೆ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ, 47ರಿಂದ 17 ಎಷ್ಟು ಡಿಫ್ರೆನ್ಸ್ ಇದೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ಈ ಪೇಪರ್ನ ಯಾಕೆ ಅಷ್ಟು ಚೆನ್ನಾಗಿ ಮಾಡಬೇಕು ಅಂತಂದ್ರೆ, ಈ ಒಂದು ಇದರಿಂದ ಏನಾಗುತ್ತೆ ಅಂದ್ಕೊಂಡ್ರ, ಪ್ರಮೋಷನ್ನು ಇವನಿಗೂ ಯಾವಾಗ ಆಗುತ್ತೆ ನೀವು ಥಿಂಕ್ ಮಾಡಿ. ಪೋಸ್ಟಿಂಗ್ಸು ಕೌನ್ಸಿಲಿಂಗ್ ಕರೆದಾಗ ಇವನಿಗೆ ಫಸ್ಟ್ ಕೊಡ್ತಾರೆ, ಆಮೇಲೆ ಇವನಿಗೆ ಕೊಡ್ತಾರೆ. ಇದು ಬರೀ ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಪಾಸ್ ಮಾಡೋಕ್ಕಲ್ಲ, ನೀವು ಮುಂದೆನೂ ರಿಗ್ರೆಟ್ ಮಾಡ್ತಿರ್ತೀರಾ. ನೀವು ಚೆನ್ನಾಗಿ ರ್ಯಾಂಕ್ ಬರಲಿಲ್ಲ ಅಂತಂದ್ರೆ, ಈಗ 418 ಜನ ನಮ್ಮ ಬ್ಯಾಚಲ್ಲಿ ಸುಮ್ಮನೆ ನಿಮ್ಗೊಂದು ಇದಿರಲಿ ಅಂತ, ಯಾಕೆ ಡಿಫ್ರೆನ್ಸ್ ಆಗುತ್ತೆ ಸ್ಕೋರ್ಸು ರ್ಯಾಂಕಿಂಗು ಅನ್ನೋದಕ್ಕೆ. ಇದು ನೋಡಿ, ಪ್ರಮೋಷನ್ಸ್ ಕೊಟ್ಟಾಗ 100 ಜನಕ್ಕೆ ಒಂದೊಂದ್ಸತಿ ಕೊಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಪ್ರಮೋಷನ್ಸ್ 100 ಜನಕ್ಕೆ ಕೊಟ್ಟರೆ, ಫಸ್ಟು 100 ಜನಕ್ಕೆ ಕೊಟ್ಟರೆ ಅಂದ್ಕೊಳ್ಳಿ, ಇನ್ನೊಂದು ವರ್ಷ 200 ಜನಕ್ಕೆ ಕೊಡ್ತಾರೆ, ಇನ್ನೊಂದು ವರ್ಷ 100 ಜನಕ್ಕೆ ಕೊಡ್ತಾರೆ, ಇನ್ನೊಂದು ವರ್ಷ 100 ಜನಕ್ಕೆ ಕೊಡ್ತಾರೆ. ಲೆಕ್ಕ ಹಾಕೊಳ್ಳಿ. ಈ ಬ್ಯಾಚಲ್ಲಿ PSI ಇಂದ ಇನ್ಸ್ಪೆಕ್ಟರ್ ಆದನು, ಈ ಬ್ಯಾಚಲ್ಲಿ ಆದನು 3 ವರ್ಷ ಕಾಯಬೇಕು, 4 ವರ್ಷನೂ ಆಗ್ಬೋದು. ಅದು ಬರೀ ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗಿದ್ದಕ್ಕೆ, ಅವ್ರು ಇನ್ನೇನೂ ಆಗಿಲ್ಲ. ನೀವು ಸ್ಕೋರ್ ಡಿಫ್ರೆನ್ಸ್ ಆಗಿ, ಸ್ಕೋರ್ ಎಷ್ಟು ಡಿಫ್ರೆನ್ಸ್ ಅನ್ಕೊಂಡಿದ್ದೀರಾ? 5-10 ಮಾರ್ಕ್ಸಲ್ಲಿ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಅದರಿಂದ ಮುಂದೆ ಪ್ರಮೋಷನ್ಸು, ಇವ್ರು ನೋಡಿ, ಇವರು ಇನ್ಸ್ಪೆಕ್ಟರ್ ಆಗಿರ್ತಾರೆ, ಇವರು 1 ವರ್ಷ ಇದನ್ನ ಮುಗಿಸ್ಕೊಂಡ್ ಬರ್ತಾರೆ, ಅದೇ ಸ್ಟೇಷನ್ ಇವ್ರು ಸಬ್ ಇನ್ಸ್ಪೆಕ್ಟರ್ ಇರ್ಬೇಕಾದ್ರೆ ಇವರು ಅದೇ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಒಂದೇ ಬ್ಯಾಚ್ಮೆಂಟ್ಸು. ಅವಾಗ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಬ್ಯಾಚ್ಮೆಂಟ್ಸ್ ಅವ್ನಿಗೆ ಏನು ಸೆಲೆಕ್ಟ್ ಹೊಡಬೇಕು, ನನ್ನ ಬ್ಯಾಚ್ ಹಿಂಗೆ ಅಂತೆಲ್ಲ ಹೇಳ್ತಾ ಇರೋದು. ಅದಕ್ಕೆ ರ್ಯಾಂಕಿಂಗು ತುಂಬ ಮ್ಯಾಟ್ರ್ ಆಗುತ್ತೆ ಪೇಪರ್ 1ಅಲ್ಲಿ. ಅದು ನೀವು ಡಿಫ್ರೆನ್ಸ್ ಮಾಡೋದು ಇಲ್ಲೇ. ಪೇಪರ್ 1ಅಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ, ನೀವು ಇಲ್ಲಿ ಸ್ಕೋರ್ ಮಾಡಿದ್ರೆ ನಿಮ್ಮದು ಸೆಕ್ಯೂರ್ ಆಗ್ಬಿಡ್ತೀರಾ. ಒಳ್ಳೆ ಸ್ಕೋರ್, ಒಂದು 40+. ನಾನು ಅದಕ್ಕೆ ಯಾಕೆ ಹೇಳಿದ್ರು 45+. ನಮ್ಮ ಹುಡುಗರು, ನಾನು ಬರೀ 40 ಹೇಳ್ತಿಲ್ಲ, 45+ ತೆಗಿಬೇಕು ನೀವು 45+ ಇಲ್ಲ ತೆಗೆದ್ರೆ ಬರೀ 100 ತೆಗಿರಿ ಸಾಕು. ಅಲ್ಲ, 110, 120 ಮ್ಯಾಕ್ಸಿಮಮ್ ಇಷ್ಟು ತೆಗೆದು +45, 165 ರ್ಯಾಂಕ್ ಫಸ್ಟ್ ರ್ಯಾಂಕಲ್ಲಿ ಬಂದ್ಬಿಡ್ತೀರಾ. ಇದು ಈಸಿನ ಪೇಪರ್ 1 ಪೇಪರ್ 2 ಮತ್ತೆ ಯಾಕೆ ಇಷ್ಟು ದಿನ ಓದ್ತಾ ಇಲ್ಲ, ಯಾಕೆ ಓದಿಲ್ಲ?
ಹೌದಾ ಇಲ್ವಾ? ಓಕೆ, ಇರಲಿ. ನಿಮ್ಮ ಅಂತಿಮ ಆಯ್ಕೆ ಫೈನಲ್ ಲಿಸ್ಟಲ್ಲಿ ನಿಮ್ಗೆ ಇರಬೇಕು ಅಂತಂದ್ರೆ ಪೇಪರ್ 1 ಇಸ್ ದ ಗೇಮ್ ಚೇಂಜರ್. ಓಕೆನಾ? ನಿಮ್ಮ ರ್ಯಾಂಕು, ನಿಮ್ಮ ಬಡ್ತಿ, ಏನು ಪ್ರಮೋಷನ್ಸ್ ಹೇಳಿದ್ನಲ್ಲ ಅದೆಲ್ಲ ಇದ್ರ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ನಿಮ್ಗೊಂದು ಸುಮ್ಮನೆ ಒಂದು ಸ್ಟ್ಯಾಟಸ್ ಇರಲಿ ಅಂದ್ಬಿಟ್ಟು ನಮ್ಮ ಬ್ಯಾಚಿನ ಒಂದು ಇದು ನೋಡೇ ಹಾಕಿದ್ದೀನಿ ನಾನು ನಿಮಗೆ. ಅರ್ಥ ಆಗ್ತಿದ್ಯಾ? ಈ ಸುಮ್ಮನೆ ಒಂದು ಎಕ್ಸಾಂಪಲ್ ಇರ್ತಾರೆ, ತುಂಬಾ ಎಕ್ಸಾಂಪಲ್ಸ್ ಇದೆ, ಗೊತ್ತಾಗ್ತಿದ್ಯಾ? ಅದಕ್ಕೆ ಬಿಡು ಮಗ, ಫಸ್ಟ್ ರ್ಯಾಂಕ್ ಬಂದ್ರು ಅವ್ನಿಗೂ ಅಷ್ಟೇ ಸ್ಯಾಲ್ರಿ, 418 ರ್ಯಾಂಕ್ ಬಂದ್ರು ಅಷ್ಟೇ ಸ್ಯಾಲ್ರಿ. ಹೌದು, ಸ್ಯಾಲ್ರಿ ಅಷ್ಟೇ, ಬಟ್ ಆಮೇಲೆ ಅರ್ಥ ಆಯ್ತಾ? ಯಾಕೆಂದ್ರೆ ನೋಡಿ, ಕೌನ್ಸಿಲಿಂಗ್ ಹೋದಾಗ ಫಸ್ಟ್ ಯಾರು ಇರ್ತಾರ ಅವ್ರಿಗೆ ಆಪ್ಷನ್ ಇರುತ್ತೆ ಫಸ್ಟ್ ಚೂಸ್ ಮಾಡಕ್ಕೆ, ಸ್ಟೇಷನ್ ಚೂಸ್ ಮಾಡಕ್ಕೆ. ಅಥವಾ ನೀವು ಯಾವುದೇ ಎಕ್ಸಾಮ್ ನಾನು ಹೇಳ್ತಿರೋದು, ಇವನ್ KS ಆಗಲೂ ಅಷ್ಟೇ. KS ಅಲ್ಲಿ ಯಾರು ಬರ್ತಾರೆ ಫಸ್ಟ್ ಅವ್ರಿಗೆ ಏನು ಮಾಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೊಡ್ತಾರೆ, ಇದು ಯಾವುದು ತಹಶೀಲ್ ಇದನ್ನು ಕೊಡ್ತಾರೆ, ಏನೋ AC ರೆವಿನ್ಯೂ ಕೊಡ್ತಾರೆ, ಆಮೇಲೆ DYSP ಕೊಡ್ತಾರೆ, ಆಮೇಲೆ ಅವರು ಚೂಸ್ ಮಾಡೋ ತಹಶೀಲ್ದಾರು, AC ಕಮರ್ಷಿಯಲ್ ಟ್ಯಾಕ್ಸ್, ಈ ಥರ ಬರ್ತದೆ. ಡಿಪೆಂಡ್ ಅಪಾನ್ ಸ್ಕೋರ್ ಮೇಲೆ. ಪ್ರಬಂಧ 250 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಇನ್ನು KPS UPS ಅಂತೂ ಡಿಸಾಸ್ಟರ್ ಮಾಡಕ್ ಬಿಡುತ್ತೆ. ಯಾವುದು ಪ್ರಬಂಧ 250 ಮಾರ್ಕ್ಸ್ ಇರುತ್ತೆ, 125 125, 2 ಪ್ರಬಂಧ ಬರೀಬೇಕು. 2 ಪ್ರಬಂಧ ನಿಮ್ಮ ಲೈಫೇ ಚೇಂಜ್ ಮಾಡಕ್ ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ನೀವು ಇಲ್ಲಿ ಕಲ್ತ್ಕೊಂಡ್ರೆ ಇದು ಎರಡಕ್ಕೂ ಯೂಸ್ ಆಗುತ್ತೆ. ಇವಾಗ UPSC ಬರೀ ಈ ಸೇಮ್ ಪ್ಯಾಟರ್ನ್, ಅವು ಇದನ್ನ ಎಕ್ಸ್ಟ್ರಾರ್ಡಿನರಿಯಾಗಿ ಹೇಳ್ತಾರೆ ಅಷ್ಟೇ. ನಾನು ಸುಮ್ಮನೆ ಸಿಂಪಲ್ ನಿಮ್ಮ PSI PC ಎಲ್ಲಕ್ಕೂ ಕಂಬೈನ್ ಮಾಡಿ ಹೇಳ್ತಿದ್ದೀನಿ. UPSC ಬಂದಾಗ ಅದಕ್ಕೆ ಸ್ವಲ್ಪ ಇನ್ನೊಂದು ಬ್ರಾಡ್ ವ್ಯೂ ಕೊಡ್ಬೋದು ಅಷ್ಟೇ. ನಾನು ಅದನ್ನು ಬೇಕಾದ್ರೆ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಂಡು. ಈಗ ಈ ಎಕ್ಸಾಮ್ಸ್ಗೆ ಫೋಕಸ್ ಮಾಡ್ತಿರೋದ್ರೆ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಹೋಗ್ತಾ ಇದ್ದೀನಿ, ಪ್ರಬಂಧ ಯಾಕೆ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ. ಇಲ್ಲಿ ಪೇಪರ್ 1 ಅಂತ ಕಂಪ್ಲೀಟ್ ಮಾಡ್ಬೋದು, ಯಾಕಂದ್ರೆ ಅಲ್ಲಿ ಇನ್ನೂ 2 ಬರುತ್ತೆ, ಟ್ರಾನ್ಸ್ಲೇಷನ್ ಮತ್ತು ಪ್ರೆಸ್ ರೈಟಿಂಗ್ ಬರುತ್ತೆ. essay ಒಂದೇ ಇರಲ್ಲ. ಬಟ್ KS ಮತ್ತು UPSC ನಲ್ಲಿ ನಿಮ್ಗೆ ಏನಾಗುತ್ತೆ, ಪ್ರಬಂಧನೇ ತುಂಬಾ ಮ್ಯಾಟರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೀವು ಇಲ್ಲಿ ಕಲ್ತ್ಕೊಂಡ್ಬಿಟ್ರೆ ಸೇಮ್ ಸ್ಟ್ರಾಟಜಿ, ಸೇಮ್ ಪ್ಯಾಟ್ರನ್, ಸ್ಕಿಲ್ ಒಟ್ಟೇನೋ ಅಲ್ಲಿ ಇನ್ನೂ ಇಲ್ಲಿ 600 ವರ್ಡ್ಸಿಗೆ ಬರೀತೀರ, ಅಲ್ಲಿ 1200 ವರ್ಡ್ಸಿಗೆ ಬರೀತೀರ. ಅಷ್ಟೇ ಸಿಂಪಲ್. ಓಕೆನಾ? ಕ್ಲಾರಿಟಿ ಇರಲಿ. ಓಕೆ, ನೆಕ್ಸ್ಟ್ ಯಾವ ರೀತಿಯ ಪ್ರಬಂಧಗಳನ್ನು ಪರೀಕ್ಷೆಗಳಲ್ಲಿ ಕೇಳ್ತಾರೆ ಗೊತ್ತಾಗ್ತದೆ. ಹೇಳಿದೆ ನಾನು. ನೀವು ಹೇಳಿದ್ರೆ ಸಬ್ಜೆಕ್ಟ್ಸ್ ನೀವು ಹೇಳ್ತೀರಿ, ಯಾವ ಟಾಪಿಕ್ ಮೇಲೆ ಕೇಳ್ತಿದ್ದೀರಾ ಅಂತ ನೀವು ಹೇಳಿದ್ರಿ. ಆದ್ರೆ ಹೇಳಿದ್ರಿ ಯಾವ ಟಾಪಿಕ್ಸ್ಗಳು ಹೇಳಿದ್ರಲ್ಲ, ಸೈನ್ಸ್ ರಿಲೇಟೆಡ್, ಎನ್ವೈರನ್ಮೆಂಟ್ ರಿಲೇಟೆಡ್ ಟಾಪಿಕ್ಸು. ನೋಡಿ ಯಾವ ರೀತಿ ಪ್ರಬಂಧಗಳು ಬರ್ಬೋದು ಅಂತಂದ್ರೆ, ನೀವು ಪ್ರಬಂಧ ನೋಡಿದಾಗ ಇದು ನನಗೆ ನೆಕ್ಸ್ಟು ಇವತ್ತಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಯಾವ್ದಾದ್ರು ಪ್ರಬಂಧ ನೋಡಿದಾಗ ಇದು ಯಾವ ಥರ ಪ್ರಬಂಧ ನೀವು ಐಡೆಂಟಿಫೈ ಮಾಡೋದು ಕಲಿಬೇಕು. ಅರ್ಥ ಆಗ್ತಿದೆಯಾ? ಯಾವುದು ವಿವರಣಾತ್ಮಕ ಪ್ರಬಂಧ, ಡಿಸ್ಕ್ರಿಪ್ಟಿವ್ ಅಂತ ಕರೀತಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದೆ ಅದನ್ನು. ನೆಕ್ಸ್ಟ್ ವಾದಾತ್ಮಕ ಅಂದರೆ ಆರ್ಗ್ಯುಮೆಂಟ್ಸ್ ಥರ ಕೊಡೋದು. ಓಕೆ, ಯಾಕೆಂದರೆ ಸುಸ್ಥಿರ ಕೃಷಿನೋ ಅಥವಾ ನ್ಯಾಚುರಲ್ ಕೃಷಿನೋ ಅಂತ ಬರುತ್ತೆ, ಗೊತ್ತಾಗ್ತದೆ. ಅದನ್ನು ಆರ್ಗ್ಯುಮೆಂಟ್ಸ್ ಮಾಡ್ತಾ ಹೋಗ್ಬೇಕು. ಇದು ಸರಿ ತಪ್ಪು, ಇದ್ರ ಅಡ್ವಾಂಟೇಜ್ ಹೆಂಗೆ, ಇದ್ರ ಡಿಸ್ಅಡ್ವಾಂಟೇಜ್ ಹೆಂಗಿದೆ ಅಂತ ನೀವು ವಾದ ಮಾಡ್ತಾ ಬರಬೇಕು. ನೀವು ಒಂದೇ ಥರ ಬರೆಯಂಗಿಲ್ಲ. ಜಾತ್ಯತೀತೆ ಇದು ವರ್ಸಸ್ ಕೋಮುವಾದ ಅಂತ ಕೇಳ್ತಾರೆ. ನೀವು ಅವಾಗ ಜಾತ್ಯತೀತೆ ಅಂತ ಬರೆದು ಕೋಮುವಾದ, ಅವೆರಡು ಆರ್ಗ್ಯುಮೆಂಟ್ಸ್ ವರ್ಸಸ್ ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಕ್ವಶನ್ ಅರ್ಥ ಮಾಡ್ಕೊಂಡು ಅದಕ್ಕೆ ಯಾವ ಟೈಪಲ್ಲಿ ಬರೀಬೇಕು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಒಂದು ಕ್ವಶನ್ಸ್ ಕೊಟ್ಟಾಗ ಯಾವ ಸೂಕ್ತ ಆಗುತ್ತೆ, ಈ ಟೈಪಲ್ಲಿ ನಾನು ಯಾವುದು ಬರಿಬೋದು. ಡಿಸ್ಕ್ರಿಪ್ಟಿವ್ ಬರಿಬೇಕಾ, ಅದಕ್ಕೆ ವಿವರಣಾತ್ಮಕ ಬರಬೇಕಾ, ವಿಮರ್ಶಾತ್ಮಕವಾಗಿ ಬರಿಬೇಕಾ, ಅದು ಯಾವುದಾದ್ರೂ ಏನೋ ಫಿಲಾಸಫಿಕಲ್ ಎಸ್ಸೆ ಇದೆಯಾ, ತತ್ವಶಾಸ್ತ್ರಕ್ಕೆ ರಿಲೇಟೆಡ್ ಆಗಿದೆಯಾ. ಒಂದೇ ಥರ ಎಸ್ಸೆ ಬರೆಯೋಕ್ಕಾಗಲ್ಲ. ಆ ಟಾಪಿಕ್ ಮೇಲೆ ಡಿಸೈಡ್ ಮಾಡ್ಬೇಕು ಯಾವ ಟೈಪ್ ನಾನು ಏನು ಮಾಡಬೇಕು, ಎಸ್ಸೆ ಬರೀಬೇಕು ಅಂತ. ಅಂಡರ್ಸ್ಟಾ? ಕ್ಲಾರಿಟಿನಾ? ಯಾಕ್ರೆಲ್ಲ ಡಲ್ಲಾಗಿ ಕೂತ್ಕೊಂಡಿದ್ದೀರಾ? ಕ್ಲಾರಿಟಿ ಅರ್ಥ ಆಗ್ತಿದ್ದೀನಿ ಹೇಳ್ತಿರೋದು? ಸಾಕು, ಅರ್ಥ. ವಿಮರ್ಶಾತ್ಮಕ ಅಥವಾ ವಿಶ್ಲೇಷಣಾತ್ಮಕ ಪ್ರಬಂಧಗಳು, ವಿಶ್ಲೇಷಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಅನಾಲಿಟಿಕಲ್ ಎಸ್ಸೆ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ದಾರ್ಶನಿಕ ಅಥವಾ ತತ್ವಶಾಸ್ತ್ರಕ ವಿಚಾರಾತ್ಮಕ ಅಂತ ಕರೀತಾರೆ. ಫಿಲಾಸಫಿಕಲ್ ಅಥವಾ ರಿಫ್ಲೆಕ್ಟಿವ್ ಎಸ್ಸೆ ಅಂತ ಕರಿತೀವಿ. UPSC KPSC ಕೊಡ್ತಾರೆ. UPSC ಮ್ಯಾಕ್ಸಿಮಮ್ ಇರೋದು ತತ್ವಶಾಸ್ತ್ರ ರಿಲೇಟೆಡ್, ಗೊತ್ತಾಗುತ್ತೆ. ಯಾಕಂದ್ರೆ ಆ ಟಾಪಿಕ್ ಕೊಟ್ಟಾಗ ಅರ್ಥನೇ ಆಗಲ್ಲ, ಇದು ಯಾವುದ್ರ ಮೇಲೆ ಬರೀಬೇಕು ಎಸ್ಸೆನ್ ಅಂತಲೇ ಗೊತ್ತಾಗಲ್ಲ. ಬೇಕಾದ್ರೆ ನೀವು UPSC ಎಸ್ಸೆಗಳು ನೋಡಿ ತೆಗೆದು. ಅರ್ಥ ಆಗ್ತಿದೆಯಾ? ನಿಮ್ಗೆ ಇಲ್ಲಿ PSC ನಲ್ಲಿ ತುಂಬ ಈಸಿ ಇರುತ್ತೆ, ಡೈರೆಕ್ಟಾಗಿ ನಿಮಗೆ ಆ ಟಾಪಿಕ್ ಗೊತ್ತಾಗೋಗ್ಬಿಡುತ್ತೆ. KS ಅಲ್ಲೂ ಗೊತ್ತಾಗ್ಬಿಡುತ್ತೆ ಒಂದು ಲೆವೆಲ್ಗೆ. ಬಟ್ UPSC ನಲ್ಲಿ ಕಾಂಕ್ರೀಟ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ, ಯಾರ್ದೋ ದಾರ್ಶನಿಕನು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದನ್ನ ನೀವು ಬರಿಬೇಕು, ಅದನ್ನು ಡಿಕೋಡ್ ಮಾಡಿಬಿಟ್ಟು ಬರಿಬೇಕು. ಬಟ್ ನಿಮ್ಗೆ ಅಲ್ಲಿ ಅಷ್ಟೊಂದು ಕೆಲಸ ಇಲ್ಲಿ ಇರಲ್ಲ. PSI ನಲ್ಲಿ, ESI ನಲ್ಲಿ ಅಥವಾ ACI ನಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇವನ್ KS ಅಲ್ಲಿ ಆಲ್ಸೋ ಡೈರೆಕ್ಟ್ ಗೊತ್ತಾಗ್ಬಿಡುತ್ತೆ, ಟಾಪಿಕ್ ಯಾವ್ದು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪ್ರಾದೇಶಿಕ ಪ್ರಬಂಧಗಳು, ಅಂದ್ರೆ ಈ ಕರ್ನಾಟಕ ರಿಲೇಟೆಡ್ ಪ್ರಬಂಧಗಳು ಬರ್ತವೆ. ಕೆಲವೊಂದು ಕಾವೇರಿ ನದಿ ವಿವಾದ ಆಗಿರ್ಬೋದು, ಕರ್ನಾಟಕ ಧ್ವಜದ ಬಗ್ಗೆ ಕೇಳಿದ್ದಾರೆ, ಮತ್ತೆ ಕರ್ನಾಟಕದ ಪ್ರವಾಸೋದ್ಯಮದ ಬಗ್ಗೆ ಕೇಳ್ತಾರೆ. ಒಂದು ಜಗತ್ತು ಏನೋ ಹಲವು, ಒಂದು ರಾಜ್ಯ ಹಲವು ಜಗತ್ತು. ನೋಡ್ರಿ, ಒಂದು ರಾಜ್ಯ ಹಲವು ಜಗತ್ತು, ಅದ್ರ ಬಗ್ಗೆ ನೀವು ಓದಿದ್ರೆ ಪ್ರವಾಸೋದ್ಯಮ ಅಂತ ಗೊತ್ತಿದ್ರೆ ಬರೀತೀರಾ. ಗೊತ್ತಿರಲಿಲ್ಲ ಅಂತಂದ್ರೆ ಆ ಟಾಪಿಕ್ ಅದು ಏನಾದ್ರು ರಿಲೇಟೆಡ್ ಇದೆ ಅಂತ ಅಂದ್ಬಿಟ್ಟು ಏನೇನೋ ಬರೀತೀರಾ. ಅದ್ರ ಹಿಂದ್ಗಡೆ ಇರೋ ಮೀನಿಂಗ್ನ ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಈಗ ನಮ್ದು G20 ನಡೀತಲ್ಲ ಇಂಡಿಯಾದಲ್ಲಿ, ಏನಾದ್ರದ್ದು ಟ್ಯಾಗ್ಲೈನ್ ಏನಿತ್ತು?
ವಸುದೈವ ಕುಟುಂಬಂ. ಏನು ವಸುದೈವ ಕುಟುಂಬಂ ಅಂತ ನಿಮ್ಗೆ ಅರ್ಥ ಆಗಿದ್ರೆ ಅದ್ರದ್ದು ಡಿಸ್ಕ್ರಿಪ್ಟಿವ್ ಬರೀತೀರಾ, ಡೈರೆಕ್ಟ್ ಅದನ್ನೇ ಕೊಟ್ಬಿಡ್ತಾನೆ ಅವನು ಅಲ್ವಾ. ಹಂಗೆ ಅದನ್ನು ಡಿಕೋಡ್ ಮಾಡಬೇಕು. ಇನ್ನು ಮುಂದೆ ಇದೇ ಥರ ಎಸ್ಸೆಗಳು ಬರ್ಬೋದು, ನಾಳೆ PSC ನಲ್ಲಿ ಬರ್ಬೋದು. ನಿಮ್ಮ ಬ್ಯಾಡ್ ಲಕ್ಕಪ್ಪ, ಯಾವುದೋ ಒಂದು ತಲೆ ಕೆಟ್ಟವನು ಆ ಥರ ಒಂದು 4 ಎಸ್ಸೆ ಹಾಕ್ಬಿಟ್ಟ, ಟಫ್ ಮಾಡೋಣ ಈ ಸತಿ ಅಂತ ಅಂದ್ಬಿಟ್ಟು. ನೀವು ಅದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ದಿದ್ದಾಗ ನೀವು ಬರೆಯೋಕೆ ಹೋದಾಗ ಏನೇನು ಬರೀತೀರ, ಮತ್ತೆ ಪ್ಯಾನಿಕ್ ಆಗೋಗ್ಬಿಡ್ತೀರಾ. ಯಾಕೆ ನೀವು ಒಂದು ಫಾರ್ಮೆಟಿಗೆ ರೆಡಿಯಾಗಿ ಹೋಗ್ಬಿಟ್ಟಿರ್ತೀರಾ, ಇದೇ ಥರ ಬರುತ್ತೆ ಎಸ್ಸೆ ಅಂತ ರೆಡಿಯಾಗಿ ಹೋಗ್ಬಿಟ್ಟಿರ್ತೀರಾ. ಅದು ಬರಲಿಲ್ಲ ಅಂದಾಗ ಏನಾಗ್ತೀರಾ, ನೀವು ಪ್ಯಾನಿಕ್ ಆಗ್ತೀರಾ. ಅದಕ್ಕೆ ಏನು ಹೇಳ್ತಿರೋದು, ನೀವು ಯಾವುದೇ ಪ್ರಬಂಧ ಕೊಟ್ಟು ನೀವು ಅಲ್ಲಿ ಕುಕ್ ಮಾಡಬೇಕು. ನಿಮ್ಮ ಹತ್ರ ತಲೆಯಲ್ಲಿ ಇನ್ಫಾರ್ಮೇಷನ್ ಇಟ್ಕೊಂಡು ನೀವು ಅಲ್ಲಿ ಕೊಟ್ಟಾಗ ಅದನ್ನ ನೋಡ್ತಿದ್ದಂಗೆ ನಿಮ್ಮ ತಲೆಯಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗೋಗ್ಬಿಡ್ಬೇಕು, ಆ ಲೆವೆಲ್ ರೆಡಿ ಆಗಬೇಕು. ಗೊತ್ತಾಗ್ತಿದೆಯಾ? ಇಲ್ಲ ಮನೇಲಿ ಇದೇ ಎಸ್ಸೆ ಬರುತ್ತೆ ಅಂತ ನೀವು ಕಲ್ತ್ಕೊಂಡು ಹೋಗ್ಬಾರ್ದು. ಕ್ಲಿಯರಾ? ಓಕೆ. ಪ್ರಾದೇಶಿಕ ಪ್ರಬಂಧಗಳು ಅಂದ್ರೆ ರೀಜನ್ ಸ್ಪೆಸಿಫಿಕ್ ಎಸ್ಸೆಸ್, ಲೈಕ್ ಕರ್ನಾಟಕದ ರಿಲೇಟೆಡ್. ಯಾಕೆಂದ್ರೆ ನಾವು ಇವು KPSC ನಲ್ಲಿ ಅಥವಾ KS ಇದು ನಮ್ಮ PSC ನಲ್ಲಿ ESA ನಲ್ಲಿ ಯೂಶಲಿ ನಮ್ಮ ಕರ್ನಾಟಕದ ಒಂದು ಎಸ್ಸೆ ಇದ್ದೇ ಇರುತ್ತೆ. ಏನಾದ್ರು ತುಂಬಾ ಟ್ರೆಂಡಿಂಗ್ ಟಾಪಿಕ್ಸ್ ಇದ್ರು, ಈಗ NEP ಬಗ್ಗೆ ಬಂದಾಗ ಬಂದಿರುತ್ತೆ, ಕಾವೇರಿ ಜಲವಿವಾದ ಇದ್ದಾಗ ಆ ಟೈಮಲ್ಲಿ ಬಂದಿರುತ್ತೆ, ಧ್ವಜ ಇದು ಕರ್ನಾಟಕದ ಪ್ರತ್ಯೇಕ ಧ್ವಜ ಬೇಕು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಡೀತಾ ಇದ್ದಾಗ ಒಂದು ಸಮಿತಿ ರಚನೆ ಮಾಡಿದ್ರು, ಅವಾಗ ಕೇಸಲ್ಲಿ ಕೇಳಿದ್ರು. ಆಮೇಲೆ ಲಿಂಗಾಯತ ಧರ್ಮ ಪ್ರತ್ಯೇಕಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಧರ್ಮ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗ ಇಶ್ಯೂ ನಡೀತಿತ್ತು 2014-15 ಅನ್ಕೊಂತೀನಿ, ಐ ಥಿಂಕ್ ಅಲ್ವಾ. ಆ ಟೈಮ್ KSL ಕೇಳಿದ್ರು ಕ್ವಶನ್ಸ್. ಅದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕ ರಿಲೇಟೆಡ್ ಏನಾದ್ರು ತುಂಬಾ ಟ್ರೆಂಡಿಂಗ್ ಟಾಪಿಕ್ ಇದ್ರೆ ಅದು SNL ಬರುತ್ತೆ ಅಂತ ನೀವು ಒಂದು ಮೈಂಡಲ್ಲಿ ಹಾಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಬಂತು, ಅದಕ್ಕೆ ಸಂಬಂಧಪಟ್ಟಾಗ ಇದರಲ್ಲಿ ಏನೋ ಪೇಪರ್ಗಳಲ್ಲಿ ಅಥವಾ ಏನಾದರೂ ನ್ಯೂಸ್ಗಳಲ್ಲಿ ಅಥವಾ ಆರ್ಟಿಕಲ್ಗಳಲ್ಲಿ ಬರ್ತಾ ಇದ್ರೆ ಅದನ್ನ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡು ಒಂದು ಕಡೆ ನೋಟ್ ಮಾಡ್ಕೊತಾ ಹೋಗ್ಬೇಕು. ಅರ್ಥ ಆಯ್ತಾ? ಕ್ಲಿಯರ್ ಇರಲಿ. ನೆಕ್ಸ್ಟ್ ಸಮಕಾಲೀನ ವಿಷಯಗಳ ಪ್ರಬಂಧಗಳು, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಇದು ನ್ಯಾಷನಲ್, ಇಂಟರ್ನ್ಯಾಷನಲ್ ಅಥವಾ ಸ್ಟೇಟ್ ರಿಲೇಟೆಡ್, ಯಾವುದು ಬೇಕಾದ್ರೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಸ್ಸೆಗಳು ಕೇಳಬೇಕು. ಈ ರೀತಿ ಎಸ್ಸೆಗಳು ಬರುತ್ತೆ. ಓಕೆನಾ? ನೆಕ್ಸ್ಟ್ ಅದರಲ್ಲಿ ಈಗ ವಿವರಣಾತ್ಮಕ ಪ್ರಬಂಧ ಅಂತ ಹೇಳಿದೆ ನಾನು. ಗೊತ್ತಾಗ್ತಿದೆಯಾ? ಏನು, ಒಂದು ವಿಷಯದ ಬಗ್ಗೆ ಆಳವಾದ ವಿವರಣೆ ಕೊಡಬೇಕು, ಒಂದು ವಿಷಯದ ಬಗ್ಗೆ ಡೆಪ್ತ್ ನಾಲೆಡ್ಜ್ ಇರಬೇಕು, ತಾರ್ಕಿಕ ವಿಶ್ಲೇಷಣೆ ಮತ್ತು ಉದಾಹರಣೆಗಳ ಒಳಗೊಂಡಿರುತ್ತದೆ. ಉದಾಹರಣೆಗೆ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿಯ ಪಾತ್ರ, ಇಲ್ಲಿ ನೀವು ವಿವರಣೆ ಕೊಡ್ತಾ ಹೋಗ್ಬೇಕು. ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಯಾವ ರೀತಿ ಆಯಿತು ಅಂತ, ಯಾವಾಗಲಿಂದ ಯಾವ ಡಿಜಿಟಲ್ ಎರ ಬಂತು ಅವಾಗಲಿಂದ ಇಲ್ಲಿವರೆಗ ಹಂತವಾಗಿ ನೀವು ಏನು ಮಾಡಬೇಕು, ವಿವರಣೆ ಕೊಡ್ತಾ ಬರಬೇಕು. ಅರ್ಥ ಆಗ್ತಿದೆಯಾ? ಡಿವೈಡ್ ಮಾಡ್ಕೊಂಡು ಎರಗಳು ಯಾವ ರೀತಿ ಆಯಿತು, ಈ ಪ್ರೆಸೆಂಟ್ ಏನಿದೆ, ಫ್ಯೂಚರ್ ಏನಿದೆ, ಇದೆಲ್ಲ ಸೇರಿ ವಿವರಣೆಯನ್ನ ಕೊಡಬೇಕು. ನೆಕ್ಸ್ಟ್ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ, ನಾನು ನಿನ್ನೆ ಹೇಳಿದೆ ಅಲ್ವಾ, ಹೆಂಗೆ ರಕ್ಷಣೆ ಮಾಡಬೇಕು, ಸಂಸ್ಕೃತಿ ಹೆಂಗಿದೆ, ಅದು ರಕ್ಷಣೆ ಮಾಡೋಕ್ಕೆ ಮೊದಲಿಂದ ಏನೇನು ಮಾಡ್ಕೊಂಡು ಬಂದಿದ್ದಾರೆ ವಿವರಣೆ ಕೊಡ್ತಾ ಹೋಗ್ಬೇಕು, ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ಅದನ್ನ ಟಾಪಿಕ್ನ. ನೆಕ್ಸ್ಟ್ ಶಿಕ್ಷಣ ವ್ಯವಸ್ಥೆ ಸುಧಾರಣೆ. ಮೊದಲು ಏನ್ಸಿಯಂಟ್ ಹಿಸ್ಟ್ರಿಲಿ ಹೆಂಗಿತ್ತು ಸುಧಾರಣೆ, ಗುರುಕುಲ ಪದ್ಧತಿ, ಅದಾದ್ಮೇಲೆ ಸಿಂಧು ಬಯಲು ನಾಗರಿಕತೆ ಬಂತು, ಆಮೇಲೆ ವೇದಗಳ ಕಾಲ ನಾಗರಿಕತೆ, ಆಮೇಲೆ ಬ್ರಿಟಿಷ್ ಇಂಡಿಯಾ, ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ, ಆಮೇಲೆ ಶಿಕ್ಷಣ ಸಮಿತಿಗಳು ರಚನೆ ಆಯಿತು, ಆಮೇಲೆ ಪ್ರೆಸೆಂಟ್ NEP ಬಂತು. ನೆಕ್ಸ್ಟ್ ಫ್ಯೂಚರ್ ಯಾವ ರೀತಿ ಇರ್ಬೋದು, ಎಜುಕೇಷನ್ ಸಿಸ್ಟಮ್, ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಬಂದಿದೆ. ಮನೇಲೆ ಕೂತ್ಕೊಂಡು ಹುಡುಗರನ್ನ ಸ್ಕೂಲ್ಗಳಿಗೆ ಟ್ರೆಡಿಷನಲ್ ಎಜುಕೇಷನ್ ಕಳಿಸ್ತಾರೆ, ಮನೇಲೆ ಕೂತ್ಕೊಂಡು ಕಳಿಸೋ ಪೇರೆಂಟ್ಸ್ಗಳಿದ್ದಾರೆ. ಮುಂದಿನ ಯಾವ ರೀತಿ ಬರ್ಬೋದು, ಈ ರೀತಿ ನೀವು ಅಂತ ವಿವರಣೆಗಳನ್ನ ಕೊಡ್ತಾ ಬರಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ ವಿವರಣಾತ್ಮಕ ಅಂತ ಕರೀತಾರೆ. ನೆಕ್ಸ್ಟ್ ಅದಕ್ಕೆ ಏನು ರಿಲೇಟೆಡ್ ಅಂದ್ರೆ, ಅದಕ್ಕೆ ರಿಲೇಟೆಡ್ ಈ ತರ ವಿವರಣಾತ್ಮಕಗಳಲ್ಲಿ ಸಾಮಾಜಿಕ ಒಂದು ಸಮಸ್ಯೆಗಳ ಮೇಲೆನೇ ಕ್ವಶನ್ಸ್ ಬಂದಿರುತ್ತೆ ವಿವರಣಾತ್ಮಕ. ಈಗ ಲೈಕ್ ಭ್ರಷ್ಟಾಚಾರ, ಲಿಂಗ ಸಮಾನತೆ, ಆರ್ಥಿಕತೆ, ತಂತ್ರಜ್ಞಾನ ರಿಲೇಟೆಡ್ ಬಂತು ಅಂದ್ರೆ ನೀವೇನ್ ಮಾಡಬೇಕು, ಈ ಒಂದು ಡಿಸ್ಕ್ರಿಪ್ಟಿವ್ ಎಸ್ಸೆನ ಚೂಸ್ ಮಾಡ್ಕೊಂಡು ಅದನ್ನ ವಿವರಣಾತ್ಮಕ ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ವಾದಾತ್ಮಕ ಪ್ರಬಂಧಗಳು, ಆರ್ಗ್ಯುಮೆಂಟಿವ್ ಎಸ್ಸೆಸ್ ಅಂತ ಕರೀತಾರೆ. ಓಕೆನಾ? ಇದರಲ್ಲಿ ಒಂದು ವಿಷಯದ ನಿರ್ದಿಷ್ಟ ದೃಷ್ಟಿಕೋನವನ್ನು ಸಮರ್ಥಿಸುವುದು ಮತ್ತು ವಿರೋಧಿಸುವುದು. ಒಂದು ವಿಷಯ ಕೊಟ್ಟಿದ್ದಾರೆ, ಅದನ್ನು ಸಮರ್ಥನೆ ಮಾಡೋದು ಮತ್ತು ಅದು ವಿರೋಧಿಸುವುದು, ತರ್ಕ ಮತ್ತು ಉದಾಹರಣೆಗಳೊಂದಿಗೆ ಪ್ರಸ್ತುತ ಪಡಿಸೋದು. ಗೊತ್ತಾಗ್ತಿದೆಯಾ? ನೋಡಿ, ಗ್ರಾಮೀಣ ಭಾರತಕ್ಕೆ ಸ್ಮಾರ್ಟ್ ಸಿಟಿಗಳಿಗಿಂತ ಹೆಚ್ಚಿನ ಆದ್ಯತೆ ನೀಡಬೇಕೇ ಕ್ವಶನ್ಸ್ ಕೇಳಿದ್ದೇನೆ. ಇಲ್ಲಿ ಬೇಕು ಅಂತ ನೀವು ಬೇಕು ಅಂತಲೇ ಬರಿಬಾರ್ದು, ಅಥವಾ ಬೇಡ ಅಂತಲೂ ಬರಿಬಾರ್ದು, ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಬರಿಬೇಕು. ಓಕೆನಾ? ಅಂದ್ರೆ ನಿಮ್ಮ ಎರಡನ್ನೂ ಸಹ ಅದನ್ನು ಸಮರ್ಥನೆ ಮಾಡ್ಕೋಬೇಕು ಮತ್ತು ಅದು ವಿರೋಧ ಮಾಡಬೇಕು, ಮತ್ತು ಅದಕ್ಕೆ ನೀವು ಇದನ್ನು ತರಬೇಕು, ಏನೋ ಸುಧಾರಣೆಗಳು ತರಬೇಕು, ಅದನ್ನು ಬರಿಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏಕರೂಪ ಸಿವಿಲ್ ಕೋಡ್ನ ಒಳಿತು ಮತ್ತು ಕೆಡುಕುಗಳು. ಯೂನಿಫಾರ್ಮ್ ಸಿವಿಲ್ ಕೋಡ್ಸ್ ಇದೆಯಾ, UCC ಇದೆಯಲ್ಲ, ಬರೀ UCC ಒಳ್ಳೇದೇ ಅಂತ ಬರಿಬಾರ್ದು. ಅರ್ಥ ಆಗ್ತಿದೆ? ಕೆಲವು ಹುಡುಗರು ಬರೀತಾರೆ UCC ಕರೆಕ್ಟು ಎಲ್ಲ ಸರಿ ಇದು ಅಂತ, ಅದರಲ್ಲೂ ಡಿಮೆರಿಟ್ಸ್ ಇರುತ್ತೆ. ಆ ಡಿಮೆರಿಟ್ಸ್ ಏನು, ಅದರಿಂದ ಪ್ರಾಬ್ಲಮ್ ಇಲ್ಲ, ಮತ್ತು ಅದನ್ನ ಹೆಂಗೆ ಓವರ್ಕಮ್ ಮಾಡ್ಬೋದು. ಕ್ಲಿಯರಾ? ಈ ರೀತಿ ಎರಡು ಪಾಸಿಟಿವ್ ನೆಗೆಟಿವ್ಸ್ನ ಏನು ಮಾಡ್ತಾ ಇರಬೇಕು ನೀವು, ಸಮರ್ಥನೆ ಮತ್ತು ಅದನ್ನ ವಿರೋಧ ಮಾಡೋ ಥರ ಬರೆದು ಅದಕ್ಕೆ ಒಂದು ನಿಮ್ಮದೇ ಆದ ಒಂದು ಕನ್ಕ್ಲೂಷನ್ ಬರೀಬೇಕು. ಅಂದರೆ ಅದಕ್ಕೇನು ಪರಿಹಾರಗಳನ್ನ ಹುಡುಕ್ಬೋದು ಅನ್ನೋದನ್ನ ಬರೀಬೇಕು. ಕ್ಲಿಯರಾ? ಓಕೆ. ನೆಕ್ಸ್ಟ್ ಕಾವೇರಿ ನದಿ ವಿವಾದದ ಸವಾಲುಗಳು. ಓಕೆನಾ?
ಓಕೆ, ಕಾವೇರಿ ನದಿ ವಿವಾದ ಸಾಲುಗಳು ಇದರಲ್ಲಿ ಏನು ಪರಿಸರ ಸಂಬಂಧಪಟ್ಟಂಗೂ ಬರ್ಬೋದು, ಯಾವ ವಿಷಯ ಬರುತ್ತೆ ಅಂತ ನಾವು ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಿಮಗೆ ಆ ಎಸ್ಸೆಗಳು ಯಾವ್ಯಾವ ಥರ ಅಂತ ಗೊತ್ತಾಗಲಿ ಅಂತ ನಾನು ಹೇಳ್ತಿದ್ದೆ. ನೆಕ್ಸ್ಟು ಅನಾಲಿಟಿಕಲ್ ಎಸ್ಸೆ. ಅನಾಲಿಟಿಕಲ್ ಎಸ್ಸೆ ವಿಮರ್ಶಾತ್ಮಕ ಎಸ್ಸೆ ಅಂತ ಕರೀತಾರೆ. ಒಂದು ವಿಷಯದ ಬಹು ಆಯಾಮಗಳನ್ನು ವಿಶ್ಲೇಷಿಸಿ ಮಲ್ಟಿ ಡೈಮೆನ್ಷನ್ ಅಲ್ಲಿ ಒಂದು ವಿಮರ್ಶೆ ಮಾಡಬೇಕು ಅಂದ್ರೆ ಬರೀ ಕಣ್ಣು ಮಾತ್ರ ಆನೆ ವರ್ಣಿಸ್ಬೇಕಾರೆ ಬರೀ ಆನೆ ಒಂದು ಪಾರ್ಟ್ ಮಾತ್ರ ವರ್ಣಿಸಬಾರ್ದು. ಇಡೀ ಆನೆ ಹೆಂಗಿದೆ ಅದರದ್ದು ಎಲ್ಲಾ ಪಾರ್ಟ್ಸ್ಗಳು ವಿವರಣೆ ಮಾಡಬೇಕು. ಆನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ವಿಷಯ ಅಂತ ಅರ್ಥ. ಆ ವಿಷಯದ ಎಲ್ಲಾ ಡೈಮೆನ್ಷನ್ಗಳನ್ನು ನೀವು ಟಚ್ ಮಾಡಬೇಕು. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಂತ್ರಜ್ಞಾನದ ಪ್ರಕಾರ, ಎಕನಾಮಿಕಲಿ, ಗೊತ್ತಾಯ್ತಾ? ನೀವು ಆ ಮಲ್ಟಿ ಡೈಮೆನ್ಷನ್ ಬಹು ಆಯಾಮದ ವಿಶ್ಲೇಷಿಸಿ ಸಮತೋಲಿತ ದೃಷ್ಟಿಕೋನವನ್ನು ನೀಡಬೇಕು, ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ನ ನೀಡಬೇಕು. ಎಕ್ಸಾಂಪಲ್, ಭಾರತದಲ್ಲಿ ಆರ್ಥಿಕತೆಯಲ್ಲಿ ಕೃಷಿಯ ಪಾತ್ರ. ಕೃಷಿಯ ಪಾತ್ರ ಮಲ್ಟಿ ಡೈಮೆನ್ಷನ್ ಅಲ್ಲಿ ಹೆಂಗೆ ಅಂತಂದ್ರೆ, ಒಂದು ಆಹಾರಕ್ಕೆ ಸಂಬಂಧಪಟ್ಟಂಗಿರುತ್ತೆ, ಆರ್ಥಿಕತೆಗೆ ಸಂಬಂಧಪಟ್ಟಂಗಿರುತ್ತೆ, ಮತ್ತೆ ರೈತರ ಒಂದು ಏನೋ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಭಾರತದಲ್ಲಿ ಅದರದ ಏನು GDP ಮೇಲೆ ಡಿಪೆಂಡ್ ಆಗಿರುತ್ತೆ, ಭಾರತದ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವೆಲ್ಲ ಆಯಾಮಗಳನ್ನು ಕೊಡಬೇಕು. ಕೃಷಿ ಭಾರತದ ಆರ್ಥಿಕತೆ ಅಂತಂದ್ರೆ ಅದರಲ್ಲಿ ಕೃಷಿಯ ಪಾತ್ರ ಕೇಳಿದ್ದಾರೆ, ಗೊತ್ತಾಗ್ತಿದೆಯಾ? ಇದರಲ್ಲಿ ತುಂಬಾ ಡೈಮೆನ್ಷನ್ ಕೊಡ್ತಾ ಹೋದಾಗ ನಿಮ್ಮ ಆನ್ಸರ್ಸು ಅಥವಾ ನಿಮ್ಮ ಎಸ್ಸೆ ಏನಾಗುತ್ತೆ, ಕ್ವಾಲಿಟಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಜಾಗತಿಕ ಪರಿಣಾಮದ ಒಳಿತು ಮತ್ತು ಕೆಡುಕುಗಳು. ಗೊತ್ತಾಗ್ತಿದೆಯಾ? ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಕೊಡ್ತೀರಾ ಥಿಂಕ್ ಮಾಡಬೇಕು. ನೆಕ್ಸ್ಟ್ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿಯ ಸವಾಲುಗಳು. ಈ ರೀತಿ ಟಾಪಿಕ್ಗಳು ಬಂದಾಗ ಈ ಒಂದು ಏನು ವಿಶ್ಲೇಷಣಾತ್ಮಕ ಅಥವಾ ಅನಾಲಿಟಿಕಲ್ ಎಸ್ಸೆನ ಬರಿಬೇಕು. ಓಕೆನಾ? ನೆಕ್ಸ್ಟ್ ಫಿಲಾಸಫಿಕಲ್ ಎಸ್ಸೆ. ಈ PSI ಅಲ್ಲಿ ಫಿಲಾಸಫಿಕಲ್ ಎಸ್ಸೆ ಸ್ವಲ್ಪ ಕಡಿಮೆ ಕೇಳೋದು. ಕೆಲವು ಸತಿ ಬಂದ್ಬಿಟ್ಟಿದೆ PSI ಯಲ್ಲೂ ಸಹ ಎಸ್ಸೆಗಳು ಬಂದಿದೆ ಫಿಲಾಸಫಿಕಲ್ ಎಸ್ಸೆ. ನಾನು ಎಕ್ಸಾಂಪಲ್ಸ್ ಕೊಡ್ಬೇಕಾದ್ರೆ ಹೇಳ್ತೀನಿ ಯಾವ ಟೈಪ್ಸ್ ಎಸ್ಸೆಗಳು ಬರ್ತಾವಲ್ಲ ನಾನು ಹೇಳ್ತೀನಿ. ಅದನ್ನ ಅವಾಗ ವಿಷಯದ ಆಳವಾದ ಚಿಂತನೆ, ಮಾನವೀಯ ಮೌಲ್ಯಗಳು ಮತ್ತು ಜೀವನ ತತ್ವಗಳನ್ನು ಒಳಗೊಂಡಿರುತ್ತಿದ್ದು. ನಾಯಕತ್ವದ ಗುಣಗಳು, ಗೊತ್ತಾಯ್ತಾ? ಒಬ್ಬ ಅಧಿಕಾರಿಯಲ್ಲಿರುವ ನಾಯಕತ್ವದ ಗುಣಗಳು ಅಂತ ಪ್ರಬಂಧ ಕೇಳಿದ್ದಾರೆ ಹಿಂದ್ಗಡೆ PSI 1992, 93 ಓಕೆನಾ? ಆ ಥರ ಫಿಲಾಸಫಿಕಲ್ ಎಸ್ಸೆಗಳು ಬರ್ತವೆ ಕೆಲವು ಸತಿ. ನಾನು ತೋರಿಸ್ತೀನಿ ಎಕ್ಸಾಂಪಲ್ಸ್ ನಿಮಗೆ. ಸತ್ಯವೇ ಜಯಿಸುತ್ತದೆ ಇದ್ರ ಬಗ್ಗೆ ಬರೀರಿ ಅಂತ ಕೇಳಿದಾಗ ನೀವು ಅದನ್ನ ಆಡಳಿತದಲ್ಲಿರೋ ಪ್ರಾಮುಖ್ಯತೆ, ಸತ್ಯವೇ ಜಯಿಸುತ್ತದೆ ಇದು ಆಡಳಿತದಲ್ಲಿ ಇರುವ ಪ್ರಾಮುಖ್ಯತೆ, ಇದಕ್ಕೆ ಒಂದು ಇಂಟ್ರೊಡಕ್ಷನ್ ಏನು ಕೊಡ್ಬೋದು ಹೇಳಿ? ನಿಮ್ಮ ತಲೆಯಲ್ಲಿ ಓಡಬೇಕು, ಈ ಪ್ರೆಸೆಂಟ್ ಸಿಚುಯೇಷನ್ ಥಿಂಕ್ ಮಾಡಬೇಕು. ಯಾವ ಥರ ಕೊಡ್ತೀರಾ? ನೋಡಿ, ಆ ಥರ ಒಂದು ಪ್ಲೇಸ್ಗಳ ಹೆಸರುಗಳನ್ನ ತಗೋಬಾರ್ದು. ಪ್ಲೇಸು, ಪರ್ಸನ್ನು ಮತ್ತೆ ರಿಲಿಜಿಯಸ್ ಮ್ಯಾಟರ್ಗಳು ನಿಮ್ಮ ಎಸ್ಸೆಗಳಲ್ಲಿ ರಿಫ್ಲೆಕ್ಟ್ ಆಗಬಾರ್ದು. ಅರ್ಥ ಆಗ್ತಿದೆಯಾ? ಆ ಥರದವು ನಿಮ್ಮ ಸತ್ಯವೇ ಜಯಿಸುತ್ತದೆ. ನಾನೊಂದು ಎಕ್ಸಾಂಪಲ್ ಏನು ಕೊಡ್ಬೋದು. ಈಗ ಮೊನ್ನೆ ಇದಾಯಿತು ಏನೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾಲ್ ತುಳಿತಾಯಿತು. ಅಲ್ಲಿ ಅಧಿಕಾರಿಗಳನ್ನೆಲ್ಲ ಏನು ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಬಟ್ ಅದು KIT ಏನು ಮಾಡ್ತು, ಆ ಸಸ್ಪೆನ್ಷನ್ ಸರಿಯಲ್ಲ ಅಂತ ಅಂದ್ಬಿಟ್ಟು ಎತ್ತಿ ಇಟ್ಟು ಅವ್ರಿಗೆ ಏನು ಮಾಡ್ತು, ಅವ್ರಿಗೆ ಮತ್ತೆ ರಿವೋಕ್ ಮಾಡಿ ಅವ್ರಿಗೆ ಪೋಸ್ಟಿಂಗ್ಸ್ ಕೊಡ್ತು. ಮೊನ್ನೆ ನ್ಯೂಸ್ ಪೇಪರಲ್ಲಿ ಬಂತು. ನಮ್ಮ ಬೇರೆ ಬೇರೆ IPS ಆಫೀಸರ್ಗಳಿಗೆ ಅಲ್ಲೂ ಹೆಸರುಗಳು ತಗೋಬಾರ್ದು, ಬರೀ IPS ಆಫೀಸರ್ಸ್ಗಳು ಅಥವಾ ಅಧಿಕಾರಿಗಳು ಅಂತ ಹೇಳ್ಬೇಕು. ಇಲ್ಲಿ ನೋಡಿ, ಇದನ್ನ ಬೇಕಾದ್ರೆ ನೀವು ಸತ್ಯವೇ ಜಯಿಸುತ್ತದೆ ಅಂತ ಬೇಕಾದ್ರೆ ನೀವು ಅದನ್ನ ಕೋಟ್ ಮಾಡ್ಬೋದು. ಈ ರೀತಿ ಅವ್ರು ತಪ್ಪು ಮಾಡಿರಲಿಲ್ಲ, ಅವ್ರಿಗೆ ಈ ಥರ ಆಗಿತ್ತು, ಬಟ್ ಆದರೆ ಅವರು ನ್ಯಾಯಾಂಗ ಅದನ್ನ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿ ಅವ್ರಿಗೆ ಒಂದು ಕರೆಕ್ಟಾಗಿ ಸರಿಯಾದ ತೀರ್ಪನ್ನು ಕೊಟ್ಟಿದೆ, ಅಲ್ಲಿ ಸತ್ಯವೇ ಜಯಿಸುತ್ತದೆ ಅನ್ನೋದಕ್ಕೆ ಒಂದು ಕೋಟ್ ಆಗೋದು. ಈ ಥರ ವಿಶ್ಲೇಷಣೆ ಮಾಡಬೇಕು. ಪ್ರತಿಯೊಂದನ್ನು ನಿಮ್ಮ ಎಸ್ಸೆಗೆ ಲಿಂಕ್ ಮಾಡ್ತಿರ್ಬೇಕು, ಪ್ರತಿಯೊಂದು ಘಟನೆಗಳು. ಆಮೇಲೆ ಪರ್ಸ್ನಲ್ ಆಗಿ ಬರಿಬಾರ್ದು. ನಾನು ಸತ್ಯವಂತ, ನಮ್ಮ ಮನೇಲೆಲ್ಲ ಸತ್ಯವಂತರು, ಆ ಥರ ಪರ್ಸ್ನಲ್ ಆಗಿ ಎಕ್ಸಾಂಪಲ್ಸ್ ಬರಿಬಾರ್ದು. ಜನರಲೈಸ್ಡ್ ಎಕ್ಸಾಂಪಲ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ನಿಮ್ಮೊಂದು ಎಕ್ಸಾಂಪಲ್ ಹೇಳಿದ. ನೆಕ್ಸ್ಟ್ ಸಾಮಾಜಿಕ ಸಾಮರಸ್ಯದಲ್ಲಿ ಸಹಿಷ್ಣುತೆ ಪಾತ್ರ. ಇದಕ್ಕೇನು ಬರೀತೀರಾ? ಸಾಮಾಜಿಕ ಸಾಮರಸ್ಯದಲ್ಲಿ ಸಹಿಷ್ಣುತೆ ಪಾತ್ರ. ನೀವು ಹೇಳಿದ್ರೆ ಎಕ್ಸಾಂಪಲ್ ಇದನ್ನು ಕೊಡ್ಬೋದು. ಈಗ ಧರ್ಮಸ್ಥಳದ ವಿಚಾರ ಬಂದಾಗ ಏನಾಗುತ್ತೆ, ಅದನ್ನ ಬೇರೆ ತರ ಬಿಂಬಿಸ್ತಾ ಇದ್ದಾರೆ. ಲೈಕ್ ಕೋಮು ಗಲಭೆಗಳಾಗಂಗೆ, ಹಿಂದೂ ಮುಸ್ಲಿಂ ಆ ಥರ ವಿಚಾರಗಳು ಗೊತ್ತಾಯ್ತು. ಅದನ್ನ ನೀವು ಬರಿಬೇಕು. ಈ ಥರ ವಿಚಾರಗಳು ಬಂದಾಗ ಸ್ವಲ್ಪ ಸೆನ್ಸಿಟಿವ್ ಆಗಿ ಬರೀರಿ, ಗೊತ್ತಾಗ್ತಿದೆಯಾ? ಧರ್ಮದ ವಿಚಾರಗಳು ಬಂದಾಗ, ಜಾತಿ ವಿಚಾರಗಳು ಬಂದಾಗ ನಿಮ್ಮ ಆನ್ಸರ್ಸ್ ರೈಟಿಂಗಲ್ಲಿ ಸೆನ್ಸಿಟಿವ್ ಆಗಿರಬೇಕು. ಅಲ್ಲಿ ಯಾವುದೇ ವ್ಯಕ್ತಿ, ಧರ್ಮ, ಜಾತಿಗಳ ಮೆನ್ಷನ್ ಇರ್ಬೋದು. ಅದನ್ನ ಇದಕ್ಕೆ ಮಾತ್ರ ಎಕ್ಸಾಂಪಲ್ಸ್ ಯೂಸ್ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಓಕೆನಾ? ಅವಾಗ ನಿಮಗೆ ಅಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಅದನ್ನ ಯೂಸ್ ಮಾಡೋದು ಇವೇ ಹೆಂಗೆ ಅಂತ ಗೊತ್ತಾಗ್ತಾ ಹೋಗುತ್ತೆ, ಹೇಳ್ತೀನಿ ನಾನು. ಓಕೆನಾ? ನೆಕ್ಸ್ಟ್ ಪ್ರಾದೇಶಿಕ ಎಸ್ಸೆಗಳು ಹೇಳಿದೆ ನಾನು. ಕರ್ನಾಟಕದ ರಿಲೇಟೆಡ್, ಕರ್ನಾಟಕದಲ್ಲಿ ಕೃಷಿಯ ಸುಧಾರಣೆಗಳು ಕೇಳ್ಬೋದು. ಭಾಷೆಯ ಉಳಿವಿಗೆ ತಂತ್ರಜ್ಞಾನದ ಪಾತ್ರ ಕರ್ನಾಟಕದ ಭಾಷೆಯಲ್ಲಿ. ನೆಕ್ಸ್ಟ್ ಕರ್ನಾಟಕ ಪರಂಪರೆ ರಕ್ಷಣೆಯಲ್ಲಿ ಯುವಕರ ಪಾತ್ರ, ಅಥವಾ ಕರ್ನಾಟಕದ ಯಾವುದೋ ಒಂದು ಈ ರಿಲೇಟೆಡ್ ಇಶ್ಯೂಸ್ ಇದ್ರೆ ಅದ್ರ ಮೇಲೆ ಪ್ರಶ್ನೆಗಳು ಬರ್ತವೆ, ಗೊತ್ತಾಗ್ತದೆ. ಅದು ಎಸ್ಪೆಷಲಿ ESI PSI ಪತ್ರಿಕೆಗೆ ಈ ಒಂದು ಕರ್ನಾಟಕದ ರಿಲೇಟೆಡ್ ಪ್ರಶ್ನೆಗಳು ಬರ್ತವೆ. ಅವು ಬಂದಾಗ ನಿಮ್ಮ ಏನಿರಬೇಕು, ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು. ಓಕೆನಾ? ನೆಕ್ಸ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್, ಅದರಲ್ಲಿ
ಇಂಡಿಯಾ ಸ್ಟೇಟು ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಕವರ್ ಆಗ್ತವೆ. ಈಗ ಯುದ್ಧಗಳು ನಡೀತು ತುಂಬ, ಇಂಡಿಯಾ ಪಾಕಿಸ್ತಾನ್ ರಿಲೇಟೆಡ್ ಒಂದಷ್ಟು ಇಶ್ಯೂ ನಡೀತು, ಮತ್ತು ರಷ್ಯಾ ಉಕ್ರೇನು, ನೆಕ್ಸ್ಟು ಇಸ್ರೇಲ್ ಪ್ಯಾಲೆಸ್ತೈನು, ಗೊತ್ತಾಗ್ತಿದೆಯಾ, ಇರಾನು ಮತ್ತು ಗೊತ್ತಾಯ್ತಾ, ಈ ಥರ ಇಶ್ಯೂಗಳಿದ್ದಾಗ ಇವು ಜಾಗತಿಕವಾಗಿ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರ್ತವೆ. ಇದ್ರ ಮೇಲೂ ಸಹ ಪ್ರಬಂಧಗಳು ಬರ್ಬೋದು. ಸ್ಟೇಟಿಂದ ಹಿಡಿದು ಇಂಟರ್ನ್ಯಾಷನಲ್ವರೆಗೂ ಸಹ ಕರೆಂಟ್ ಅಫೇರ್ಸು. ನೆಕ್ಸ್ಟ್ ಆತ್ಮನಿರ್ಭರ ಭಾರತ, ಕೋವಿಡ್ ನಂತರದ ಶಿಕ್ಷಣ ಸವಾಲು, ಇದೆಲ್ಲ ಎಸ್ಸೆಗಳು ಬಂದಿದೆ. ಜಲ ವಿವಾದಗಳು ಮತ್ತು ರಾಜ್ಯ ಸಹಕಾರಗಳು, ಇವೆಲ್ಲ ನ್ಯಾಷನಲ್ ಇಶ್ಯೂಸು. ಜಲ ವಿವಾದಗಳು, ಕೋವಿಡ್ ಮತ್ತು ಆತ್ಮನಿರ್ಭರ ಭಾರತ ಇಲ್ಲ ನ್ಯಾಷನಲ್ ಇಶ್ಯೂಸ್ ಇದೆ, ಗೊತ್ತಾಯ್ತಾ. ಈ ರೀತಿ ಪ್ರಬಂಧಗಳು ಬರುತ್ತೆ, ಇವು ಪ್ರಿಪೇರ್ ಆಗಿರಬೇಕು. ಓಕೆನಾ. ನೆಕ್ಸ್ಟು ನಾನು ಅವಾಗಲೇ ಹೇಳಿದೆ, ಇದು ನೆಕ್ಸ್ಟ್ ಮಾಡಿದೆ ಅನ್ಸುತ್ತಲ್ವ ನಾನು. ಓಕೆ, ಇನ್ನೊಂದ್ಸತಿ ನೋಡ್ಬಿಡೋಣ ಬೇಕಾದ್ರೆ. 2092ರಲ್ಲಿ ಈ ಒಂದು ಸಮಿತಿ ರಚನೆ ಮಾಡಿ ಕರ್ನಾಟಕ ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಒಂದು ಸಾಮರ್ಥ್ಯಗಳನ್ನು, ಈ ಕೆಳಗಿನ ಸಾಮರ್ಥ್ಯಗಳನ್ನು ಪರೀಕ್ಷಿಸಲು ಪ್ರಬಂಧ ಬರವಣಿಗೆಯನ್ನು ಪರಿಚಯಿಸಲಾಯಿತು. ಅಭ್ಯರ್ಥಿಯ ಭಾಷಾ ಕೌಶಲ್ಯ ಪರೀಕ್ಷಿಸಲು ಭಾಷೆಯ ಮೂಲ, ಅರ್ಥೈಸುವಿಕೆ ಮತ್ತು ವ್ಯಾಕರಣ ಜ್ಞಾನ, ಅರ್ಥ ಆಗ್ತಿದೆಯಾ, ಮತ್ತು ವಿಚಾರಗಳನ್ನು ಗ್ರಹಿಸುವ ಸಾಮರ್ಥ್ಯ, ಯಾವ ರೀತಿ ವಿಚಾರಗಳನ್ನು ಗ್ರಹಿಸುವ ಸಾಮರ್ಥ್ಯ ಮತ್ತು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸುವ ಸಾಮರ್ಥ್ಯ. ಓಕೆನಾ. ವಿಚಾರಗಳ ಸ್ಪಷ್ಟತೆ, ಸರಿಯಾದ ಅಭಿವ್ಯಕ್ತಿಸುವಿಕೆ ಮತ್ತು ಸಂಯೋಜನೆಯನ್ನು ಪರೀಕ್ಷಿಸಲು, ಸಂಯೋಜಿತ ಸಮಗ್ರತೆ ಚಿಂತನೆಯನ್ನು ಪರೀಕ್ಷಿಸಲು, ಒಂದು ವಿಷಯದ ಮೇಲೆ ತನ್ನ ಅಭಿಪ್ರಾಯವನ್ನು ಪ್ರಸ್ತುತಪಡಿಸುವ ಕಲೆಯನ್ನು ಪರೀಕ್ಷಿಸಲು ಈ ಒಂದು ಏನಾಯಿತು ಎಸ್ಸೆನ ಪರಿಚಯ ಮಾಡಲಾಗಿತ್ತು. ನೋಡಿ ಇಲ್ಲಿ ಎಷ್ಟು ಡೈಮೆನ್ಷನ್ ನಿಮ್ಮನ್ನು ಚೆಕ್ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಯ ಭಾಷಾ ಕೌಶಲ್ಯ ಆಯಿತಾ, ಮತ್ತು ಭಾಷೆಯ ಮೂಲ ಅರ್ಥೈಸುವಿಕೆ, ಯಾವ ರೀತಿ ವ್ಯಾಕರಣ ಜ್ಞಾನ, ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಗ್ರಾಮಟಿಕಲ್ ಮಿಸ್ಟೇಕ್ಸು, ವಿಚಾರಗಳನ್ನು ಗ್ರಹಿಸುವ, ಯಾವ ರೀತಿ ವಿಷಯಗಳನ್ನು ಗ್ರಹಿಸ್ಕೊಳ್ಳೋದು ಹೆಂಗೆ ರೀಪ್ರೊಡ್ಯೂಸ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ. ನೆಕ್ಸ್ಟು ವಿಶ್ಲೇಷಣೆ ಸಾಮರ್ಥ್ಯ, ಒಂದು ವಿಷಯನ ವಿಶ್ಲೇಷಣೆ ಮಾಡೋ ಸಾಮರ್ಥ್ಯ, ಮತ್ತು ವಿಚಾರಗಳ ಸ್ಪಷ್ಟತೆ. ನೀವು ಬರಬೇಕಾದ್ರೆ ಸ್ಪಷ್ಟತೆ ಇರಬೇಕು, ನಿಮಗೆ ಕ್ಲಾರಿಟಿ ಇರಬೇಕು. ಆನ್ಸರ್ ರೈಟಿಂಗಲ್ಲಿ ನಿಮ್ಮ ಕ್ಲಾರಿಟಿಗೆ ಏನು ಬರಿತಾ ಇದ್ದೀನಿ ಅಂತಂದ್ಬಿಟ್ಟು ಸುಮ್ಮನೆ ಏನೋ ಬರಿಕೊಂಡು ಹೋಗೋದಲ್ಲ, ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಸರಿಯಾದ ಅಭಿವ್ಯಕ್ತಿಸುವಿಕೆ, ಪ್ರೆಸೆಂಟ್ ಮಾಡೋದು, ಒಂದು ವಿಚಾರನ ಯಾವ ರೀತಿ ಪ್ರೆಸೆಂಟ್ ಮಾಡಿಸ್ತಾನೆ ಅನ್ನೋದನ್ನ. ನೆಕ್ಸ್ಟು ಸಂಯೋಜನೆಯನ್ನು ಪರೀಕ್ಷಿಸಲು, ಸಮಗ್ರತೆಯ ಚಿಂತನೆಯನ್ನು ಪರೀಕ್ಷಿಸಲು, ಒಂದು ವಿಷಯದ ಮೇಲೆ ಒಂದು ವಿಷಯ ಕೊಟ್ಟಾಗ ಅದನ್ನು ಅವನಿಗೆ ಯಾವ ರೀತಿಯ ಅಭಿಪ್ರಾಯನ ಪ್ರಸ್ತುತಪಡಿಸ್ತಾನೆ ಅವನನ್ನು ಚೆಕ್ ಮಾಡೋಕ್ಕೆ ಈ ಒಂದು ಸತೀಶ್ ಚಂದ್ರ ಸಮಿತಿಯವರು ಏನು ಮಾಡಿದ್ರು, ಎಸ್ಸೆನ ಇಡಬೇಕು ಎಕ್ಸಾಮ್ಸ್ಗಳಲ್ಲಿ ಅಂತಂದು ಅವಾಗಲಿಂದ ಏನಾಯಿತು ಸ್ಟಾರ್ಟ್ ಆಯಿತು. ನೆಕ್ಸ್ಟು ತಯಾರಿಯ ಹಂತಗಳು, ಗೊತ್ತಾಗ್ತಿದೆಯಾ. ಈಗ ಪರೀಕ್ಷೆ ಇದು ಎಸ್ಸೆ ರೈಟಿಂಗಲ್ಲಿ 3 ವಿಧ ಬರುತ್ತೆ. ಒಂದು ಇಂಟ್ರೊಡಕ್ಷನ್, ಇನ್ನೊಂದು ಬಾಡಿ, ನೆಕ್ಸ್ಟ್ ಇನ್ನೊಂದು ಕನ್ಕ್ಲೂಷನ್. ಅವನ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಒಂದು ಇದು ಇಂಟ್ರೊಡಕ್ಷನ್ ತೊಗೊಂಡು ಯಾವ ರೀತಿ ಇಂಟ್ರೊಡಕ್ಷನ್ ಬರೀಬೇಕು, ಎಷ್ಟು ಟೈಪ್ಸಲ್ಲಿ ಬರೀಬೋದು, ಎಷ್ಟು ಟೈಪ್ ಇಂಟ್ರೊಡಕ್ಷನ್ಸ್ ಇದೆ, ನೀವು ಅದನ್ನು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ, ಯಾವ ಎಸ್ಸೆಗೆ ಯಾವ ರೀತಿ ಇಂಟ್ರೊಡಕ್ಷನ್ ಕೊಡಬೇಕು ಅನ್ನೋದನ್ನ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟು ಹಳೆಯ ಪ್ರಶ್ನೆಗೆ ವಿಶ್ಲೇಷಣೆಗಳನ್ನ ಮಾಡೋಣ. ನೆಕ್ಸ್ಟು ಗೊತ್ತಾಯ್ತು, ಹಳೆ ಪೇಪರ್ಸಲ್ಲಿ ಏನು UPSC, KPSC ಮತ್ತು ಅಸಿಸ್ಟೆಂಟ್ ಕಮಾಂಡೆಂಟು, ಇದು PSI, ESI ಎಲ್ಲ ಪೇಪರ್ಸ್ಗಳದ್ದು ವಿಶ್ಲೇಷಣೆ ಮಾಡೋಣ. ಯಾವ ರೀತಿ ಪ್ರಬಂಧಗಳು ಬಂದಿದೆ, ಯಾವ ಎಕ್ಸಾಮ್ಲಿ ಯಾವ ರೀತಿ ಕೇಳ್ತಾ ಇದ್ದಾರೆ ಗೊತ್ತಾಗ್ತಿದೆ. ಅವಾಗ ಆ ಪ್ರಬಂಧಗಳು ನಿಮ್ಮ ತಲೆಯಲ್ಲಿ ಹೋಗ್ತಾ ನಿಮ್ಗೊಂದು ವಿಷಯ ನೋಡಿದಾಗ ಈ ಥರ ಕೇಳಿದ್ರು, ನಾವು ಇದಕ್ಕೆ ರೆಡಿ ಆಗಬೇಕು ಅನ್ನೋದು ಐಡಿಯಾ ಬರುತ್ತೆ. ನೆಕ್ಸ್ಟು ಪ್ರಬಂಧ ರಚನೆ ಅಭ್ಯಾಸಕ್ಕೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಪ್ರಬಂಧ ರಚನಾ ಅಭ್ಯಾಸಕ್ಕೆ ವೇಳಾಪಟ್ಟಿ, ಯಾವ ರೀತಿ ಟೈಮ್ ಟೇಬಲ್ ಹಾಕ್ಕೋಬೇಕು ಮತ್ತು ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದನ್ನು ಮುಂದೆ ಹೇಳ್ತೀನಿ. ಏನು ಓವರಾಲ್ ಈ ಕೋರ್ಸಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಓಕೆನಾ. ನಿಮ್ಮ ಭಾಷಾ ಪ್ರಾವೀಣ್ಯತೆ ಮತ್ತು ಶಬ್ದ ಭಂಡಾರವನ್ನು ಹೇಗೆ ಉತ್ತಮಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ಒಂದು ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪರೀಕ್ಷೆಯಲ್ಲಿ ಪ್ರಬಂಧವನ್ನು ಆಯ್ದುಕೊಳ್ಳುವುದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಪ್ರಬಂಧ ಆಯ್ಕೆ ಮಾಡ್ಕೋಬೇಕು, ತುಂಬ ಜನ ಕ್ವಶನ್ಸ್ ಕೇಳ್ತಾರೆ, ನಿಮಗೂ ಡೌಟ್ ಬಂದಿರುತ್ತೆ. ಹೌದು ಸರ್, ಓಕೆ, ಇಷ್ಟೆಲ್ಲ ಹೇಳಿದ್ರೆ ನಾನು ಹೆಂಗೆ ಆಯ್ಕೆ ಮಾಡಬೇಕು, ಹೆಂಗೆ ಡಿಸಿಷನ್ ತಗೋಬೇಕು, ಯಾವ ಪ್ರಬಂಧ ಬರೀಬೇಕು ಅಂತ ಹೆಂಗೆ ಡಿಸೈಡ್ ಮಾಡಬೇಕು ಅನ್ನೋದು ಇರುತ್ತೆ. ಯಾಕೆಂದರೆ ನೀವು ಪರೀಕ್ಷೆಯಲ್ಲಿ ಪ್ರಬಂಧ ಚೂಸ್ ಮಾಡೋದು ಸಹ ಒಂದು ನಿಮ್ಮ ಟ್ಯಾಲೆಂಟು ಮತ್ತು ಸ್ಕೋರ್ ಮಾಡೋದು, ಅರ್ಥ ಆಗ್ತಿದೆಯಾ. ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಪ್ರಬಂಧದ ಕುರಿತಾದ ಪ್ರಬಂಧ ಮನೋನಕ್ಷೆ, ವೆರಿ 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 ಇಂಪಾರ್ಟೆಂಟ್. ಮೈಂಡ್ ಮ್ಯಾಪ್, ಗೊತ್ತಾಗ್ತಿದೆಯಾ, ತುಂಬ ಮ್ಯಾಟ್ರ್ ಆಗುತ್ತೆ ಮೈಂಡ್ ಮ್ಯಾಪ್ ಹಾಕೋಣದು. ಯಾವ ರೀತಿ ಮೈಂಡ್ ಮ್ಯಾಪ್ ಹಾಕೋಬೇಕು, ಯಾವ ರೀತಿ ಅದು ಇರುತ್ತೆ, ಮತ್ತು ಅದು ಹೆಂಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಉತ್ತಮ ಪ್ರಬಂಧವೊಂದರ ಲಕ್ಷಣಗಳು ಮತ್ತು ಉತ್ತಮ ಪ್ರಬಂಧ ಬರೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಗೊತ್ತಾಗ್ತಿದೆಯಾ. ಈ ಟಾಪಿಕ್ಸ್ಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೊಂದೇ ಹಂತವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಓಕೆ. ನೆಕ್ಸ್ಟು ತಯಾರಿ ಹಂತಗಳು, ಅದರಲ್ಲಿ ಹೇಳಿದೆ ನಾನು ಪೀಠಿಕೆ, ಪ್ರಬಂಧದ ವಿವರಣೆ, ಉಪಸಂಹಾರ. ಪೀಠಿಕೆನಲ್ಲಿ ಇಂಟ್ರೊಡಕ್ಷನ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಎಂಡ್ ಮಾಡಬೇಕು, ಯಾವ ಕೋಟ್ನ ಯೂಸ್ ಮಾಡಬೇಕು, ಯಾವ ಫ್ಯಾಕ್ಟ್ಸ್ನ ಯೂಸ್ ಮಾಡಬೇಕು, ಯಾವ್ಯಾವ ಸಂಸ್ಥೆಗಳನ್ನ ಡಾಟಾನ ನಿಮ್ಮ ಹತ್ರ ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಗೊತ್ತಾಗ್ತಿದೆಯಾ. ಆಮೇಲೆ ಒಂದಷ್ಟು ಮಹಾನ್ ನಾಯಕರುಗಳದ್ದು ಸಬ್ಜೆಕ್ಟ್ ವೈಸು ನೀವೇನು ಮಾಡಬೇಕು, ಕೋಟ್ಸ್ನ ಡಿವೈಡ್ ಮಾಡಿ ಇಟ್ಕೋಬೇಕು. ಎನ್ವೈರನ್ಮೆಂಟಲ್ ರಿಲೇಟೆಡ್ ಬಂದರೆ ಒಂದು 10 ಕೋಟು ನೆನಪಿರ್ಬೇಕು ನಿಮಗೆ. ಮತ್ತು ಸೋಷಿಯಲ್ ಇಶ್ಯೂಸಲ್ಲಿ ಮಹಿಳಾ ಸಬಲೀಕರಣ ಬಂದರೆ ಒಂದು 10 ಕೋಟ್ ನೆನಪಿರಬೇಕು. ನೆಕ್ಸ್ಟ್ ಆರೋಗ್ಯ ರಿಲೇಟೆಡ್ ಬಂದರೆ ಒಂದು 5 ಕೋಟ್ ಆದರೂ ನೆನಪಿರಬೇಕು. ಓಕೆನಾ. ಟಾಪಿಕ್ಸ್ ವೈಸು ಒಂದೊಂದು 5 ಕೋಟ್ಸ್ಗಳು ತುಂಬ ಚೆನ್ನಾಗಿರೋದು. ಬಟ್ ಒಬ್ಬರದ್ದು ಬರ್ಕೊಂಡಿರೋ ಕೋಟ್ಸು ಇನ್ನೊಬ್ರು ಬರ್ಕೊಂಡಿರಬಾರ್ದು,
ಹಂಗೆ ಆ ಥರ ನಿಮ್ಗೆ ಇಷ್ಟ ಆಗೋದು ನೀವು ಹುಡುಕಿ ಬರ್ಕೋಬೇಕು 5 ಕೋಟ್ಸು, ಬಟ್ ಅದು ರಿಪೀಟ್ ಆಗಬಾರ್ದು. ಮತ್ತು ಈಗ ಆಲ್ರೆಡಿ ಯೂಸ್ ಮಾಡಿರೋದು ಬರೀಲೇಬಾರ್ದು. ಅರ್ಥ ಆಗ್ತಿದೆಯಾ? ಈಗ ಯೂಸ್ ಮಾಡಿರೋದು ಬರೀಲೇಬಾರ್ದು. ಅದಕ್ಕೆ ನಾನು ನಿಮ್ಗೆ ಕೊಡ್ತೀನಿ, ಅದು ಮೆಟೀರಿಯಲ್ಸ್ ಎಲ್ಲ ಕೊಡ್ತೀನಿ ಅಲ್ವಾ, ಓಕೆನಾ? ಬಟ್ ಆದರೆ ನೀವು ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಈಗ ಇವತ್ತಿಂದಲೇ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಗೊತ್ತಾಗ್ತಿದೆಯಾ? ನಾನು ಅದಕ್ಕೆ ಹೇಳಿದ್ದು, ಒಂದು ಡಾಟಾ ಬುಕ್ ಅಥವಾ ಒಂದು ಫ್ಯಾಕ್ಟ್ ಬುಕ್ ಯಾಕಿಡ್ರಿ ಅಂದರೆ ಇದೇ ಉದ್ದೇಶಕ್ಕೋಸ್ಕರ. ಬರಿತಾ ಹೋಗಿ, ಅಲ್ಲಿ ಬರೋ ಪದಗಳ ಅರ್ಥನ ಗ್ರಹಿಸ್ತಾ ಹೋಗಿ, ನಿಮಗೆ ಎಸ್ಸೆನಲ್ಲಿ ಈಸಿ ಆಗುತ್ತೆ. ನೆಕ್ಸ್ಟು ಪ್ರಬಂಧದ ವಿವರಣೆ. ಯಾವ ರೀತಿ ಪ್ರಬಂಧ ಬರೀಬೇಕು, ಬಾಡಿ ಆಫ್ ದಿ ಎಸ್ಸೆ ಹೆಂಗಿರಬೇಕು, ಸಬ್ ಹೆಡಿಂಗ್ಸ್ ಹೆಂಗಿರಬೇಕು, ಎಕ್ಸಾಂಪಲ್ಸ್ ಎಲ್ಲಿ ಕೊಡಬೇಕು, ಬಾಡಿ ಆಫ್ ದಿ ಎಸ್ಸೆನಲ್ಲಿ ಎಲ್ಲಿ ಕೋಟ್ಸ್ ಯೂಸ್ ಮಾಡಬೇಕು, ಎಲ್ಲಿ ಫ್ಯಾಕ್ಟ್ಸ್ ಯೂಸ್ ಮಾಡಬೇಕು, ಮತ್ತು ಹೆಂಗೆ ಹಂತವಾಗಿ ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತು? ಪ್ರಬಂಧನ ಹೆಂಗೆ ಹಂತವಾಗಿ ಬರಿತಾ ಹೋಗ್ಬೇಕು ಅನ್ನೋದು ನಾನು ಹೇಳ್ತೀನಿ. ನೆಕ್ಸ್ಟ್ ಉಪಸಂಹಾರ, ಕನ್ಕ್ಲೂಷನ್. ಯಾವ ರೀತಿ ಕನ್ಕ್ಲೂಸ್ ಮಾಡಬೇಕು, ಹೆಂಗೆ ಲಿಂಕ್ ಮಾಡಬೇಕು ಬಾಡಿ ಆಫ್ ದಿ ಎಸ್ಸೆಗೆ. ಯಾಕೆಂದರೆ ಕನ್ಕ್ಲೂಷನ್ ಅಂದರೆ ಇಡೀ ಓವರ್ ಆಲ್ ಪ್ರಬಂಧದ ಒಂದು ಸಾರಾಂಶ ಇದ್ದಂಗೆ. ಗೊತ್ತಾಗ್ತಿದೆಯಾ? ಅವನು ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಒಳ್ಳೆ ಸ್ಕೋರ್ ಬಂತು ಅಂತ ಅರ್ಥ. ಹಂಗಂದ್ಬಿಟ್ಟು ಬಾಡಿ ಆಫ್ ದಿ ಎಸ್ಸೆ ಚೆನ್ನಾಗಿ ಬರಿಬಾರ್ದು ಅಂತಲ್ಲ, ಇದನ್ನು ಮೇಜರಾಗಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ಮಾರ್ಕ್ಸ್ ಎಲ್ಲಿ ಬರುತ್ತೆ ನೋಡ್ತಾರೆ ಅಂದರೆ ಒಂದು ಇಂಟ್ರೊಡಕ್ಷನ್, ಒಂದು ಕನ್ಕ್ಲೂಷನ್. ಗೊತ್ತಾಗ್ತಿದೆಯಾ? ಇವೆರಡು ಚೆನ್ನಾಗಿ ಬರೆದು ಕಲಿಬೇಕು. ಮತ್ತು ಪ್ರೀ ಡಿಟರ್ಮಿನೆಂಟ್ ಕನ್ಕ್ಲೂಷನ್ಸ್ ಒಂದಷ್ಟು ಇರ್ತದೆ, ಪ್ರೀ ಡಿಟರ್ಮಿನೆಂಟ್ ಇಂಟ್ರೊಡಕ್ಷನ್ಸ್ ಒಂದಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಈ ಟಾಪಿಕ್ ಬಂದರೆ ನಾನು ಈ ಇಂಟ್ರೊಡಕ್ಷನ್ ಬರಿತೀನಿ, ಈ ಟಾಪಿಕ್ ಬಂದರೆ ನಾನು ಈ ಕನ್ಕ್ಲೂಷನ್ ಬರಿತೀನಿ ಅಂತ ಒಂದು 20-25 ಇಂಟ್ರೊಡಕ್ಷನ್, ಒಂದು 20-25 ಕನ್ಕ್ಲೂಷನ್ ರೆಡಿ ಇರಬೇಕು ನಿಮ್ಮ ಹತ್ರ. ಗೊತ್ತಾಗ್ತದೆ? ಆ ಕನ್ಕ್ಲೂಷನ್ ಯಾವ ಇದು ಕೋಟ್ಸ್ ಬರೀತೀರಾ, ಯಾವ ಟಾಪಿಕ್ ಹಾಕ್ತೀರಿ, ಯಾವ ರೀತಿ ಅದನ್ನು ಕನ್ಕ್ಲೂಡ್ ಮಾಡ್ತೀರಾ ಅನ್ನೋದು ಸಹ ಮೊದಲೇ ಗೊತ್ತಾಗಬೇಕು. ಅದು ಪ್ರಾಕ್ಟೀಸ್ ಆಗಿರ್ಬೇಕು ಈಗಲೇ. ಅರ್ಥ ಆಗ್ತಿದೆಯಾ? ಕ್ಲಿಯರಾ? ಓಕೆ. ಹಳೆ ಪ್ರಶ್ನೆ ಪತ್ರಿಕೆಗಳ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಏನೋ ಓಲ್ಡ್ ಕ್ವಶನ್ ಪೇಪರ್ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನೋಡಿ ಎಕ್ಸಾಂಪಲ್ ನೋಡಿ ನಮಗೆ ಹೇಳ್ತಾ ಹೋಗ್ತೀನಿ. ಹಳೆ ಕ್ವಶನ್ ಪೇಪರಲ್ಲಿ UPSC, KPSC, PSI, ESI, RSIಗಳಲ್ಲಿ ಯಾವ ರೀತಿ ಪ್ರಶ್ನೆ ಬಂದಿದೆ ಅಂತ ನೋಡ್ತಾ ಹೋಗೋಣ. ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಯಾವ ಟಾಪಿಕ್ ತಗೊಂಡಿದ್ದೀನಿ? ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಬಂಧಗಳನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಓನ್ಲಿ ಫಾರ್ ಆರ್ಥಿಕತೆ ಸಂಬಂಧಪಟ್ಟ ಪ್ರಬಂಧಗಳು. ಎಕ್ಸಾಂಪಲ್, ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಬಂಧಗಳು. ಅದರಲ್ಲಿ ಇವು ಭಾರತದ ಆರ್ಥಿಕತೆ, ನೀತಿ, ಉದ್ಯೋಗ, ಅಸಮಾನತೆ, ಜಾಗತೀಕರಣ, ಶಾಶ್ವತ ಅಭಿವೃದ್ಧಿ ಮುಂತಾದ ವಿಷಯಗಳನ್ನು ಒಳಗೊಂಡಿರ್ತವೆ. ಆರ್ಥಿಕತೆ ಸಂಬಂಧಪಟ್ಟವು. UPSC ನೋಡಿ, ಪ್ರವಾಸೋದ್ಯಮ ಇದು ಭಾರತದ ಮುಂದಿನ ದೊಡ್ಡ ಬೆಳವಣಿಗೆ ಆಗಬಹುದೇ? ಯಾಕೆಂದ್ರೆ ಟೂರಿಸಂ ಇಂಡಸ್ಟ್ರಿ ತುಂಬಾ ಡೆವಲಪ್ ಆಗ್ತಿದೆ ಇಂಡಿಯಾದಲ್ಲಿ. ಗೊತ್ತಾಗ್ತದೆ? ಎಷ್ಟೇ ಪ್ಲೇಸಲ್ಲಿ ಇದೆ ಟೂರಿಸಂ ಇಂಡೆಕ್ಸ್ ಅಲ್ಲಿ ಭಾರತ 2025ರಲ್ಲಿ. ನೋಡಿ, ನನಗೆ ಆ ಪ್ರವಾಸೋದ್ಯಮ ಬಂದಿದ್ದಂಗೆ ನನಗೆ ಅದು ಫಸ್ಟ್ ಬರೀಬೇಕು ಅಂತ ಗೊತ್ತಾಯ್ತು. ಭಾರತ ಎಷ್ಟನೇ ಪ್ಲೇಸಲ್ಲಿ ಐತೆ? ನೆನ್ನೆ ಒಂದು ಕ್ವಶನ್ ಕೇಳಿದ್ದೆ ನಾನು. ಯಾವ್ದು ಕ್ವಶನ್ ಕೇಳಿದ್ದು? ಬ್ಲಾಕ್ ಸ್ಟೇಟ್ ಟೆಕ್ನಾಲಜಿ ಎಲ್ಲಿ ಯೂಸ್ ಮಾಡ್ತಾರೆ? ಏನ್ರ ತಿಳ್ಕೊಂಬರ್ಲಿಲ್ವಾ? ಯಾವ ಡಾಕ್ಯುಮೆಂಟ್ಸು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮತ್ತೆ ಓಕೆ, ಅಲ್ಲಿ ಬಟ್ ಇವ್ರು ಹೇಳಿದ್ದು 2 ಪಾಯಿಂಟ್ಸ್ ಕರೆಕ್ಟ್ ಇದೆ. ಮತ್ತೆ ನೋಡ್ರಿ, ಅವ್ರೊಬ್ಬರೇ ತಿಳ್ಕೊಂಬಂದಿದ್ದು ಇಷ್ಟರಲ್ಲಿ. ಹಿಂಗಾದ್ರೆ ಆಗಲ್ಲ. ಹಿಂಗಾದ್ರೆ ಇವ್ ಬರೋದು ವೇಸ್ಟು. ಹೇಳೋದು ಅರ್ಥ ಮಾಡ್ಕೊಳ್ಳಿ. ಏನಾರು ಹೇಳಿದ್ರೆ ಅದನ್ನ ತಿಳ್ಕೊಳ್ಳಿ, ನಾಳೆ ಎಕ್ಸಾಮ್ಸಿಗೆ ಬರೋದು. ಅರ್ಥ ಆಗ್ತಿದೆಯಾ? ಏನಾರು ಒಂದು ಟಾಸ್ಕ್ ಕೊಟ್ಟಾಗ ಅದು ಮಾಡಬೇಕು. ಅಟ್ಲೀಸ್ಟ್ ಏನು ಗೂಗಲ್ ಮಾಡಿದ್ರೆ ಗೊತ್ತಾಗೋದಪ್ಪ. ಅದಕ್ಕೇನು ಹಿಡಿತಾ? ಇಲ್ಲಿ ಪಾಠ ಕೇಳಿ ನೀವು ಮನೆಗೆ ಹೋದ್ರೆ ಏನೂ ಯೂಸ್ ಇಲ್ಲ. ಇಲ್ಲಿ ಹೇಳಿದ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಮಾಮೂಲಿ ಎಲ್ಲ ಕೋಚಿಂಗ್ ಸೆಂಟರ್ಗಳ್ದಾದಂಗೆ ಇದು ಆಗ್ಬಿಡುತ್ತೆ. ನಮ್ಗೆ ಅದು ಬೇಕಾಗಿಲ್ಲ. ನೀವು 45+ ಸ್ಕೋರ್ ಮಾಡಲೇಬೇಕು ಇಲ್ಲಿಂದ. ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲಿ ಯೂಸ್ ಆಗ್ತಿದೆ ಅಂತ ನಾನು ಕೇಳಿದೆ ಕರ್ನಾಟಕ ಗೌರ್ಮೆಂಟಲ್ಲಿ. ಇನ್ನೂ ಒಂದು ಹಿಂಟ್ ಕೊಡ್ತೀನಿ. ಎಕನಾಮಿಕ್ ಸರ್ವೆ 2024ರಲ್ಲಿ ಹೋಗಿ ಓದಿ, ಅಲ್ಲಿ ಇದೆ ಎಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾಳೆ ತಿಳ್ಕೊಂಬಂದು ಹೇಳಬೇಕು. ಓಕೆನಾ? ಆಯಿತು. ನೆಕ್ಸ್ಟು GDP, ಒಟ್ಟು ದೇಶೀಯ ಉತ್ಪನ್ನ ಮತ್ತು ಒಟ್ಟು ದೇಶೀಯ ಸಂತೋಷ ಕೂಡ ಏನು ದೇಶದ ಸುಖ ಸ್ಥಿತಿನ ಅಳೆಯಲು ಸೂಕ್ತವಾಗಬಹುದೇ? ನೆಕ್ಸ್ಟು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತಂತ್ರಜ್ಞಾನ ಮತ್ತು ಪ್ರಮುಖ ನಿರ್ಧಾರವಾಗುತ್ತಿದೆ. ಈ ಥರ UPSCಗಳಲ್ಲಿ ಒಂದು ಬ್ರಾಡ್ ವ್ಯೂನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ನೋಡೋಣ KS ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದರೆ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಾಲ ನಿಯಂತ್ರಣದ ವಿವಿಧ ವಿಧಾನಗಳು ಬೆಲೆ ಸ್ಥಿರತೆ ನಿರ್ವಹಣೆಯಲ್ಲಿ ಪರಿಣಾಮಕಾರಿಯಾಗಿದೆ. ಡೈರೆಕ್ಟ್ ಇದೆ, RBI ರಿಲೇಟೆಡ್. ಇದೆ, ನೀವು ಇದನ್ನ GS ಅಲ್ಲಿ ಓದಿರ್ತೀರ. PSI ನೋಡಿ ಈ ರೀತಿ ಪ್ರಶ್ನೆಗಳು ಬಂದಿದೆ. ಅಪನಗದೀಕರಣ ನೆನೆ ಹೇಳಿದ್ನಲ್ಲ ಎಕ್ಸಾಂಪಲ್ಲು, ಡಿಮಾನಿಟೈಸೇಷನ್ 2016ರಲ್ಲಿ PSI ಅಲ್ಲಿ ಕೇಳಿದ್ದು ಕ್ವಶನ್ಸು. ಭಾರತದಲ್ಲಿ ಲಿಂಗಾನುಪಾತ, ಭಾರತದಲ್ಲಿ ನಗರೀಕರಣ. ನೋಡಿ UPSCನಲ್ಲಿ ಯಾವ ರೀತಿ ಕಾಂಕ್ರೀಟ್ ಇದೆ, PSI ಯಾವುದು ಸಿಂಪಲ್ ಇದೆ. ಇಲ್ಲಿ ನಿಮಗೆ ಡೈರೆಕ್ಟ್ ಗೊತ್ತಾಗೋಗ್ಬಿಡುತ್ತೆ. ಬಟ್ ಇಲ್ಲೂ ಈ ಇತ್ತೀಚಿನ ಇವೆಲ್ಲ 2016ರಲ್ಲಿ ನಡೆದಿರೋ ಗೊತ್ತಾಗ್ತಿದೆಯಾ? 2016, 17, 18ರಲ್ಲಿ ನಡೆದಿರೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರೋ ಕ್ವಶನ್ಸು ಈಗ ಇನ್ನೂ ತುಂಬ ಎವಾಲ್ವ್ ಆಗ್ತಾ ಇದೆ. ಡಿಫಿಕಲ್ಟಿ ಬರ್ಬೋದು. ನೀವು ಎಲ್ಲ ಥರ
ಕ್ವಶನ್ಸ್ಗೂ UPSC ರಿಲೇಟೆಡ್ ಕ್ವಶನ್ಸ್ಗೂ ರೆಡಿ ಆಗಿರಬೇಕು, ಮತ್ತು KPSC ಇಂದ PSL ವರೆಗೂ ಪ್ರಶ್ನೆಗಳು ಬಂದರೆ ನೀವು ಬರೆಯೋಕ್ಕೆ ರೆಡಿ ಇರಬೇಕು. ಕಂಟೆಂಟು ನಿಮ್ಮಲ್ಲಿ ರೆಡಿ ಇಟ್ಕೋಬೇಕು. ಓಕೆನಾ. ನೆಕ್ಸ್ಟು ಪ್ರಬಂಧ ರಚನೆ ಅಭ್ಯಾಸಕ್ಕೆ ಯಾವಾಗ ತೊಡಗಬೇಕು? ಮೇಯ್ನು ಇರೋ ಕ್ವಶನ್ಸ್ ಏನಂತಂದರೆ, ನಾನು ಹೇಳೋದು ಯಾವಾಗ ನೋಡಿ, ಸ್ಟಾರ್ಟಿಂಗ್ ಇವನ್ UPSC ಟಾಪರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸ್ಟಾರ್ಟಿಂಗ್ ಬರೆದಾಗ ಪ್ರಬಂಧ ನೀವೇನು ನೆನ್ನೆ ಬರೆದ್ರೆ ಅದೇ ಥರ ಇರುತ್ತೆ. ಡೇ ಬೈ ಡೇ ಬರೆದು ಇಂಪ್ರೂವ್ಮೆಂಟ್ ಮಾಡಿ ಏನಾಗುತ್ತೆ, ಅದು ಚೆನ್ನಾಗಿ ಕ್ವಾಲಿಟಿಯಾಗಿ ಬರುತ್ತೆ. ನಿಮ್ಗೆ ಏನು ಬರುತ್ತೆ ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಅದು ಈಗ ನಿಮ್ಗೆ ಗೊತ್ತಾಗುತ್ತೆ, ನೆನ್ನೆ ಹಿಂಗೆ ಬರ್ದಿದೆ, ಇದು ಬರೀಬಾರ್ದಪ್ಪ, ಇದು ಈ ಪಾಯಿಂಟ್ಸ್ ಆಡ್ ಮಾಡಬೇಕು ಅಂತ ನೋಡಿ ರಿವೈಸ್ ಮಾಡ್ಕೊತೀರಾ. ನೆಕ್ಸ್ಟು ಅದನ್ನು ಪಾಯಿಂಟ್ಸ್ ಆಡ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಬರಿತಾವೆ. ಡೈಲಿ ಒಂದು ಪ್ರಬಂಧ 1/2 hour ಬರೀಲೇಬೇಕು. ಅರ್ಥ ಆಗ್ತಿದೆಯಾ? ಡೈಲಿ ಒಂದು ಪ್ರಬಂಧ ನೀವು ಬರೀಲೇಬೇಕು. ಯಾವ್ದು ಬರೀಬೇಕು? ಯುವರ್ ಚಾಯ್ಸ್. ಕರೆಂಟ್ ಅಫೇರ್ಸಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಅದ್ರ ಮೇಲೆ ಬರೀತೀರಾ, ಬರೀರಿ. ಅಥವಾ ಓಲ್ಡ್ ಕ್ವಶನ್ ಪೇಪರ್ PSI, ESI ಅಥವಾ KS ಎಕ್ಸಾಂಪಲ್ ತೊಗೊತೀರಾ, ಅವನು 2099ರಿಂದ ಬರ್ಕೊಂಬನ್ನಿ. ಒಂದೊಂದು ಡೈಲಿ ಒಂದೊಂದು ಎಸ್ಸೆ ಬರ್ಕೊಂಬಂದ್ರೆ ಎಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಆಗಿರುತ್ತೆ ನಿಮಗೆ. 1/2 hour ಸ್ಪೆಂಡ್ ಮಾಡಿ. 30 to 40 minutes ಒಂದು ಎಸ್ಸೆ ಬರೀಲೇಬೇಕು. ಗೊತ್ತಾಗ್ತಿದೆಯಾ? ನಾನು ವೀಕ್ಲಿ ಒಂದ್ಸತಿ ನೋಡ್ತೀನಿ. ವೀಕ್ಲಿ ಒಂದ್ಸತಿ ಬಂದಾಗ ನೀವು ಕರೆಕ್ಷನ್ ತೊಗೊಂಬರ್ಬೇಕು. ಸಂಡೇಸ್ ಇರುತ್ತಲ್ಲ, ಅವಾಗ ನೀವು ಡೈಲಿ ಒಂದೊಂದು ಪ್ರಬಂಧ ಬಂದಿರೋದು ನನ್ನ ಹತ್ರ ಇರಬೇಕು. ಓಕೆನಾ? ತೋರಿಸಲೇಬೇಕು, ಇಲ್ಲ ಬಿಡಲ್ಲ, ನಾಳೆ ಕ್ಲಾಸ್ಗೆ ಬರಬೇಡಿ ನೀವು ದಯವಿಟ್ಟು. ಅರ್ಥ ಆಗ್ತಿದೆಯಾ? ಡೈಲಿ ಒಂದು ಬರೀಲೇಬೇಕು. ಮತ್ತು ನಾವು ಇಲ್ಲಿ ಕೊಟ್ಟಿದ್ದು ಇಲ್ಲಿ ಬರೆದು ಹೋಗ್ಬೇಕು. ಓಕೆನಾ? ಕ್ಲಿಯರ್ ಹೇಳಿ. ಪ್ರಬಂಧ ಜನಕ್ಕೆ ಯಾವಾಗ ಅಂದರೆ, ನೀವು ಕಾಯ್ಕೊಂಡು ಕೂತ್ಕೋಬೇಡಿ, ಸರ್ ನನ್ನ ಹತ್ರ ಈ ವಿಷಯ ಸಂಗ್ರಹಣೆ ಆಗಿಲ್ಲ, ನಾನು ಆ ವಿಷಯನ ಸಂಗ್ರಹಣೆ ಮಾಡ್ಬಿಡ್ತೀನಿ. ನೋ, ಅದು ಯಾವತ್ತೂ ಮುಂದೆ ಹಾಕ್ಬೇಡಿ. ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ಅವಾಗ ನಿಮಗೆ ಆ ಡೈಮೆನ್ಷನ್ಸ್ ಅರ್ಥ ಆಗ್ತಾ ಹೋಗಿ ವಿಷಯ ಸಂಗ್ರಹಣೆ ಮಾಡೋಕ್ಕೆ ನೀವೇ ಸ್ಟಾರ್ಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳ್ತಿರೋದು, ಇವತ್ತಿಂದಲೇ ಈಗಲಿಂದ ನೆನೆಂದ್ರೆ ಸ್ಟಾರ್ಟ್ ಆಗಿದೆ. ಡೈಲಿ ಒಂದೊಂದು ಪ್ರಬಂಧ ಬರೀಬೇಕು. ನೆಕ್ಸ್ಟು ಸಂಡೇ ಒಳಗಡೆ 7 ಪ್ರಬಂಧ ವೀಕ್ಲಿ 7 ಪ್ರಬಂಧ ರೆಡಿ ಇರಬೇಕು. A4 ಶೀಟಲ್ಲಿ ಬರೆದು ಇಲ್ಲ ಒಂದು ಆ ಥರ ಸ್ಪೆಲ್ ಬೈಂಡಿಂಗ್ ಮಾಡಿಸಿ ಬರೀಬೇಕು. ಅರ್ಥ ಆಗ್ತಿದೆ? ಈಗಲಿಂದ ಅಭ್ಯಾಸ ಆಗಬೇಕದು ನಿಮಗೆ. ಓಕೆನಾ? ಅದರಲ್ಲೇನಿಲ್ಲ, ಎಕ್ಸ್ಪ್ಲೇನ್ ಮಾಡಿದ್ವಿ ಅಷ್ಟೇ. ನಿಮ್ಮ ಸಾಕಷ್ಟು ಜ್ಞಾನ ಈಗಲೇ ಇದೆ ಆಲ್ರೆಡಿ. ಈಗ ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಟರೆ ನಿಮ್ಗೆ ಟಾಪಿಕ್ ಬಗ್ಗೆ ಏನು ಬರೀಬೇಕು ಅಂತ ಗೊತ್ತಾಗುತ್ತೆ. ಹೈಸ್ಕೂಲಲ್ಲೆಲ್ಲ ಬರ್ದಿರ್ತೀರಾ, ಆಲ್ಮೋಸ್ಟ್ ಅಲ್ಲ ಡಿಗ್ರಿಲೆಲ್ಲ ಬರ್ದಿರ್ತೀರಾ ಪ್ರಬಂಧನ. ಅದನ್ನು ಸ್ವಲ್ಪ ಥಿಂಕ್ ಮಾಡಿ ಈಗಿನ ಟ್ರೆಂಡಿಗೆ ತಕ್ಕಂಗೆ ಬರೆಯೋದು ಕಲಿಬೇಕಷ್ಟೇ. ಅದನ್ನು ಬರೀತೀರಾ. ಫಸ್ಟ್ ನಿಮ್ಗೆ ಏನು ಬರೀತೀವಿ ಬರೋದು ಕಲ್ಬಿಡಿ. ಏನು ಬರೋದು ಬರೀರಿ. ಅರ್ಥ ಆಗ್ತಿದೆಯಾ? ಅಟ್ಲೀಸ್ಟ್ ಅವ್ರು ರಿವಿಷನ್ ಆಗುತ್ತೆ. ನೀವು ಯಾವುದೋ ಒಂದು ಫ್ಯಾಕ್ಟ್ಗಳನ್ನ ನೆನ್ಪಿಟ್ಕೊಂಡಿರ್ತೀರಾ, ಅದನ್ನು ಬರೆದಾಗ ಅದು ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಯಾವುದೋ ಜನಸಂಖ್ಯೆ, ಭಾರತ ಜನಸಂಖ್ಯೆ ಎಷ್ಟಿದೆ ಅಂತ ಬರೀದಾಗ ಎಷ್ಟಿದೆ ಭಾರತ ಜನಸಂಖ್ಯೆ ಹೇಳ್ಬೇಕು. ಸಮ್ ಪಾಯಿಂಟ್ಸು ಸಹ ಹೇಳ್ಬೇಕು, ಇಷ್ಟು ಕೋಟಿ, ಇಷ್ಟು ಲಕ್ಷ, ಇಷ್ಟು ಸಾವಿರ ಅಂತ. ಆ ಲೆವೆಲಿಗೆ ಡಾಟಾ ಪರ್ಫೆಕ್ಷನ್ ಇರಬೇಕು. 2011 ಡಾಟಾ ನಿಮ್ಗೆ ತುಂಬ ನೆನಪಲ್ಲಿರಬೇಕು. ತುಂಬ ಯೂಸ್ ಆಗುತ್ತೆ, ತುಂಬ ಕಡೆ ಯೂಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಯಾವ ರಾಜ್ಯ ಎಷ್ಟಿದೆ, ಯಾವ ರಾಜ್ಯ ಲೋಯೆಸ್ಟ್ ಇದೆ, ಸಾಕ್ಷರತೆ ಆಗಿರ್ಬೋದು, ಮತ್ತು ವುಮೆನ್ ಲಿಟ್ರಸಿ ಆಗಿರ್ಬೋದು, ಮೆನ್ ಲಿಟ್ರಸಿ ಆಗಿರ್ಬೋದು, ಗೊತ್ತಾಗ್ತಿದೆಯಾ? ಜೆಂಡರ್ ಗ್ಯಾಪ್ ಇರ್ಬೋದು. ಇವೆಲ್ಲ ಫ್ಯಾಕ್ಟ್ಸ್ಗಳು ತಲೆಯಲ್ಲಿ ನೆನಪಿರಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ಬರೆದ್ರೇ ಬರುತ್ತೆ ಇದು. ಗೊತ್ತಾಗ್ತಿದೆ? ಹಂಗಾಗಿ ನೀವು ಕಾಯ್ಕೊಂಡು ಕುತ್ಕೋಬೇಡಿ, ನನ್ನ ಹತ್ರ ಇನ್ಫಾರ್ಮೇಷನ್ ಇಲ್ಲ, ನಾನು ಎಲ್ಲ ಇನ್ಫಾರ್ಮೇಷನ್ ಸಂಗ್ರಹಣೆ ಮಾಡಿದ್ಮೇಲೆ ನಾನು ಬರೀತೀನಿ, ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅದು ಸುಳ್ಳು. ಅದಕ್ಕೆ ಇವತ್ತಿಂದಲೇ, ನಿನ್ನೆಯಿಂದಲೇ ಸ್ಟಾರ್ಟ್ ಆಗಬೇಕು. ಇವತ್ತಿಂದ ಬರೆಯೋಕ್ಕೆ ಸ್ಟಾರ್ಟ್ ಆಗಬೇಕು. ಪ್ರತಿದಿನ ಒಂದೊಂದು ಎಸ್ಸೆ ಪ್ಲಸ್ ಇಲ್ಲಿ ಕೊಡೋ ಟಾಪಿಕ್. ಓಕೆನಾ? ನೆಕ್ಸ್ಟು ಪ್ರಬಂಧ ಅಭ್ಯಾಸಕ್ಕೆ ವೇಳಾಪಟ್ಟಿ. ಯಾವಾಗ ಟೈಮ್ ಟೇಬಲ್ ಯಾವಾಗ ಆಗಬೇಕು ಅಂದರೆ, ನೀವು ಮಾರ್ನಿಂಗ್ ಆದರೂ ಬರೀರಿ, ಈವ್ನಿಂಗ್ ಆದರೂ ಬರೀರಿ. ಗೊತ್ತಾಗ್ತಿದೆಯಾ? ಒಂದು ಫಸ್ಟು ಹಳೆ ವರ್ಷದ ಕ್ವಶನ್ ಪೇಪರು ಅಥವಾ ಇವತ್ತು ಏನು ಟ್ರೆಂಡಿಂಗಲ್ಲಿದೆ ಅದರದ್ದು ಒಂದು ಟಾಪಿಕ್ ತೊಗೊಳ್ಳಿ, ಬರಿತಾ ಹೋಗಿ. ಬೆಟರ್ ಐಡಿಯಾ ಹೆಂಗೆ ಅಂದರೆ, ನಿಮ್ಗೆ ಏನು ಗೊತ್ತಿಲ್ಲ ಸರ್, ನಾನು 0 ಇದ್ದೀನಿ, ನಾನು ಇವತ್ತಿಂದ ಎಸ್ಸೆ ಕಲಿತೀನಿ ಅಂದರೆ ಹಳೆ ವರ್ಷದ ಕ್ವಶನ್ ಪೇಪರ್ ತೊಗೊಳ್ಳಿ. 1992ರಿಂದ ಯಾವ್ಯಾವ ಇದಾವೆ, KS, PSI, ESI ಎಲ್ಲ ತೊಗೊಂಡು ಒಂದು ಕಡೆ ಇಟ್ಕೊಳ್ಳಿ. ಅದರಲ್ಲಿ ಹಳೆ ವರ್ಷದಿಂದ ಬರೀ. ಅವು ತುಂಬ ಈಸಿ ಟಾಪಿಕ್ಸ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ, ಈ ಥರ ಡಿಮಾನಿಟೈಸೇಷನ್ ಆಗಿರ್ಬೋದು, ಮಹಿಳಾ ಸಬಲೀಕರಣ, ರೈತರ ಆತ್ಮಹತ್ಯೆ, ಇದೇ ಪ್ರಬಂಧಗಳಿದೆ. ಅವ್ನು ಬರಿತಾ ಬನ್ನಿ. ಬರಿತಾ ಬಂದಾಗ ಈ ಟ್ರೆಂಡಿಂಗ್ ಟಾಪಿಕ್ ಜೊತೆ ಅವು ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡ್ಕೊಂಡು ಒಂದು ತಿಂಗಳಾಗೋಷ್ಟೊತ್ತಿಗೆ ನೀವೇನು ಮಾಡ್ತೀರಾ, ಯಾವುದೇ ಟಾಪಿಕ್ ಕೊಟ್ಟು ಬರೆಯುವಷ್ಟು ಬರುತ್ತೆ. ಈಗ ನೀವು ಒಂದು ತಿಂಗಳು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಬರೆದ್ರೆ 30 ಎಸ್ಸೆ ರೆಡಿ ಆಗೋಗ್ಬಿಡುತ್ತೆ. ನಾಳೆ ಅದೇ ಎಸ್ಸಿನಾರು ಎಕ್ಸಾಮಿಗೆ ಬಂತು ಅಂದರೆ ಇನ್ನೂ ಈಸಿಯಾಗಿ ಬರೀತೀರಾ. ಅರ್ಥ ಆಗ್ತಿದೆಯಾ? ಈಗ ಹೆಂಗೂ ನೋಟಿಫಿಕೇಶನ್ಸ್ ಇಲ್ಲ, ಈ ಟೈಮಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆ? ನಾನು ಅದನ್ನೇ ಹೇಳ್ತಾ ಇರೋದು. ನೋಟಿಫಿಕೇಶನ್ ಬಂದಾಗ ಬರೀ ಪೇಪರ್ 1, 2 ಮೇಲೆ ಅಷ್ಟೇ ಫೋಕಸ್ ಮಾಡಿ. ಪೇಪರ್ 1 ಬಿಟ್ಬಿಡಿ. ಅವಾಗ ವಾರಕ್ಕೊಂದು ಟೆಸ್ಟ್ ಸೀರೀಸ್ ಬರೀರಿ. ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಏನೇನು ಮಾಡ್ಬೋದು ಅಂತ ಅಡಿಷನ್ಸ್ ರಿವೈಸ್ ಮಾಡ್ತಾ ಹೋಗಿ. ಅರ್ಥ ಆಗ್ತಿದೆಯಾ? ಈಗ ಬರೀ ಫೋಕಸ್ ಆನ್ ಪೇಪರ್ 1. ಓಕೆನಾ? ಹಂಗನ್ಬಿಟ್ಟು 2 ಅವರ್ ಎತ್ತಿಡಿ, ಮಿಕ್ಕಿದವರು ಪೇಪರ್ 2 ಮೇಲೆ ಓದ್ತಾ ಇರಿ. ಓಕೆನಾ? ನಾನು ಹೇಳ್ತಾ ಅದನ್ನೇ ನಾವೇನು ಮಾಡ್ತಾ ಇದ್ವಿ ಅಂದರೆ, ಪ್ರತಿ ದಿನ ಬರಿತಾ ಇದ್ವಿ. ಆಮೇಲೆ ಒಂದು ಲೆವೆಲ್ಗೆ ಆದಮೇಲೆ ಪ್ರತಿ ಭಾನುವಾರ ಒಂದು ಸಮಯ ಟೈಮ್ ಇಟ್ಕೊಂಡು ಬರಿತಾ ಇದ್ವಿ. ಮತ್ತು ಅದನ್ನು ನಾನು ಭಾನುವಾರ ಮಧ್ಯಾಹ್ನ ಅದು ಇಟ್ಕೊತಿದ್ದೆ. ಅಂದರೆ ಒಂದು ಲೆವೆಲ್ಗೆ ಎಲ್ಲ ನಾನು ಚೆನ್ನಾಗಿ ಬರುತ್ತೆ, ಸ್ಕೋರ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ನಾವು ಬರೋವರೆಗೂ ಡೈಲಿ ಬರೀಬೇಕು. ಒಂದು ತಿಂಗಳು 2 ತಿಂಗಳು ಡೈಲಿ ಬರೀಬೇಕು. ಆಮೇಲೆ ವೀಕ್ಲಿ ಒಂದ್ಸತಿ ಬರೋದು ಸಾಕು. ಓಕೆನಾ?
ನೆಕ್ಸ್ಟ್ ಪ್ರಾರಂಭದಲ್ಲಿ ಲಿಮಿಟ್ ಇಟ್ಕೊಬಿಡಿ, ಬೇಕಾದ್ರೆ 600 ವರ್ಡ್ಸ್ಗೆ ಅಂತ ಲಿಮಿಟ್ ಇಟ್ಕೊಬಿಡಿ. 1000 ವರ್ಡ್ಸ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಬರೀರಿ. ನಿಮ್ಗೆ ಸಾಕಾಗ್ತೈತಪ್ಪ ನನಗೆ ಏನು ನೆನಪಲ್ಲಿ ಒಂದು ಪದನೂ ಮುಂದೆ ಗೊತ್ತಾಗ್ತಾ ಇಲ್ಲ ಅನ್ನೋರ್ಗು ಬರೀರಿ. ಇಲ್ಲಿ ಕೆಲವರು ಒಬ್ರು ಒಂದು ಅರ್ಧ ಪೇಜ್ ಬರ್ದಿದ್ದೀರಾ, ಕೆಲವರು 2 ಪೇಜ್ ಬರ್ದಿದ್ದೀರಾ, ಕೆಲವರು 3 ಪೇಜ್ ಬರ್ದಿದ್ದೀರಾ. ನೋಡಿ ಎಲ್ಲರಿಗೂ ಸೇಮ್ ಕೊಟ್ಟಿದೆ ಟೈಮಿಂಗ್ಸು, ಬಟ್ ಆದರೆ ಕೆಲವರು 3-4 ಪೇಜ್ವರೆಗೂ ಬರ್ದಿದ್ದಾರೆ. ಯಾಕೆ? ಬೈ ಪ್ರಾಕ್ಟೀಸ್. ಅದು ಯಾಕೆ ಎಲ್ಲರೂ 4 ಪೇಜ್ ಬರ್ದಿಲ್ಲ ಅಲ್ವಾ? ಹಂಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಫಸ್ಟ್ ಲಿಮಿಟ್ ಇಟ್ಕೋಬೇಡಿ. ಒಂದು ತಿಂಗಳವರೆಗೂ ಲಿಮಿಟ್ ಇಟ್ಕೋಬೇಡಿ. ಎಷ್ಟು ಪದ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಿಮ್ಮ ಲಿಮಿಟ್ ಮೀರಿ ಈ ಓಡಿ ಓಡಿ ಸುಸ್ತಾಗಿ ಸಾಕಪ್ಪ ನಂಗೆ ಕೈಲಿ ಆಗ್ತಾ ಇಲ್ಲ ಅನ್ನೋರ್ಗು ಬರೀರಿ ಪದಗಳು. ಎಷ್ಟು ಅದು 600 ವರ್ಡ್ಸ್ಗೆ ಬರಬೇಕು, 500 ವರ್ಡ್ಸ್ಗೆ ಬರಬೇಕು ಅಂತಿಲ್ಲ, 1000 ಬಂತ ಬರೀರಿ, 2000 ಬಂತ ಬರೀರಿ. ಎಷ್ಟು ನಿಮ್ಮ ತಲೆಯಲ್ಲಿ ನಾಲೆಡ್ಜ್ ಇದನ್ನೆಲ್ಲ ರಿಪ್ರೊಡ್ಯೂಸ್ ಮಾಡ್ತಾ ಬನ್ನಿ ಫಸ್ಟ್. ಆಮೇಲೆ ಒಂದು ಲೆವೆಲ್ಗೆ ರೀಚ್ ಆದಮೇಲೆ ಅವಾಗ ಲಿಮಿಟ್ ಹಾಕೊಳ್ಳಿ. 600 ವರ್ಡ್ಸಲ್ಲಿ ಬರೀಬೇಕು. 600 ವರ್ಡ್ಸಲ್ಲಿ ಬರೀಬೇಕಾದ್ರೆ ಇಷ್ಟು ಕ್ವಾಲಿಟಿ ವರ್ಡ್ಸ್ಗಳನ್ನ ಯೂಸ್ ಮಾಡಬೇಕು, ಇಷ್ಟು ಕ್ವಾಲಿಟಿಯಾಗಿ ಬರೀಬೇಕು ನಾನು ಅಂತ ಥಿಂಕ್ ಮಾಡಿ. ಓಕೆನಾ? ಈಗ ಲಿಮಿಟ್ ಇಟ್ಕೊಬೇಡಿ, ಬರಿತಾ ಹೋಗಿ ಡೈಲಿ. ನೆಕ್ಸ್ಟು ಶಬ್ದ ಭಂಡಾರ ಯೂಸ್ ಮಾಡಬೇಕು ಅಂದರೆ ಇದ್ರ ಬಗ್ಗೆ ನಾನು ಸಪ್ರೇಟ್ ಟಾಪಿಕೇ ಮಾಡ್ತೀನಿ. ಯಾಕೆ ಅಂತಂದರೆ ನಿಮ್ಮದು ಹೆಂಗೆ ಅದನ್ನು ನಿಮ್ಮ ಇವನ್ನ ವರ್ಡ್ಸ್ಗಳನ್ನ ಹೆಂಗೆ ಕ್ಯಾಚ್ ಮಾಡಬೇಕು ಅನ್ನೋದು ನ್ಯೂಸ್ ಪೇಪರ್ ತೊಗೊಂಡು ಒಂದ್ಸತಿ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ, ಈಗ ಹೆಂಗೆ ಫಿಸಿಕಲ್ ತೋರಿಸಿದ್ನಲ್ಲ ವಿತ್ ಎಕ್ಸಾಂಪಲ್ಸ್ ಯಾವ ಟಾಪಿಕ್ನ ನೀವು ಐಡೆಂಟಿಫೈ ಮಾಡಬೇಕು, ಯಾವ ಬರ್ಕೋಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆನಾ? ನೆಕ್ಸ್ಟು ಅದು ಪರೀಕ್ಷೆಯಲ್ಲಿ ಯಾವ ರೀತಿ ಆಯ್ಕೋಬೇಕು, ಪ್ರಬಂಧ ಚೂಸ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ನೆಕ್ಸ್ಟು ಅದರಲ್ಲಿ ಗಮನಿಸಬೇಕು, ಪ್ರಬಂಧ ಒಂದು ಆಯ್ಕೆ ಮಾಡ್ಬೇಕಾದ್ರೆ ಏನೇನು ಪಾಯಿಂಟ್ಸ್ ಇರಬೇಕು ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗೋಣ. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನೆಕ್ಸ್ಟು ನಿಮಗೆ ಮೈಂಡ್ ಮ್ಯಾಪ್ ಬಗ್ಗೆ ಒಂದು ಫುಲ್ ಕ್ಲಾಸೇ ಮಾಡ್ತೀನಿ, ಯಾವ ರೀತಿ ಮೈಂಡ್ ಮ್ಯಾಪ್ ಹಾಕೋಬೇಕು ಅಂತ. ಅದರಲ್ಲಿ ಏನೇನು ಬರೀಬೇಕು, ಮೈಂಡ್ ಮ್ಯಾಪಲ್ಲಿ ಏನಿರುತ್ತೆ, ಮತ್ತು ನಾನು ಒಂದು ಮೈಂಡ್ ಮ್ಯಾಪ್ ಹಾಕಿದ್ದೀನಿ, ಈ ರೀತಿ ಒಂದು ಮೈಂಡ್ ಮ್ಯಾಪ್ ಹಾಕೋಬೇಕು. ಅದಕ್ಕೆ ಅದನ್ನು ನೋಡ್ಕೊಂಡು ಬರಿತಾ ಹೋಗಬೇಕು. ಗೊತ್ತಾಗ್ತದೆ? ಅದು ನಾಳೆ ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ಓಕೆನಾ? ಮತ್ತು ಒಂದು ಒಳ್ಳೆ ಪ್ರಬಂಧ ಯಾವ ರೀತಿ ಇರಬೇಕು, ಅದರಲ್ಲಿ ಏನೇನು ಇರಬೇಕು, ವರ್ಡ್ ಲಿಮಿಟ್ ಆಗಿರ್ಬೋದು, ಫ್ಲೋ ಹೆಂಗಿರಬೇಕು, ಮತ್ತು ಯಾವ ಥರ ವಾಕ್ಯಗಳಿರಬೇಕು, ನುಡಿಗಟ್ಟುಗಳು ಯಾವಾಗ ಯೂಸ್ ಮಾಡಬೇಕು, ಸಬ್ಹೆಡಿಂಗ್ಸ್ ಹೆಂಗೆ ಕೊಡಬೇಕು, ನೆಕ್ಸ್ಟು ಲ್ಯಾಂಗ್ವೇಜ್ ವೊಕ್ಯಾಬ್ಯುಲರಿ ಹೆಂಗಿರಬೇಕು, ಮತ್ತು ಲೆಜಿಬಿಲಿಟಿ ಮತ್ತು ನೀಟ್ನೆಸ್ ಹೆಂಗಿರಬೇಕು ನಿಮ್ಮ ಎಸ್ಸೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ತರಗತಿಲಿ. ಮತ್ತು ಪ್ರಬಂಧ ಆಯ್ಕೆ ಮಾಡೋದು ಹೆಂಗೆ, ಏನು ಅದಾಯ್ತಲ್ವಾ, ಮತ್ತು ಏನಿರಬೇಕು ಅದಾಯಿತು. ರಚನಾ ವಿಧಾನದ ಬಗ್ಗೆ ಹೇಳ್ತೀನಿ, ಪ್ರಬಂಧ ಆಯ್ಕೆ ಮಾಡೋದು ಹೆಂಗೆ ಹೇಳ್ತೀನಿ. ನೆಕ್ಸ್ಟು ಸಮಯ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೀನಿ. ನುಡಿಗಟ್ಟುಗಳು ಯಾವಕ್ಕೆ ಇಂಟ್ರೊಡಕ್ಷನಲ್ಲಿ ಹೆಂಗೆ ಯೂಸ್ ಮಾಡಬೇಕು, ಕನ್ಕ್ಲೂಷನಲ್ಲಿ ಹೆಂಗೆ ಯೂಸ್ ಮಾಡಬೇಕು ನುಡಿಗಟ್ಟುಗಳು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ಕ್ಲಾಸಲ್ಲಿ. ನೆಕ್ಸ್ಟು ಅಂಕಿ ಅಂಶಗಳು ಯಾವ ಅಂಶಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳಿದೆ, ಫ್ಯಾಕ್ಟ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗಿ. ಎಸ್ಪೆಷಲಿ 2011 ಏನಿರಬೇಕು, ಯಾವುದು ಜನಗಣತಿದ್ದು ಫ್ಯಾಕ್ಟ್ಸ್ ನಿಮ್ಮ ಹತ್ರ ನೆನಪಲ್ಲಿ ಇರಬೇಕು, ಬಾಯಿಗೆ ಬರ್ತಾ ಇರಬೇಕು. ಓಕೆನಾ? ಮತ್ತು ಅದರಲ್ಲಿ ಹೆಚ್ಚು ಅಂಕಗಳನ್ನ ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ಮತ್ತು ಈ UPSC ಪ್ರಬಂಧಗಳು, AC ಪ್ರಬಂಧ, KS ಪ್ರಬಂಧಗಳು, PSA ಪ್ರಬಂಧಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಬರೆದು ಪ್ರಬಂಧಗಳನ್ನ ನಿಮ್ಗೆ ಒಂದಷ್ಟು ನಾನು ಬರೆದಿರೋ ಪ್ರಬಂಧಗಳನ್ನ ಹೇಳ್ತೀನಿ. ನೆಕ್ಸ್ಟು KS ಮತ್ತು PSI ಆಸ್ಪಿರೆಂಟ್ಸು ಆರ್ಟೆ ಕಾಪಿಗಳಿದೆ, ನಿಮಗೆ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ಇವತ್ತು ತೋರಿಸಿದ್ದೀನಿ. ಇನ್ನು KS PSI ಆಸ್ಪಿರೆಂಟ್ಸ್ಗಳು ಯಾವ ರೀತಿ ಪ್ರಬಂಧ ಬರೆದಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟು ನಾವು ಥೀಮ್ಸ್ ಅಂತ ಹೇಳಿದ್ದೆ ಗೊತ್ತಾ ನಾನು ನಿಮಗೆ, ಇಂಪಾರ್ಟೆಂಟ್ ಥೀಮ್ಸ್ ಒಂದು 13-14 ಥೀಮ್ಸ್ ಮಾಡ್ಕೊಂಡಿದ್ದೀನಿ. ಆ ಥೀಮ್ಸಲ್ಲಿ ಈ ಥೀಮ್ ಬಂದು ಯಾವ ರೀತಿ ಪ್ರಬಂಧ ಬರೀಬೇಕು ಅನ್ನೋದು ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಸಂಬಂಧ ಪ್ರಬಂಧಗಳು ಯಾವ ರೀತಿ ಬರೀಬೇಕು, ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಪ್ರಬಂಧ ಯಾವ ಬರಬೇಕು, ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧದ್ದು, ಕರೆಂಟ್ ಅಫೇರ್ಸ್ ರಿಲೇಟೆಡ್, ಆಡಳಿತ ಮತ್ತು ರಾಜಕೀಯ, ಆರ್ಥಿಕತೆ ಮತ್ತು ಅಭಿವೃದ್ಧಿ, ತತ್ವಶಾಸ್ತ್ರ ಮತ್ತು ನೈತಿಕತೆ ಸಂಬಂಧಪಟ್ಟಿದ್ದು, ಶಿಕ್ಷಣ ಮತ್ತು ಯೋಜನೆಗೆ ಸಂಬಂಧಿಸಿದ್ದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಿಸಿದ ಪ್ರಬಂಧಗಳು, ರಾಜ್ಯ ಮತ್ತು ಪ್ರಾದೇಶಿಕ ಸಂಬಂಧ ಪ್ರಬಂಧಗಳು, ಪೊಲೀಸ್ ಇಲಾಖೆಗೆ ಸಂಬಂಧ, ಎಸ್ಪೆಷಲಿ ಪೊಲೀಸ್ ರಿಲೇಟೆಡ್ ಕ್ವಶನ್ಸ್ ತುಂಬ ಬರ್ತಿದೆ. PSIಲಿ ಕೇಳ್ತಾರೆ ಒಂದೊಂದು ಪ್ರಬಂಧ, ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅಥವಾ ರಿಫಾರ್ಮ್ಸ್ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ತಂತ್ರಜ್ಞಾನದ ಪಾತ್ರ ಆಗಿರ್ಬೋದು, ಅಲ್ಲಿ ಪ್ರಬಂಧಗಳು ಮತ್ತು ಇತರೆ ವಿಷಯಗಳು ಅಂದರೆ ಎಕ್ಸ್ಟ್ರಾ ಏನಾದರೂ, ಮತ್ತು ಕ್ರೀಡೆಗೆ ರಿಲೇಟೆಡ್ ಏನಾದರೂ ಎಸ್ಸೆಗಳು ಬಂದರೆ. ನೆಕ್ಸ್ಟು ಪ್ರಬಂಧ ಅಂದರೆ ಏನು, ಅದ್ರ ಬಗ್ಗೆ ಇನ್ನು ಇಂಟ್ರಡಕ್ಷನ್ ಹೆಂಗೆ, ಕನ್ಕ್ಲೂಷನ್ ಹೆಂಗೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊತಾ ಹೋಗೋಣ. ಓಕೆನಾ? ಈಗ ಒಂದು ಟಾಸ್ಕ್ ಆಫ್ ಮಾಡಿದ್ದು.